ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಆ ಮಲ್ಲಭೂಮಿಗೆ ಮಲ್ಲರಂಗಸ್ಥಳಕ್ಕೆ ರಾಮಕೃಷ್ಣರಿಬ್ಬರು, ಬಲರಾಮ ಹಾಗೂ ಕೃಷ್ಣರಿಬ್ಬರು ಬಂದದ್ದನ್ನು ಕಂಡಂತಹ ಜನರು, ಇವನು ಯಾರು ಗೊತ್ತಾ, ಇವನು ವಿಷ್ಣುದೇವನ ತೇಜೋವಿಲಾಸದಿಂದಲೇ ಹುಟ್ಟಿರೋನಂತೆ, ವಸುದೇವನ ಮಗ ಅಂತೆ. ಎಳೆ ಕಂದನಿದ್ದಾಗಲೇ ಪೂತನಿಯನ್ನು ರಾಕ್ಷಸಿಯನ್ನು ಕೊಂದಿದ್ದಾನಂತೆ. ಹೀಗೆ ಅವನು ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಲೀಲಾ ವಿನೋದಗಳನ್ನೆಲ್ಲವನ್ನೂ ಕೂಡ ತಮ್ಮಲ್ಲಿ ಹೊಗಳ್ಕೊಳ್ತಾ ಮಾತಾಡ್ಕೊಳ್ತಾ ಆಶ್ಚರ್ಯಪಡುತ್ತಾ ಇದ್ದಂತಹ ಸಭೆಯ ಜನರ ಒಂದು ಮಾತುಗಳನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಶ್ರೀ ಕೃಷ್ಣ ಬಲರಾಮರು ಚಾಣೂರ ಹಾಗೂ ಮುಷ್ಟಿಕಾಸುರರನ್ನು ವಧಿಸಿದಂತಹ ಪ್ರಸಂಗ. ಶ್ರೀ ಕೃಷ್ಣ ಬಲರಾಮರು ಚಾಣೂರ ಮುಷ್ಟಿಕುలను ವಧಿಂಚುಟ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಷ್ಟಿಕಾಸುರ ಚಾಣೂರ ಮಲ್ಲ ಮಲ್ಲ ವಿಶಾರದ ಕುವಲಯ ಪೀಡ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಅಂತ ಹಾಡಬೇಕಾಗತ್ತೆ. అని పలుకుచుం బౌరజనులు సూచుచుండ రామకృష్ణులకు జాణూరుండిట్లనియే. ಬಲರಾಮ, ಕೃಷ್ಣ, ಮುಷ್ಟಿಕ, ಚಾಣೂರ, ಸಲ, ತೋಸಲ ಎಲ್ಲರೂ ಅಲ್ಲಿ ರಂಗಸ್ಥಳದ ಬಳಿ ಬಂದಿದ್ರಲ್ಲ. ಆಗ ಚಾಣೂರ ಈ ರೀತಿಯಾಗಿ ಹೇಳ್ದ. ವನಮಾರ್ಗಂಬುನ ಗೋಪಬಾಲಕುಲತೋ ವತ್ಸಂಬುಲನ್ ಮೇಪುಚುನ್ పెనగన్ మిక్కిలి నేర్చిరారనుచు నీ పృథ్వీజనుల్ సెప్ప మా మనుజేంద్రుండిట మిమ్ము జేరంబనిచన్ మల్లాహవ క్రీడకున్ ಜನದೇ ಕೊಂತ ಪರಾಕ್ರಮಿಂಪಮನಕುನ್ ಸಭ್ಯುಲ್ ವಿಲೋಕಿಂಪಗನ್. ಆಮೇಲೆ ಮಕ್ಕಳು ಸಮಾನ ಅವನು. ಮಕ್ಕಳು ಅಂದರೆ ಏನು ಕೈಲಾಗದೆ ಇರೋರು ಇವರಿಬ್ಬರು ಬಂದಿದ್ದಾರೆ ಅನ್ನೋ ಥರ ಅವನ ಒಳಗೆ ಅವರ ಬಗ್ಗೆ ಒಂದು ಪರಿಹಾಸ್ಯ ಇದೆ. ಇವರೇನು ಮಾಡ್ತಾರೆ, ಚೋಟುದ್ದ ಇರತಕ್ಕಂತಹ ಬಾಲಕರು ಅನ್ನೋ ರೀತಿಯಲ್ಲಿ ಅವನ ಅಭಿಪ್ರಾಯ. ಆದ್ದರಿಂದ ಏನು ಹೇಳ್ದ ಅಂತಂದರೆ, ವನಮಾರ್ಗಂಬುನ ಗೋಪಬಾಲಕುಲತೋ ವತ್ಸಂಬುಲನ್ ಮೇಪುಚುಂ. ನೀವು ಯಾರು ಅಂದರೆ ಎಲ್ಲೋ ಕಾಡುಗಳಲ್ಲಿ ಗೊಲ್ಲ ಬಾಲಕರ ಜೊತೆಯಲ್ಲಿ ಹಸುಗಳು ಕರುಗಳು ದನ ಮೇಯ್ಸೋಕೆ ಹೋಗೋದು ಅಂತಾರಲ್ಲ, ಹಾಗೆ ಆ ದನ ಮೇಯಿಸ್ತಕ್ಕಂತಹ ನೀವು ಪೆನಗನ್ ಮೆಕ್ಕಿಲಿ ನೇರ್ಚಿರಾರನುಚು. ಆಗ ಅಲ್ಲಿ ಓಡಾಡ್ತಾ ಸ್ವಲ್ಪ ಹೋರಾಡೋದನ್ನ ಕಲ್ತಿದ್ದೀರಾ ಅಂತ ಈ ಪೃಥ್ವಿ ಜನಲ್ ಸೆಪ್ಪ ಎಲ್ಲ ಜನರು ಹೇಳ್ತಾ ಇದ್ದಾರಪ್ಪ, ಲೋಕದವರೆಲ್ಲ. ಅಯ್ಯೋ, ಕೃಷ್ಣ ಬಲರಾಮರು ತುಂಬ ಚೆನ್ನಾಗಿ ಹೋರಾಟ ಮಾಡ್ತಾರೆ, ರಾಕ್ಷಸರ ಸಂಹಾರ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಿಮಗೇನು ಶಾಸ್ತ್ರೋಕ್ತವಾಗಿ ಆ ಮಲ್ಲವಿದ್ಯೆ ಏನು ನಿಮಗೆಲ್ಲೂ ಗುರುಮುಖೇನ ನೀವು ಕಲ್ತಂತಿಲ್ಲ. ಸುಮ್ಮನೆ ಎಲ್ಲೋ ಕಾಡಲ್ಲಿ ಅಡವಿಗಳಲ್ಲಿ ತಿರುಗುತ್ತಾ ಹಸು ಕರು ಮೇಯಿಸ್ತಾ ಕಲ್ತಾಗಿದೆ. ಆದರೆ ಈ ಜನರೆಲ್ಲ ನಿಮ್ಮನ್ನು ಮೆಚ್ಕೊಳ್ತಾ ಇದ್ರಲ್ಲ, ಅದನ್ನು ಕಂಡು ಮಾ ಮನುಜೇಂದ್ರುಂಡು ಇಟ ಮಿಮ್ಮು ಜೀರಂಬನಿಚನ್ ಮಲ್ಲಾಹವ ಕ್ರೀಡಕುಂ. ಅದನ್ನೆಲ್ಲ ಕೇಳಿ ನಮ್ಮ ಮನುಜೇಂದ್ರನಾದಂಥ ಈ ಕಂಸ ಇದ್ದಾನಲ್ಲ, ಅವನು ನಿಮ್ಮನ್ನು ಇಲ್ಲಿ ಬನ್ನಿ ಅಂತ ಕರೆಸಿದ್ದಾನೆ. ಏತಕ್ಕಾಗಿ ಕರೆಸಿದ್ದಾನೆ? ಮಲ್ಲಾಹವ ಕ್ರೀಡಕುಂ. ಮಲ್ಲ ಆಹವ ಕ್ರೀಡ ಅಂದರೆ ಮಲ್ಲ ಯುದ್ಧ ಮಾಡತಕ್ಕಂತಹ ಒಂದು ಕ್ರೀಡೆ, ವಿನೋದವಾಗಿ ರಾಜರು ನೋಡ್ತಕ್ಕಂತಹದ್ದು. ಹೋರಾಟಕ್ಕೆ ಬಲಿಷ್ಠವಾದ ಇಬ್ಬರು ಮಲ್ಲರನ್ನು ನಿಲ್ಲಿಸೋದು, ಹೋರಾಟ ಅವ್ರು ಮಾಡಿದಾಗ ಇವರು ಇಲ್ಲಿ ಅವ್ರನ್ನ ಉತ್ತೇಜಿಸ್ತಾ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತ ನೋಡಿ ವಿನೋದಿಸೋದಕ್ಕೋಸ್ಕರ ಇಲ್ಲಿ ಕರೆಸಿದ್ದಾನೆ. ಜನದೇ ಕೊಂತ ಪರಾಕ್ರಮಿಂಪ ಮನಕುನ್ ಸಭ್ಯುಲ್ ವಿಲೋಕಿಂಪಗನ್. ಈ ರೀತಿಯಾಗಿ ನೀವು ಬಂದಿದ್ದೀರಲ್ಲ, ಈಗ ಈ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಸಭ್ಯರೆಲ್ಲರೂ ಇದ್ದಾರಲ್ಲ, ನೋಡೋಣವಾ ನಿಮ್ಮ ಪರಾಕ್ರಮ ನನ್ನ ಪರಾಕ್ರಮ ಎಲ್ಲ ಸ್ವಲ್ಪ ಇವರಿಗೆಲ್ಲ ತೋರಿಸೋಣವೇ ಅಂದರೆ, ನಿಮಗೇನು ಬರಲ್ಲ, ನಾನು ಒಳ್ಳೆ ದಿಟ್ಟನಾದ ಮಲ್ಲ. ಏನೋ ಎಲ್ಲರೂ ಹೇಳಿದ ಕೇಳಿ ನಮ್ಮ ರಾಜ ಕರೆಸ್ಬಿಟ್ಟಿದ್ದಾನೆ ನಿಮ್ಮನ್ನು, ಸ್ವಲ್ಪ ನಮ್ಮ ಪರಾಕ್ರಮ ಪ್ರದರ್ಶಿಸೋಣವೇ ಅಂದರೆ ಇಬ್ಬರು ಸೇರಿ ಮಲ್ಲ ಯುದ್ಧ ಮಾಡೋಣವೇ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗೇಲಿಯ ದನಿಯಲ್ಲಿ ಕೃಷ್ಣ ಬಲರಾಮರಿಬ್ಬರನ್ನು ಕುರಿತು ಚಾಣೂರ ಹೇಳಿದ. ಜವಸತ್ವಂಬುಲು ಮೇಲೆ ಸಾಮುಗಲದೆ
సత్రాణమే మేను భూప్రవరుం భోసనమిమ్మనంగవలనే పాళీలభీష్టంబులే పవివో కాక కృతాంత దండకమవో ఫాలాక్షునేత్రాగ్నివో నవనీతంబుల ముద్దగాదు నవనీతంబుల ముద్దగాదు మెసగన్ నా ముష్టి ಗೋಪಾರ್ಭಕ. ಎಲೆ ಗೋಪ ಬಾಲಕನೇ, ನೀನೆಲ್ಲೋ ಹಸುಗಳನ್ನು ಮೇಯಿಸ್ತಾ ಇದ್ದಂತಹವನು ಈಗ ಸಮಬಲರ ಒಡನೆ ಹೋರಾಟ ನಡೀಬೇಕು. ವಿಯಾನಿಕೈನ ಕಯ್ಯಾನಿಕೈನ ಸಮಬಲಲು ಕಾವಾಲಿ ಅಂತ. ಅಂದ್ರೆ ಒಂದು ಸಂಬಂಧ ಬೆಳೆಸೋದಕ್ಕಾಗ್ಲಿ ಅಥವಾ ಅವರೊಡನೆ ಯುದ್ಧ ಮಾಡುವುದಕ್ಕಾಗ್ಲಿ ಸಮಬಲರೊಡನೆ ಹೋರಾಟ ಚಂದ. ಅಸಮಬಲರೊಡನೆ ಹೋರಾಟ ಅಷ್ಟು ಶೋಭಿಸುವುದಿಲ್ಲ. ಆದ್ರಿಂದ ಇವನು ಕೇಳ್ತಾ ಇದ್ದಾನೆ, ಚಾಣೂರ, ಜವಸತ್ವಂಬುಲು ಮೇಲೆ ಏನ್ ನಿನಗೆ ಜವ ಅಂದ್ರೆ ಈ ಮುಷ್ಟಿ ಯುದ್ಧ ಮಾಡುವಾಗ ಕ್ವಿಕ್ಕಾಗಿ ವೇಗವಾಗಿ ಎದುರಾಳಿ ಹಾಕೋ ಪಟ್ಟಿಂದ ತಪ್ಪಿಸ್ಕೋಬೇಕು, ಅಷ್ಟೇ ವೇಗವಾಗಿ ತಾನೊಂದು ಪಟ್ಟು ಹಾಕಬೇಕು. ಅದಕ್ಕೆಲ್ಲ ಶಕ್ತಿ ಬೇಕಲ್ಲ. ಯಾವ ಕಡೆ ತಿರುಗಿದ್ರು ಅಲ್ಲೆಲ್ಲ ಕಾಲು ಹಿಡ್ಕೊಂಡ್ರೆ ಏನಾಗ್ಬಿಡೋದು, ಸತ್ವ ಇಲ್ಲದೆ ಇದ್ರೆ. ಅದರಿಂದ ಜವಸತ್ವಂಬುಲು ಮೇಲೆ ಇದೆಯಾ ನಿನಗೆ ಹೋರಾಟ ಮಾಡ್ಲಿಕ್ಕೆ ಬೇಕಾದಂತಹ ವೇಗ, ಒಂದು ಸತ್ವ ಎಲ್ಲ ಇದೆಯಾ? ಸಾಮುಗಲದೆ ಹೋಗ್ಲಿ, ಸಾಮು ಮಾಡಿದ್ಯಾ? ಸಾಮು ಅಂತಂದ್ರೆ ಅದಕ್ಕೆ ಬೇಕಾದಂತ ನಿತ್ಯಾಭ್ಯಾಸ, ಭಾರ ಎತ್ತೋದು, ಕಲ್ಲುಗುಂಡು ಎತ್ತಿ ಎತ್ತಿ ಸಾಮು ಮಾಡ್ತಾ ಇದ್ರು ಗರಡಿಯಲ್ಲಿ. ಅದೆಲ್ಲ ಇದೆಯೇ ನಿನಗೆ? ಮಾಡಿದೀಯ ನೀನು? ಸತ್ರಾಣಮೇ ಮೇನು, ಶರೀರದಲ್ಲಿ ಶಕ್ತಿ ಇದೆಯಪ್ಪ, ತ್ರಾಣ ಇದೆಯಾ? ಭೂಪ್ರವರುಂ ಬೋಸನಮಿಮ್ಮನಂಗವಲನೆ, ಇಲ್ಲಾಂದ್ರೆ ನಮ್ಮ ರಾಜಂಗೆ ಹೇಳಿ ಸ್ವಲ್ಪ ದಿವಸ ನಿನಗೇನಾದ್ರು ಶಕ್ತಿ ಪುಷ್ಟಿ ಬರ್ಲಿಕ್ಕೆ ಏನಾದ್ರು ಕೊಡ್ಸೋದೆ. ಪೋಸನಮು ಅಂತಂತಂದ್ರೆ ಹಾಲು ಬೆಣ್ಣೆ ಕೊಟ್ಟು ಸಾಕೋದು ಅಂತೆಲ್ಲ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಮಹಾರಾಜರು ಜಟ್ಟಿಗಳಿಗಾಗ್ಲಿ ಸೈನಿಕರಿಗಾಗ್ಲಿ ಹಾಲು ಬೆಣ್ಣೆ ಉಂಬಳಿ ಕೊಡೋದು ಅಂತ. ಅವರು ಹಾಲು ಬೆಣ್ಣೆ ಕೊಟ್ಟು ಅವರನ್ನ ಚೆನ್ನಾಗಿ ಶಕ್ತಿವಂತರನ್ನಾಗಿ ಮಾಡ್ಲಿಕ್ಕೆ ಏನೇನು ಪದಾರ್ಥ ಬೇಕೋ ಎಲ್ಲನೂ ರಾಜರು ಕೊಡ್ತಕ್ಕಂಥದ್ದು ಹಿಂದೆ ಇದ್ದಂತಹ ಒಂದು ಪದ್ಧತಿ. ಅದರಿಂದ ಭೂಪ್ರವರುಂ ಪೋಸನಮಿಮ್ಮನಂಗವಲನೆ, ನಮ್ಮ ರಾಜ ಏನಾದ್ರು ನಿಮಗೆ ಪುಷ್ಟಿಕರವಾಗಿ ಏನಾದ್ರು ಕೊಟ್ಟು ಸ್ವಲ್ಪ ಬಲ ವೃದ್ಧಿ ಮಾಡಿಸ್ಬೇಕೆ ನಿಮಗೆ? ಪಾಳೀಲು ಅಭಿಷಿಷ್ಟಂಬುಲೆ, ಪಾಳೀಲು ಅಂತಂದ್ರೆ ಒಂದು ಪಂದ್ಯದಲ್ಲಿ ಭಾಗವಹಿಸುವುದು ಅಂತ. ಪಾಳಿ ಅಂತಂದ್ರೆ ಡೈಸ್ ಬೋರ್ಡ್ ಅಂತ ಕೂಡ ಆಗುತ್ತೆ. ಅಂದ್ರೆ ಚೌಕಾಬಾರ ತರ ಚದುರಂಗ ಆಡ್ತಕ್ಕಂತಹ ಬೋರ್ಡು. ಅಂದ್ರೆ ಒಂದು ಪಂದ್ಯಕ್ಕೆ ಯಾವಾಗ್ಲೂ ಒಂದು ಕೆಲವು ನಿಯಮಗಳಿರುತ್ತೆ. ಪಾಳೀಲು ಅಭೀಷ್ಟಂಬುಲೆ, ನನ್ನ ಜೊತೆ ಯುದ್ಧ ಮಾಡ್ತಕ್ಕಂತಹ ಅಥವಾ ಮಲ್ಲ ಯುದ್ಧ ಮಾಡ್ತಕ್ಕಂತಹ ಈ ಪಂದ್ಯ ನಿಮಗೆ ಒಪ್ಪಿತವೇ? ಪವಿವೋ ಅಂದ್ರೆ ಪವಿ ಅಂತಂದ್ರೆ ಸಿಡಿಲಿನಂತಹ ನನ್ನ ತೋಳುಗಳು, ನನ್ನ ಮುಷ್ಟಿ ವಜ್ರಾಯುಧದಂಥದ್ದು. ಕಾಕ ಕೃತಾಂತ ದಂಡಕಮವೋ, ಇಲ್ಲ ಅಂದ್ರೆ ನನ್ನ ಕೈ ಅಂತಂದ್ರೆ ಏನ್ ತಿಳ್ಕೊಂಡಿದ್ಯಾ? ಯಮಧರ್ಮನ ದಂಡದಷ್ಟು ಬಲಿಷ್ಠ. ಆ ಯಮದಂಡನ ದಂಡಕ್ಕೆ ಹೇಗೆ ಎದುರಿಲ್ಲವೋ, ಅದರಿಂದ ಅವನು ಮುಟ್ಟಿದವರು ಆಯಸ್ಸು ತೀರುತ್ತೋ ಆ ರೀತಿಯಾಗಿ ನನ್ನ ಮುಷ್ಟಿಯಿಂದ ಪ್ರಹಾರ ತಿಂದವರು ಮತ್ತೆ ಬದುಕ್ತಾರೆ ಅನ್ನೋದಿಲ್ಲಯ್ಯ. ಸೊ ಕೃತಾಂತ ದಂಡಕಮವೋ, ಆ ಯಮಧರ್ಮನ ದಂಡವೋ, ಫಾಲಾಕ್ಷು ನೇತ್ರಾಗ್ನಿವೋ, ಫಾಲಾಕ್ಷನಾದಂಥ ಪರಶಿವನ ನೇತ್ರಾಗ್ನಿ, ಅವನು ಆ 3ನೇ ಕಣ್ಣು ತೆರೆದ್ರೆ ಭಸ್ಮ ಆಗೋದ ಮನ್ಮಥ. ಅಷ್ಟು ಅದಕ್ಕೆ ಎದುರಿಲ್ಲ, ಅದು ನಿಷ್ಫಲವಾಗದು. ಆ ರೀತಿ ಆದದ್ದು ನನ್ನ ಮುಷ್ಟಿ. ಮೆಸಂಗನ್ನ ಆ ಮುಷ್ಟಿ ನವನೀತಂಬುಲ ಮುದ್ದಗಾದು. ಏನೋ ಪರವಾಗಿಲ್ಲ ಅಂತಂದ್ರೆ ನೀನು ಬೆಣ್ಣೆ ಮುದ್ದೆ ತಿಂದ್ಕೊಂಡು ಗೋಕುಲದಲ್ಲಿ ಆರಾಮಾಗಿ ಆನಂದವಾಗಿ ಕುಣಿದಾಡ್ಕೊಂಡು ಗೋಪಿಕೆಯರನ್ನ ಛೇಡಿಸ್ಕೊಂಡು ಎಲ್ಲಾರ ಮನೇಲೂ ಬೆಣ್ಣೆ ಕದ್ಕೊಂಡು ಓಡಾಡ್ತಿದ್ಯಲ್ಲ, ಆ ನವನೀತಂಬುಲ ಮುದ್ದಗಾದು. ಬೆಣ್ಣೆ ನುಂಗುದಾಗಲ್ಲಪ್ಪ, ನನ್ನ ಮುಷ್ಟಿ ಇಷ್ಟು ಬಲಿಷ್ಠವಾದ್ದು. ಯೋಚನೆ ಮಾಡ್ಕೊ ನನ್ನ ಮೇಲೆ ಪಂದ್ಯಕ್ಕೆ ಇಳಿಯಕ್ಕೆ ಮುಂಚೆ. ಜನಮುಲು ನೆಚ್ಚಿನ ವಿದ್ಯೆಲು ಜನನಾಥುನಿ కొరకుగాదే, జననాథుడు నీ జనములు మెచ్చగ యుద్ధంబున మనముం
ಗೊಂತ ಪ್ರೊದ್ದು ಪುತ್ತಮೇ ಕೃಷ್ಣ. ಇನ್ನ ಚಾಣೂರ ಕೇಳ್ತಾ ಇದ್ದಾನೆ, ಈ ರೀತಿ ಹಾಲು ಬೆಣ್ಣೆ ಕೊಟ್ಟು ಸಾಕೊಂಡಿರ್ತಾರಲ್ಲ ಜನನಾಥರು, ಅಂದ್ರೆ ರಾಜರು ಸಾಕಿರ್ತಕ್ಕಂತಹ ಮಲ್ಲರ ಒಂದು ವಿದ್ಯೆ, ನಾವು ಕಲ್ತಂತಹ ವಿದ್ಯೆ ಜನನಾಥುನಿ ಕೊರಕುಂಗಾದೆ. ನಾವು ವಿಶೇಷವಾದ ವಿದ್ಯೆಗಳನ್ನ ಜನರು ಯಾವುದು ಕಲ್ತರೂ ಕೂಡ ಅದೆಲ್ಲ ಪ್ರಭುಗಳ ಒಂದು ಮೆಚ್ಚುಗೆಗಾಗಿಯೇ ಅಲ್ಲವೇಪ್ಪ. ಹಿಂದಿನ ಕಾಲದ ಪದ್ಧತಿ ಎಲ್ಲ ಹೋಗಿ ರಾಜನ ಬಳಿ ಪ್ರದರ್ಶನ ಮಾಡಿದ್ರೆ ಅವನು ಮೆಚ್ಕೊಂಡು ಉಂಬುಳಿನೋ ಏನೋ ಒಂದು ಕೊಡ್ತಾ ಇದ್ದ, ಬಹುಮಾನಗಳು, ಕೊಂಚ ಧನ ಎಲ್ಲ ಸಹಾಯ ಆಗ್ತಿತ್ತಲ್ಲ. ಆದ್ದರಿಂದ ಜನಮೂಲ నేర్చిన విద్యలు ಜನನಾಥುನಿ ಕೊರಕುಗಾದೆ. ಜನನಾಥುಂಡು ಈ ಜನములు ಮೆಚ್ಚಗ. ನಮ್ಮ ರಾಜ ಮತ್ತೆ ಈ ಜನರು ಕೂಡಿರ್ತಕ್ಕಂಥ ಸಭಿಕರು ಎಲ್ಲರೂ ಮೆಚ್ಚಿಕೊಳ್ಳಿ. ಯುದ್ಧಂಬುನ ಮನಮುಂ ಗೊಂತ ಪ್ರೊದ್ದು ಪುತ್ತಮೇ ಕೃಷ್ಣ. ಏನಪ್ಪ ಕೃಷ್ಣ, ನಾನು ನೀನು ಎಲ್ಲ ಹೋರಾಡಿ ಜನರಿಗೆ ಮತ್ತೆ ಜನನಾಯಕನಾದ ಜನನಾಥನಾದ ಕಂಸನಿಗೆ ಸ್ವಲ್ಪ ಏನೋ ಒಂದು ಮನೋರಂಜನೆ ಉಂಟು ಮಾಡೋಣವೇ, ಆಗ್ಲಿನಾ? ಅನಿನ ವಿನಿ ಹರಿ ఇట్లనియే సాములు లేవు మండలము సత్వము గల్దనరాదు మల్ల సంక్రామ విశారదుల్ గులిష కర్కశ దేహాలు మీరు మీ కడన్నేము చరించుటెట్లు ధరణీపతి వేడ్కలు సేయువారము గాము ధరణీపతి వేడ్కలు సేయువారమం గాము వినోదముల్ సలుపం గాదనవచ్చునే యొక్క మాటికి వినోదములు సలుపం గాదనవచ్చునే యొక్క మాటికి. ಮಲ್ಲ ಯುದ್ಧ ಮಾಡೋಣ ಅಂದ ಆಹ್ವಾನ ಕೊಟ್ಟಂತಹ ಚಾಣೂರನ ಮಾತನ್ನು ಕೇಳಿ ಕೃಷ್ಣ ಹೇಳ್ತಾ ಇದ್ದಾನೆ, ನಿಜಪ್ಪ, ನಿನ್ನ ಮಾತು ನಿಜ. ಸಾಮುಲು ಲೇವು. ನಾವೇನು ಈ ದಂಡ ಸಾಮು ಅಂದರೆ ದಂಡೆ ಹೊಡೆಯೋದು, ಬಸ್ಕಿ ಹೊಡೆಯೋದು, ಭಾರ ಹೊರೋದು, ಜಟ್ಟಿಗಳೊಡನೆ ಹೋರಾಡೋದು, ಇದೆಲ್ಲ ಮಾಡಿ ನಾವು ದೇಹವನ್ನು ಹುರಿಗಟ್ಟಿಸೋದಕ್ಕೆ ಬೇಕಾದಂಥ ಸಾಮು ಏನು ಮಾಡಿಲ್ಲಪ್ಪ. ಪಿನ್ನಲಮು, ಅದು ಅಲ್ಲದೆ ನಾವು ಚಿಕ್ಕವರಲ್ವಾ, ಚಿಕ್ಕವರು. ಪಿನ್ನಲಮು ಸತ್ವಮುಗಲ್ದನರಾದು, ತುಂಬ ಸತ್ವ ಇದೆ ನಮಗೆ, ದೇಹ ಸತ್ವ, ಶಕ್ತಿ, ಬಲ, ನಿಮ್ಮನ್ನು ಸೋಲ್ಸಷ್ಟು ಅಂತ ಹೇಳೋದಕ್ಕೂ ಆಗಲ್ಲಪ್ಪ. ನೀವು ಮಲ್ಲ ಸಂಗ್ರಾಮ ವಿಶಾರದುಲ್, ಜಟ್ಟಿಗಳು ನೀವು. ಮಲ್ಲ ಸಂಗ್ರಾಮದಲ್ಲಿ ಆ ವಿದ್ಯೆ ಎಲ್ಲ ಪೂರ್ತಿ ಕಲಿತು ವಿಶಾರದರಾಗಿಬಿಟ್ಟಿದ್ದೀರ. ಕುಲಿಶ ಕರ್ಕಶ ದೇಹಾಲು ಮೇರು, ವಜ್ರ ದೇಹ ನಿಮ್ಮದು. ಅಷ್ಟು ಕರ್ಕಶವಾಗಿ, ತೀಕ್ಷ್ಣವಾಗಿ, ಬಲಿಷ್ಠವಾಗಿರ್ತಕ್ಕಂಥ ದೇಹಗಳನ್ನು ಹೊಂದಿರತಕ್ಕಂಥವರು ನೀವು. ಮೀ ಕಡನ್ನಿ ಮುಚರಿಂಚಿಟೆಟ್ಲು, ನಿಮ್ಮ ಜೊತೆ ನಾವು ಹೋರಾಡೋದು ಹೇಗೋಪ್ಪ. ಧರಣೀಪತಿ ಬೇಡ್ಕಲು ಸೇಯುವಾರಮಂ ಗಾಮು, ಹೋಗ್ಲಿ ನಾವೆಲ್ಲೋ ಕಾಡಿನಲ್ಲಿದ್ದವರು, ನಾವು ರಾಜನ್ನ ಮೆಚ್ಚಿಸೋಕ್ಕೋಸ್ಕರ ನಮ್ಮ ವಿದ್ಯೆಗಳನ್ನು ಪ್ರದರ್ಶನ ಮಾಡಿ ಮಾಡಿ ಅವ್ರಿಗೆ ವಿನೋದ ಹುಟ್ಟಿಸೋರು ಕೂಡ ನಾವಲ್ಲ. ವಿನೋದ ಮುಲ್ಲ ಸ್ವಲ್ಪಂ ಗಾದನ ಬಚ್ಚುನೇ ಒಕ್ಕ ಮಾಟಿಗೆ. ಆದರೂ ನೀವು ಕರೀತಾ ಇದ್ದೀರಾ ರಾಜಂಗೆ, ಈ ಸಭಿಕರಿಗೆ ಎಲ್ಲ ವಿನೋದ ಉಂಟು ಮಾಡೋಣ, ಬನ್ನಿ ಹೋರಾಡೋಣ ಅಂತ. ಒಕ್ಕ ಮಾಟಿಗಿನ ಒಂದೇ ಸರ್ತಿ ಇಲ್ಲ ಅನ್ನೋಕ್ಕಾಗತ್ತೆ. ನಿಮ್ಮ ಆಹ್ವಾನ ಸಾರಾಸಗಟ್ಟಾಗಿ ಒಂದೇ ಸರ್ತಿ ತಿರಸ್ಕಾರ ಮಾಡಲಿಕ್ಕೂ ಕೂಡ ಆಗಲ್ವಲ್ಲ. ನಿಜ, ನಮಗೆ ಸತ್ವ ಇಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನಿಮಗೂ ನಮಗೂ ಯಾವುದ್ರಲ್ಲೂ ಹೋಲಿಕೆ ಕೂಡ ಇಲ್ಲ. ನಾವೇನು ಕಲ್ತವರು ಅಲ್ಲ, ಚಿಕ್ಕವರು. ಆದರೂ ನೀವು ಕರೆದ್ರಿ ಅಂದರೆ ನಾವಿಲ್ಲ ಅನ್ನೋಕ್ಕಾಗತ್ತೆ. ಆಗಲಿ, ಬರ್ತೀನಿ ಅನ್ನೋ ರೀತಿಯಲ್ಲಿ ಉತ್ತರ ನೀಡಿದ ಆ ಕೃಷ್ಣ. ತೋಡುತ್ತನೆ ಬೆನಗೆದ, ನೀ ತೋಡುತ್ತನೆ ಬೆನಗೆದ ಪ್ರೀತಿನ್ ಮುಷ್ಟುಕುನಿ ತೋಡ ಬೆನಂಗೆಡಿ ಬಲುಡು. ಮುಷ್ಟಿಕುನಿ ತೋಡ ಬೆನಗಿಡಿ ಬಲುಡು ಗ್ರಾತದ
మల్లాహవమున ఉగ్రాతత మల్లాహవమున భూతలనాథునికి మెచ్చుం బుట్టింతు సభన్ ನೀ ತೋಡುತ್ತ ನೇ ಬೆನಗೆದ. ಬೆನಗು ಅಂತಂದ್ರೆ ಹೋರಾಟ ನಡೆಸ್ತಕ್ಕಂತಹದ್ದು, ಸಿಕ್ಕಾಕೊಳ್ಳೋದು, ಹೋರಾಡೋದು ಅಂತಲೇ ಅರ್ಥ. ನಿನ್ನ ಕೈಯಲ್ಲಿ ನಾನು ಹೋರಾಡ್ತೀನಪ್ಪ, ಆಯ್ತಾ, ಹೋರಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೀತಿನ್ ಮುಷ್ಟುಕಿನಿ ತೋಡ ಬೆನಗೆಡಿ ಬಲುಡು ಉಗ್ರಾತದ ಮಲ್ಲಾಹವಮನ. ನಮ್ಮ ಅಣ್ಣ ಬಲರಾಮ ಇದ್ದಾನಲ್ಲ, ಅವನು ಮುಷ್ಟಿಕನ ಜೊತೆಯಲ್ಲಿ ಉತ್ಸಾಹದಿಂದ ಆ ಮಲ್ಲಾಹವ ಅನ್ನತಕ್ಕಂಥ ಈ ಮಲ್ಲ ಕ್ರೀಡೆಯಲ್ಲಿ ಅವನು ಮುಷ್ಟಿಕನ ಜೊತೆ ಬಲರಾಮ ಹೋರಾಡ್ತಾನೆ, ನಿನ್ನ ಜೊತೆ ನಾನು ಹೋರಾಡ್ತೀನಿ. ಏನೋ ಈ ರೀತಿಯಾಗಿ ನಾವು ಹೋರಾಡಿ ಸಭೆಗೆ ಮತ್ತು ಈ ಭೂತಲನಾಥನಾದ ಕಂಸನಿಗೆ ಮೆಚ್ಚುಬುಟ್ಟಿಂತು, ಅವನಿಗೆ ಪ್ರೀತಿಯನ್ನು ಉಂಟು ಮಾಡ್ತೀವಿ, ಅವನಿಗೆ ಮೆಚ್ಚುಗೆಯನ್ನು ವಿನೋದವನ್ನು ಉಂಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಅನಿನ ವಿನಿ ಚಾಣೂರುಂಡಿಟ್ಲನಿಯೇ ನಾತೋ ಪೋರಂಗ ನೆಂತವಾಡ ವಿಸಿರೋ ನಾ ಪಾಟಿಯೇ ನೀವು ವಿಖ್ಯಾತುಂಡ ಕುಲಜುಂಡ ಸದ್ಗುಡುಂಡ ಸತ್ಕರ್ಮ ಸ್ವಭಾವುಂಡ నీకేతాదృగ్విభవంబులెల్ల గలవే ఈ వీట పోరాడుటల్ వ్రేతల్ చూడంగ గుప్పిగంతులిడుటే వీక్షింపు ಗೋಪಾರ್ಭಕ. ಈ ಚಾಣೂರ ಈಗ ಕೃಷ್ಣನ್ ಹೇಳ್ತಾ ಇದ್ದಾನೆ. ಕೃಷ್ಣನನ್ನ ಕಂಡು ಕೃಷ್ಣ ಹೇಳ್ದ, ಏನೋ ಇದ್ರಲ್ಲಿ ಪ್ರಯತ್ನ ಮಾಡ್ತೀನಪ್ಪ, ನಾನು ನಿನ್ನ ಜೊತೆಲಿ ಯುದ್ಧ ಮಾಡ್ತೀನಿ, ನಮ್ಮ ಅಣ್ಣ ಮುಷ್ಟಿಕನ ಜೊತೆಯಲ್ಲಿ ಹೋರಾಡ್ತಾನೆ ಅಂತ ಹೇಳಿದ್ ಕೇಳಿ, ನಾತೋ ಪೋರಂಗ ನೆಂತವಾಂಡ, ಏನು ನೀನು ಗೊಲ್ಲಬಾಲಕ, ನನ್ನ ಜೊತೆ ಹೋರಾಡಕ್ಕೆ ನೀನು ಎಷ್ಟ್ರವನು, ಬಿಸಿರೋ ನಾ ಪಾಟಿಯೇ ನೀವು, ನೀನು ನನಗೆ ಸಾಟಿ ಆಗ್ತೀಯೇನು, ನೀನು ಗೊಲ್ಲ, ನಾನು ವಿಖ್ಯಾತನಾದ ಜಗಜ್ಜಟ್ಟಿ, ಕುಲಜುಂಡು, ಈ ಜಟ್ಟಿ ಕುಲದಲ್ಲೇ ಹುಟ್ಟಿ ಅದೇ ಚೆನ್ನಾಗಿ ಮೊದಲಿಂದ ಅನುಭವ ಇರತಕ್ಕಂಥವನು, ಸದ್ಗುಣುಂಡು, ಸದ್ಗುಣ ಸ್ವಭಾವದವನು, ಸತ್ಕರ್ಮ ಸ್ವಭಾವ ಉಂಡು, ಸತ್ಕರ್ಮ ಸ್ವಭಾವ ಅನ್ನೋದು. ನೀಕೇತಾದೃಗ್ವಿಭವಂಬುಲೆಲ್ಲ ಗಲವೇ, ನೀಕು ಏತಾದೃಕ್ ಅಂದರೆ ಈ ರೀತಿಯಾದಂಥ ಸದ್ಗುಣನೇ, ನೀನು ಸತ್ಕುಲದಲ್ಲಿ ಹುಟ್ಟಿದ್ದೀಯೇ, ವಿಖ್ಯಾತನಾಗಿದ್ದೀಯೇ, ಏನಾದರೂ ಆಗಿದೆಯೇ, ಈ ತರಹದ ಒಂದು ಗುಣ ವಿಶೇಷಗಳೆಲ್ಲ ಇದೆಯಾ ನಿನಗೆ? ಏತಾದೃಕ್ ವಿಭವಂಬುಲೆಲ್ಲ ಗಲವೇ, ಈ ವೀಟಂಬೋರಾಡುಟಲ್ಲಿ, ಇಲ್ಲಿ ಬಂದು ಇಲ್ಲಿ ರಾಜನೆದುರಿಗೆ ಹೋರಾಡೋದು ಅಂದರೆ ವ್ರೇತಲ್ ಜೂಡಂಗ ಗುಪ್ಪಿಗಂತುಲಿಡುಟೆ, ನೀನೆಲ್ಲೋ ಅಲ್ಲಿ ಹಳ್ಳಿಯಲ್ಲಿ ಗೊಲ್ಲರು, ಆ ಗೊಲ್ಲಭಾಮೆಯರು ನೋಡ್ತಾ ಇದ್ರೆ ಏನೋ ಮರದ ಮೇಲಿಂದ ಧುಂಕುದ್ರದೇ ಒಂದು ಸಾಹಸ, ಏನೋ ಕುಪ್ಪಿಗಂತುಲು ಅಂದರೆ ಚಿಕ್ಕ ಮಕ್ಕಳು ಕುಪ್ಪಳಿಸ್ಕೊಂಡು ಎಗರಿ ಧುಮುಕಿ ಮಾಡ್ತಾರಲ್ಲ, ಅದು ಅಂತ ತಿಳ್ಕೊಂಡು ಬಿಟ್ಟಿದೀಯ ನೀನು, ಹಾಗೆ ತಿಳ್ಕೊಂಡು ಬಿಟ್ಟಿದ್ಯಾ? ಸರಿಯಾಗಿ ನೋಡು, ನಾನು ಯಾರು, ನಾನು ಹೇಗಿದ್ದೀನಿ, ನನ್ನ ಜೊತೆಯಲ್ಲಿ ನಿನಗೆ ಮಾಡಲಿಕ್ಕೆ ಏನಾದರೂ ಯೋಗ್ಯತೆ ಇದೆಯೇ ಅನ್ನುವ ರೀತಿಯಲ್ಲಿ ಕೃಷ್ಣನನ್ನು ಭರ್ತ್ಸನೆ ಮಾಡ್ದ. ಅಪಹಾಸ್ಯದಿಂದ ಕೂಡಿದಂತಹ ಒಂದು ನಿಂದನೆ ಅಂತಲೇ ಹೇಳ್ಬೋದು ಮಾಡ್ದ. ನಿನಗಿಲ್ಲ ಅಂತ ಹೇಳಿದ್ದಲ್ದೆ ಇನ್ನ ತನ್ನ ಒಂದು ಪ್ರಶಸ್ತಿಯನ್ನು ಹೇಳ್ಕೊಳ್ತಾನೆ ಇದ್ದಾನೆ. ಸ್ಥಾಣುನ್ಮೆಚ್ಚಂಡು ಬ್ರಹ್ಮಗೈಗೊನಂಡು ವಿಶ್ವಕ್ಸೇನುನ್ ನವ್ವುನ್ ಜಗತ್ರಾಣುನ್ ರಮ್ಮನಂಡೀಡುಗಾಡರಿ మహాబాహుబల ప్రౌఢిన క్షీణున్ డాజికి నిల్లినేండనండు వైచిత్రిన్ వినోదించు నిచ్చాణూరున్ డొక గోపబాలుననికిన్ ಶಕ್ತುಂಡು ಗಾಕುಂಡನೇ. ಏನು ಹೇಳ್ಕೊಳ್ತಾ ಇದ್ದಾನೆ, ತನ್ನದೇ ತನ್ನ ಒಂದು ಅಹಂ, ತಾನು ಹೇಗಿದ್ದೀನಿ, ಎಷ್ಟು ಶಕ್ತಿವಂತ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದಾನೆ. ಈ ಚಾಣೂರ ಅನ್ನತಕ್ಕಂತಹ ನಾನು ಸ್ಥಾಣನ್ ಮೆಚ್ಚಂಡು, ನನಗೆ ಈಶ್ವರನ ಜೊತೆ ಯುದ್ಧ ಮಾಡೋದು ಅಂದ್ರೆ ಇಷ್ಟ ಇಲ್ಲ. ಏನು ಎಲ್ಲೋ ತಪಸ್ ಮಾಡಿಕೊಂಡು ಒಳ್ಳೆ ಬಿಕಾರಿ ಥರ ಓಡಾಡ್ತಿರ್ತಾನೆ, ಅವನ ಜೊತೆ ನಾನು ಯುದ್ಧ ಮಾಡೋಕ್ಕೆ ಇಷ್ಟಪಡಲ್ಲ. ಬ್ರಹ್ಮಗೈ ಇನ್ಕೊಂಡು, ಇನ್ನು ಬ್ರಹ್ಮನ ವಯಸ್ಸಾಗಿದೆ ಅವನಿಗೆ, ಅವನ ಜೊತೆಲೂ ಅವನು ಕೂಡ ನನಗೆ ಸರಿಯಾದ ಈಡಲ್ಲ.
ವಿಶ್ವಕ್ಸೇನು ನವ್ವನ್, ಆ ವಿಶ್ವಕ್ಸೇನ ಅವನು ವೈಕುಂಠದಲ್ಲಿ ಇರ್ತಾನೆ, ಮಹಾಬಲವಂತ, ಶಕ್ತಿಶಾಲಿ, ಎಲ್ಲರ ರಾಕ್ಷಸನ ನಿರ್ಮೂಲನೆ ಮಾಡ್ತಾನೆ, ಹಾಗೆ ಹೀಗೆ ಹೇಳ್ತಾರಲ್ಲ. ಅವನ್ ಕಂಡ್ರೆ ನಂಗೆ ನಗು ಬರುತ್ತಯ್ಯ. ಅವನು ಯಾವ ಮಹಾನನ ಜೊತೆ ಸೆಣಸಾಡ್ಲಿಕ್ಕೆ. ಜಗತ್ರಾಣನ್ ರಮ್ಮನುಂಡು ಈಡುಗಾಂಡನಿ. ಜಗತ್ರಾಣ ಅಂದರೆ ವಾಯುದೇವ. ವಾಯುದೇವ ಮಹಾಬಲಶಾಲಿ. ಅದರಿಂದಲೇ ಈಶ್ವರನ ಒಂದು ರೂಪ, ವಾಯು ರೂಪವನ್ನು, ಅಂದರೆ ಈಗ ಭವ ಅಂದರೆ ಜಲಶಕ್ತಿಗೆ ಸಂಬಂಧಪಟ್ಟಂತಹ ರೂಪ ಭವಾನಿ. ಭೀಮ ಅನ್ನತಕ್ಕಂಥವನು ವಾಯುಶಕ್ತಿಗೆ ಪ್ರತೀಕ. ಅವನು ಭೀಮ ಅಂತಕ್ಕಂಥವನು ಅಂದರೆ ಅಷ್ಟು ಶಕ್ತಿ ಇರತಕ್ಕಂತಹ, ಎದುರಿಗಿರೋರಿಗೆ ಭಯ ಹುಟ್ಟಿಸ್ತಕ್ಕಂಥ ಶಕ್ತಿ ಇರತಕ್ಕಂಥ ಜಗತ್ರಾಣ, ಮಹಾಬಲಶಾಲಿಯಾದಂಥ ಆ ವಾಯುನು ನನಗೇನು ಸಾಟಿ ಇಲ್ಲಯ್ಯ. ಜಗತ್ರಾಣನ್ ರಮ್ಮನಂಡು, ಅವನು ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ನಾನು ಕರೆಯೋದೇ ಇಲ್ಲ. ಅವನು ನನಗೇನು ಈಡಲ್ಲ, ಈಡುಗಾಂಡನಿ, ನನ್ನ ಸರಿಸಾಟಿ ಅಲ್ಲ ಅವನು ಅಂತ ಅವನ್ನೂ ಕರೆಯಲ್ಲ ನಾನು. ಮಹಾಬಾಹುಬಲ ಪ್ರೌಢಿ ನಕ್ಷೀಣುಂಡು, ನಾನು ಮಹಾಬಾಹುಬಲ ಇರತಕ್ಕಂತಹ ಒಳ್ಳೆ ವಿಖ್ಯಾತನಾದಂಥ ಜಗಜ್ಜೆಟ್ಟಿ. ಆಜಿಕಿ ನೆಲ್ಲಿ ನೇಡನುಂಡು, ಯಾರು ಯಾವಾಗ ಯುದ್ಧಕ್ಕೆ ಕರೆದ್ರೂ ಕೂಡ ಮಲ್ಲ ಯುದ್ಧಕ್ಕೆ ನಾನು ಸಿದ್ಧವೇ. ಆಜಿಕಿ, ಆ ಮಲ್ಲ ಯುದ್ಧಕ್ಕೆ ನೆಲ್ಲಿ ನೇಡು ಅನಂಡು. ಇವತ್ತು ಮಾಡೋಣ, ನಾಳೆ ಮಾಡೋಣ, ಬಾ ಇನ್ನೊಂದು ದಿವಸ ನೋಡೋಣ, ಈ ವಾರ ಆಗಲ್ಲ, ಆ ಥರ ಎಲ್ಲ ಏನಿಲ್ಲ, ಸದಾ ಸಿದ್ಧ ನಾನು ಮಲ್ಲ ಯುದ್ಧಕ್ಕೆ. ವೈಚಿತ್ರಿನ್ ವಿನೋದಿಂಚು, ನನ್ನ ಪಟ್ಟಗಳೆಲ್ಲ ನಿನಗೆ ಗೊತ್ತೇ ಇಲ್ಲ. ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ನಾನು ಹೋರಾಡ್ತೀನಿ. ಈ ಚಾಣೂರುಂಡು ఒక ಕೋಪಬಾಲು ನನಿಕಿನ್ ಶಕ್ತುಂಡುಗಾಕುಂಡುನೆ. ಇಂತಹ ಜಗಜ್ಜಟ್ಟಿಯಾದಂತಹ ನಾನು ಚಾಣೂರ, ನಿನ್ನ ಒಂದು ಗೊಲ್ಲ ಬಾಲಕ, ಎಲ್ಲೋ ಕುಣ್ಕೊಂಡು ಕಾಡಲ್ಲಿ ತಿರುಗಾಡ್ಕೊಂಡು ಬೆಣ್ಣೆ ಮುದ್ದೆ ತಿಂದ್ಕೊಂಡಿದ್ದಂಥವನು, ನಿನ್ನನ್ನು ಅಣಗಿಸೋಕ್ಕೆ ನಾನು ಕೈಲಾಗಲ್ವೇ? ಬಾ ನೋಡೋಣ, ಬಾ ಮಲ್ಲ ಯುದ್ಧಕ್ಕೆ ಬಾ ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ತನ್ನ ಬಗ್ಗೆ ಎಷ್ಟು ಕೊಚ್ಚಿಕೊಂಡ್ರು, ತನ್ನ ಪ್ರತಾಪದ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಸಾಲದು ಈ ಚಾಣೂರಂಗೆ. ಹೇಳೋದು ಮಾತ್ರ ಹೇಳ್ತಾನೆ. ಪ್ರಲ್ಲದ ಮೇಟಿಗೆ ಗೋಪಕ ಬಲಿದುಂಡುನು, ಲೋಕಮಂದು ಪ್ರಖ್ಯಾತುಂಡು. ನಾ ಚಲ್ಲಡ ಮುಕ್ರಿಂದ ದೂರನಿ ಮಲ್ಲುರುಲೇರೆಂದು ಧರಣಿ ಮಂಡಲ ಮಂದು. ನಾ ಚಲ್ಲಡ ಮುಕ್ರಿಂದ ದೂರನಿ ಮಲ್ಲುರು ಲೇರೆಂದು ಧರಣಿ ಮಂಡಲ ಮಂದುನ್. ಪ್ರಲ್ಲದ ಮೇಟಿಕೆ ಗೋಪಕ, ಗೊಲ್ಲ ಬಾಲಕ, ಇನ್ನೆಷ್ಟಯ್ಯ ನಾನು ಸ್ವಪ್ರಶಂಸೆ ಹೇಳ್ಕೊಡೋದು, ಸುಮ್ಮನೆ ಹೇಳ್ಕೊಳ್ಳೋದೇನಯ್ಯ ಇದೆ ಅದರಲ್ಲಿ ಪ್ರಗಲ್ಭ. ಎಷ್ಟು ಪ್ರಗಲ್ಭವನ್ನು ಹೇಳಿದ್ರೆ ಏನು ಪ್ರಯೋಜನ? ನಾನು ಬಲ್ಲಿದುಂಡುನು, ನಾನು ಮಹಾಬಲವಂತ, ಲೋಕಮಂದು ಪ್ರಖ್ಯಾತುಂಡು, ಜಗತ್ತಿನಲ್ಲೆಲ್ಲ ನಾನು ಪ್ರಖ್ಯಾತಿಯನ್ನು ಹೊಂದಿದ್ದೀನಿ, ಶ್ರೇಷ್ಠನಾದ ಜಟ್ಟಿ, ಜಗಜ್ಜಟ್ಟಿ. ನನ್ನ ಮುಂದೆ ಸೆಣಸಿ, ನನ್ನೊಡನೆ ಸೆಣಸಿ ಗೆದ್ದವರೇ ಇಲ್ಲಯ್ಯ. ನಾ ಚಲ್ಲಡ ಮುಕ್ರಿಂದ ದೂರನಿ ಮಲ್ಲೂರು ಲೇರು. ಹಿಂದೆಲ್ಲ ಹೇಳ್ತಾ ಇದ್ರು, ತಮಗಿಂತ ಬಲಶಾಲಿಗಳಾದರೆ ಅವ್ರ ಕಾಲ್ ಕೆಳಗೆ ನುಗ್ಗಬೇಕು ಅಂತ. ಈ ಜಟ್ಟಿಗಳು ಹೋರಾಟದಲ್ಲಿ ತಾವೇ ಗೆಲ್ಲೋದು ಅನ್ನೋ ಒಂದು, ತಾವೇ ಗೆದ್ದು ಏನು ಮಾಡ್ತಾ ಇದ್ರಂತಂದ್ರೆ, ಅವ್ರ ಲಂಗೋಟನ ಊರ ಅಗಸೆ ಬಾಗಿಲಿಗೆ ಕಟ್ಟಿಸ್ಬಿಡೋದಂತೆ. ಅಂದರೆ ಅದ್ರ ಕೆಳಗೆ ತೂರ್ಬಿಟ್ಟು ಹೋಗ್ರಿ, ನಿಮ್ಮ ರಾಜ್ಯದಲ್ಲಿ ಯಾರು ನನ್ನ ಜೊತೆ ಹೋರಾಡಕ್ಕೆ ಸಮಬಲರು ಇಲ್ಲದೆ ಇದ್ರೆ ಎಲ್ಲರೂ ನನ್ನ ಚಲ್ಲಣದ ಕೆಳಗೆ ತೂರ್ಬಿಟ್ಟು ಹೋಗ್ರಿ ಅಂತ. ಚಲ್ಲಣದ ಕೆಳಗೆ ತೂರೋದು ಅಂದರೆ ಅದೊಂದು ಅವಮಾನಕರ ಅಲ್ವಾ? ಹೋರಾಡ್ತೀವಿ ಅನ್ನೋ ನಿಮಗೆ ತಾಕತ್ತಿದ್ರೆ ಅದನ್ನ ತೂರಲ್ಲ ಅಂಥೇಳಿ ನನ್ನ ಜೊತೆ ಹೋರಾಡಿ ಗೆಲ್ರಿ, ಇಲ್ಲ ನಿಮ್ಮ ಕೈಲಾಗಲ್ಲ ಅಂದರೆ ಅವಮಾನ ಅನುಭವಿಸ್ರಿ, ನನ್ನ ಚಲನದ ಕೆಳಗೆ ತೂರ್ರಿ ಅಂತ ಊರಿನ ಅಗಸೆ ಬಾಗಿಲಿಗೆ ಕಟ್ಟಿಸ್ಬಿಡ್ತಾ ಇದ್ರಂತ. ಇಲ್ಲಿ ಚಾಣೂರ ಹೇಳ್ತಾ ಇದ್ದಾನೆ, ನಾ ಚಲ್ಲಡ ಮುಖ್ರಿಂದ ದೂರನಿ ಮಲ್ಲೂರು, ನನ್ನ ಚಲ್ಲಣದ ಕೆಳಗೆ ದೂರದೇ ಇರ್ತಕ್ಕಂತಹವರು ಧರಣಿ ಮಂಡಲ ಮಂದುನ್ ಲೇರು. ಈ ಭೂಮಿಯಲ್ಲಿರೋ ಎಲ್ಲ ಜಟ್ಟಿಗಳು ನನ್ನಿಂದ ಸೋತು ಬಿಟ್ಟಿದ್ದಾರೆ. ಎಲ್ಲರೂ ನನಗೆ ಸೋತು ನನ್ನ ಕಾಲ ಕೆಳಗೆ, ನನ್ನ ಚಲ್ಲಣದ ಕೆಳಗೆ ತೂರಿರವರೇ, ನನ್ನ ಲಂಗೋಟ ಕೆಳಗೆ ತೂರಿರವರೇ ಎಲ್ಲರೂ. ಯಾವ ಜಟ್ಟಿಗೂ ನನ್ನನ್ನು ಗೆಲ್ಲಕ್ಕಾಗಿಲ್ಲ. ಬಾರಯ್ಯ, ಅದೇನು ಸೆಣಸಾಡ್ತೀಯೋ ಸೆಣಸಾಡು ಅಂತ ಕೃಷ್ಣನಿಗೆ ಆಹ್ವಾನದ ರೀತಿಯಲ್ಲಿ
ತನ್ನೆಲ್ಲ ಪೌರುಷವನ್ನು ಹೇಳ್ಕೊಳ್ತಾನೇ ಇದ್ದಾನೆ. చలమునను డాసి జలరాశింజొరరాదు నిగిడి గోత్రము దండ నిలువరాదు కేడించి కుంభిని క్రిందికి పోరాదు మనుజ సింహండనని మలయరాదు చేరినం బడవైతు జేయ సాపగరాదు బెరసిన ముందటం బెరుగరాదు భూనాత హింసకం బోరాదు నను మీరి శోధింతుగా నల జొరగరాదు ప్రబల మూర్తి ననుచు భాసిల్లగరాదు ధర్మ ప్రబుద్ధండనని తలపరాదు కల్కితనము జూపి గర్వింపగారాదు ತರಮುಗಾದು ಕೃಷ್ಣ ತಲಗು ತಲಗು. ಕವಿಗಳು ಸಂದರ್ಭ ದೊರೆತಾಗೆಲ್ಲ ತಮ್ಮ ಆರಾಧ್ಯ ದೈವವನ್ನು ಹೊಗಳುತ್ತಾರೆ. ಆ ಆರಾಧ್ಯ ದೈವದ ಲೀಲಾ ವಿನೋದಗಳನ್ನೆಲ್ಲ ಬೇರೆ ಬೇರೆ ತರ ಹಲವು ಬಗೆಯಲ್ಲಿ ಎಷ್ಟು ವರ್ಣಿಸಿದರೂ ತೃಪ್ತಿ ಇಲ್ಲ ಭಕ್ತ ಕವಿಗಳಿಗೆ. ಇಲ್ಲಿ ಆ ಚಾಣೂರ ಹೇಳ್ತಾ ಇದ್ದಾನೆ, ನೀನು ಯಾವ ಮಹಾ ನೀನು ಅಂತ ಇದ್ದಾನೆ. ಮತ್ತೆ ನೀ ಹರಿಯಂತೆ ಅದನ್ನು ಕೂಡ ತಿಳ್ಕೊಂಡಿದ್ದಾನೆ. ಈಗ ದಶಾವತಾರಗಳನ್ನೆಲ್ಲ ಇಲ್ಲಿ ಪೋತನಾಮತ್ಯರು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಅನ್ನತಕ್ಕಂಥದ್ದನ್ನ ನೋಡೋಣ. ಚಲಮುನ ನನುಡಾಸಿ ಜಲರಾಶಿ ಜೊರರಾದು. ಈಗ ನಾವು ಮಹಾಭಾರತದಲ್ಲಿ ಕೂಡ ಕೇಳ್ತೀವಿ, ಭೀಮ ಮತ್ತೆ ದುರ್ಯೋಧನ ಗದಾಯುದ್ಧ ಮಾಡ್ತಾ ಮಾಡ್ತಾ ಅವನಿಗೆ ಆಯಾಸವಾಯ್ತೋ ಏನು ಕಥೆಯೋ, ಆ ದುರ್ಯೋಧನ ಹೋಗಿ ಆ ವೈಶಂಪಾಯನ ಸರೋವರದ ಅಡಿಯಲ್ಲಿ ಅಂದರೆ ನೀರಿನಲ್ಲಿ ಅಡಗಿಕೊಂಡು ಬಿಟ್ಟಿದ್ದ. ಇಲ್ಲಿ ಜಾಣೂರ ಹೇಳ್ತಾ ಇದ್ದಾನೆ, ಚಲಮುನ ನನು ಡಾಸಿ ಜಲರಾಶಿ ಜೊರರಾದು. ಛಲದಿಂದ ನನ್ನನ್ನ ಸಮೀಪಿಸಿ ಯುದ್ಧ ಮಾಡಿದ ನಂತರ ಓಡೋಗಿ ಎಲ್ಲೂ ನೀರೊಳಗೆ ಬಚ್ಚಿಟ್ಕೋಬಾರ್ದು. ಇದು ಮತ್ಸ್ಯಾವತಾರವನ್ನು ಸೂಚಿಸುತ್ತೆ. ಜಲರಾಶಿ ಜೊರರಾದು. ಜ್ವರ ಅಂತಂದ್ರೆ ಅದ್ರ ಒಳಗೆ ಹೊರಟೋಗ್ಬಿಡ್ಬಾರ್ದು, ನೀರಿನಲ್ಲಿ ಹೊರಟೋಗ್ಬಿಡ್ಬಾರ್ದಯ್ಯ ಅಂದ್ರೆ ಮತ್ಸ್ಯಾವತಾರ. ನಿಗಿಡಿ ಗೋತ್ರಮು ದಂಡ ನಿಲುವರಾದು. ನೀನು ಪರ್ವತದ ಬಳಿಯಲ್ಲಿ ಹೋಗಿ ನೀನು ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲಯ್ಯ, ಅಂದ್ರೆ ಬೆಟ್ಟದೊಳಗೆ ಓಡೋಗಿ ಬಚ್ಚಿಟ್ಕೊಳ್ಳೋದಕ್ಕೆ ಆ ರೀತಿ ಆಗಲ್ಲಯ್ಯ. ಗೋತ್ರ ಅಂತಂದ್ರೆ ಪರ್ವತ. ಇದು ಕೂರ್ಮಾವತಾರವನ್ನ ಸೂಚಿಸುತ್ತೆ. ನಿಗಿಡಿ ಗೋತ್ರಮು ದಂಡ ನಿಲುವರಾದು. ಕೇಡಿಂಚಿ ಕುಂಭಿನಿ ಕ್ರಿಂದಿಕಿ ಬೋರಾದು. ನೀನು ಕುಂಭಿನಿ ಕ್ರಿಂದಿಕಿ ಬೋರಾದು ಅಂತಂದ್ರೆ ಭೂಮಿ ಕೆಳಕ್ಕೆ ಹೊಟ್ಟೋಗ್ಬಿಡ್ಬಾರ್ದಯ್ಯ, ಗೊತ್ತಾಯ್ತಾ? ಎಲ್ಲೋ ತಪ್ಪಿಸ್ಕೊಂಡು ಕೇಡಿಂಚಿ ಅಂತಂತಂದ್ರೆ ಎಲ್ಲೋ ಟು ಶೀಲ್ಡ್ ಆಫ್ ಅಂತ ಅಂದ್ರೆ ತಪ್ಪಿಸ್ಕೊಂಡು ಅಡಗ್ಕೊಳ್ಳೋದು, ಟು ಗೋ ಅಸೈಡ್, ಎಲ್ಲೋ ಹೊರಟೋಗ್ಬಿಡೋದು. ನನ್ನ ಹತ್ರ ಆಡಷ್ಟು ಯುದ್ಧ ಮಾಡಿಬಿಟ್ಟು ಕೈಲಾಗಲಿಲ್ಲ ಅಂದರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಕುಂಭಿನಿ ಕ್ರಿಂದಿಗೆ ಬೋರಾದು. ಇದು ವರಾಹ ಅವತಾರವನ್ನು ಸೂಚಿಸುತ್ತೆ. ಭೂಮಿಯನ್ನು ಎತ್ತಿ ತಂದಂಥ ಆದಿವರಾಹ ಮೂರ್ತಿಯ ವರಾಹ ಅವತಾರವನ್ನು ಸೂಚಿಸುತ್ತೆ. ಮನುಜ ಸಿಂಹುಂಡನೆ ಮಲಯರಾದು. ನೀನು ಸಿಂಹದಂತಹ ಪುರುಷ ನಾನು ಅಂತಂದ್ಬಿಟ್ಟು ನೀನು ಪೊಗರಿಂದ ತಿರುಗಾಡಕ್ಕಾಗಲ್ಲ. ನನ್ನ ಜೊತೆ ಯುದ್ಧಕ್ಕೆ ಬಂದಾಗ ನಿನ್ನ ಅಹಂಕಾರ ಮುರಿದು ಬಿಡ್ತೀನಿ. ಚೇರಿನಂ ಬಡವೈತು ಜಯ ಸಾಪಗರಾದು. ನೀನೇನಾದರೂ ನನ್ನ ಹತ್ರ ಬಂದ ತಕ್ಷಣ ಪಡವೈತು, ನಿನ್ನನ್ನು ಕುಟ್ಟಿ ಬೀಳಿಸ್ಬಿಡ್ತೀನಿ. ನೀನು ಕೈ ಚಾಚಕ್ಕೆ ಆಗಲ್ಲ, ಕೈ ಚಾಚಿ ನನ್ನ ಹಿಡಿಯೋಕ್ಕಾಗಲ್ಲ. ಅಂದರೆ ಕೈ ಚಾಚೋದು ಯಾವ ಅವತಾರದಲ್ಲಿ? ವಾಮನ ಅವತಾರದಲ್ಲಿ ಅಲ್ಲಿ ದಾನ ಸ್ವೀಕಾರಕ್ಕೋಸ್ಕರ ಕೈ ಚಾಚಿದ. ಇಲ್ಲಿ ನನ್ನನ್ನು ಹಿಡಿಯಕ್ಕೆ ನೀನು ಕೈ ಚಾಚಬಾರ್ದು ಅಂತ ಹೇಳೋದು ಒಂದು ರೀತಿ. ಅದೇ ರೀತಿ ಚಾಪಗರಾದು ಅಂತಂತಂದರೆ ಛಲಾಕ್ಷರ ಅಂತ ಹೇಳ್ತಾರೆ. ಅಂದರೆ ನಾವು ಹೇಳ್ತಾ ಇರೋದೊಂದು, ಅದರಲ್ಲಿ ಇರ್ತಕ್ಕಂಥ ಗೂಢಾರ್ಥ ಒಂದು, ಆ ರೀತಿಯಾದಂತಹ ಒಂದು ಪ್ರಯೋಗ ಇದು. ಸೇರಿನಂ ಬಡವೈತು ಸಾಪಗರಾದು. ನನ್ನ ಎದುರಿಗೆ ಬಂದ ತಕ್ಷಣ ನೀನನ್ನು ಬೀಳ್ಸಾಕ್ಬಿಡ್ತೀನಿ, ನೀನು ನನ್ನ ಹಿಡಿಯೋಕ್ಕೆ ಮಾಡೋಕ್ಕೆ ಕೈ ಚಾಚಕ್ಕೆ ಆಗಲ್ಲ ಅಂತ ಇಲ್ಲಿ ಗುಪ್ತವಾಗಿ ವಾಮನಾವತಾರವನ್ನು ಸೂಚಿಸ್ತಾ ಇದ್ದಾರೆ. ಬೆರೆಸಿ ನಾ ಮುಂದಟ ಬೆರಗರಾದು. ನನ್ನ ಮುಂದೆ ಬಂದು ನಿಂತ್ಕೊಂಡು ನೀನು ನಿಂದೆ ಎಲ್ಲ ನಿನ್ನ ಪ್ರತಾಪ ತೋರಿಸ್ಕೊಂಡು ಪೆರಗರಾದು ಅಂದರೆ ದೊಡ್ಡವನಾಗಿ ಬೆಳಿಬಾರ್ದು ಅಂತಂದ್ರೆ ನಾನು ನಿನ್ನ ಪ್ರತಾಪ ತೋರ್ಸಕ್ಕೆ ಬಿಡಲ್ಲ ಅಂತಂತಂದ್ರೆ ಇಲ್ಲಿ
ಬೆಳೆಯೋದು ಅಂತಕ್ಕಂಥದ್ದು ತ್ರಿವಿಕ್ರಮ ಅವತಾರ. ಭೂನಾಥ ಹಿಂಸಕಂ ಭೋರಾದು ನಾನು ಮೀರಿ, ನಾನು ಇಲ್ಲೇ ಇದ್ದೀನಿ, ನೀನು ಕಂಸನ ಮೇಲೆ ನೀನು ಹಿಂಸೆ ಮಾಡೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ನೀನು ನನ್ನನ್ನು ದಾಟಿ ನನ್ನ ರಾಜನನ್ನು ಹಿಂಸೆ ಪಡೋಕ್ಕಾಗೋದೇ ಇಲ್ಲ, ನಿನಗೆ ಹಿಂಸೆ ಮಾಡೋಕ್ಕಾಗೋದೇ ಇಲ್ಲ ನಿನ್ನ ಕೈಲಿ. ಇದು ಪರಶುರಾಮ ಅವತಾರವನ್ನು ಸೂಚಿಸುತ್ತೆ. ಭೂನಾಥ ಹಿಂಸಕ ಪೋರಾದು ನಾನು ಮೀರಿ. ಆ ಪರಶುರಾಮ ಅವತಾರದಲ್ಲಿ ಉದ್ಧಟರಾದಂಥ ರಾಜರನ್ನೆಲ್ಲ, ಕ್ಷತ್ರಿಯರನ್ನೆಲ್ಲ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ನಿರ್ಮೂಲ ಮಾಡಿದ್ನೆಲ್ಲ ಪರಶುರಾಮ. ಆ ಅವತಾರವನ್ನು ಸೂಚಿಸ್ತಾ ಇದ್ದಾನೆ. ಶೋಧಿಂತು ಗಾನಲ ಜೊರಗರಾದು, ನನ್ನ ಮುಂದಿನಿಂದ ನೀನೆಲ್ಲೂ ತಪ್ಪಿಸ್ಕೊಳಕ್ಕೆ ಹೋಗೋಕ್ಕಾಗಲ್ಲ. ಶೋಧಿಂತು, ನೀನು ಎಲ್ಲಿದ್ರೂ ಬಿಡಲ್ಲ ನಾನು. ಕಾನಲ ಜೊರಗರಾದು, ಕಾನು ಅಂತಂದರೆ ಅರಣ್ಯ. ನೀನು ನನ್ನಿಂದ ತಪ್ಪಿಸ್ಕೊಂಡು ಅರಣ್ಯದೊಳಗೆಲ್ಲ ಓಡೋಗಿ ಬಚ್ಚಿಟ್ಕೊಳಕ್ಕಾಗಲ್ಲ. ಇಲ್ಲಿ ಅರಣ್ಯವನ್ನು ಸೂಚಿಸಿರೋದ್ರಿಂದ ಶ್ರೀರಾಮ ಅವತಾರ, ಅವನು ಅರಣ್ಯವಾಸಿಯಾಗಿ ಹೋಗ್ತಾನಲ್ಲ, ಅದನ್ನು ಸೂಚಿಸ್ತಾ ಇದ್ದಾರೆ. ಪ್ರಬಲ ಮೂರ್ತಿನನುಚು ಭಾಸಿಲ್ಲಗರಾದು, ನೀನು ಪ್ರಬಲ ಮೂರ್ತಿ ಅಂದರೆ ಪ್ರಬಲವಾದ ಆಕಾರ ಶಕ್ತಿ ಎಲ್ಲ ಇರೋನು ಅಂತ ಬೀಗಬಾರದು ನೀನು, ಗೊತ್ತಾಯ್ತಾ? ಬಲ ಇದೆ ನನಗೆ ಅಂತ ಬೀಗಕ್ಕಾಗಲ್ಲ ಅಂದರೆ ಬಲರಾಮ ಅವತಾರವನ್ನು ತೋರಿಸ್ತಾರೆ. ಧರ್ಮ ಪ್ರಬುದ್ಧಂಡನಿ ತಲಪರಾದು, ನಾನೇ ಪ್ರಬುದ್ಧ, ನನಗೆ ಬುದ್ಧಿ ಜಾಸ್ತಿ ಇದೆ ಅಂತ ನೀನು ಜಂಬ ಪಡ್ಕೊಡ್ದಯ್ಯ ಅಂತ ಹೇಳ್ತಾ ಇರುವ ಒಂದು ರೀತಿಯಲ್ಲಿ ಬುದ್ಧ ಅವತಾರವನ್ನು ಸೂಚಿಸ್ತಾ ಇದ್ದಾರೆ. ಕಲ್ಕಿತನ ಮುಜೂಪಿ ಗರ್ವಿಂಪಗರಾದು, ಕಲ್ಕಿತನ ಅಂದರೆ ಅತ್ಯಂತ ಬುದ್ಧಿವಂತ ಅಂತ ಹೇಳ್ಕೊಂಡು ಗರ್ವ ಪಡಬೇಡ ಯಾರೇನೋ ಅಂತ ಕಲ್ಕಿತನ ಅಂತ ಬಂದಿದ್ರಲ್ಲೇ ಕಲ್ಕಿ ಅವತಾರ. ತರಮುಗ ಅದು ಕೃಷ್ಣ, ತಲಗು ನನ್ನ ಜೊತೆಲಿ ಯುದ್ಧ ಮಾಡಕ್ಕೆ ನಿನ್ನ ಕೈಲಾಗಲ್ಲ, ಹೋಗಯ್ಯ ಹೋಗು ಹೋಗು ನಡಿ ಆಚೆಗೆ ಅಂತ ಚಾಣೂರ ಹೇಳ್ತಾ ಇದ್ದಾನೆ. ಅವನು ಬೈಯತಕ್ಕಂತಹದ್ದನ್ನ, ಆ ಬೈಗಳವನ್ನ ಹೇಳ್ತಾ ಅದರೊಳಗೆ ಗುಪ್ತವಾಗಿ ಭಗವಂತನ ದಶಾವತಾರಗಳನ್ನು ಪ್ರಶಂಸಿಸ್ತಾ ಇದ್ದಾರೆ ಭಕ್ತ ಪೋತನಾಮಾತ್ಯರು. ಹೀಗೆ ದಶಾವತಾರಗಳನ್ನು ವರ್ಣಿಸಿದಂತಹ ಪೋತನರು ಮುಂದೆ ಆ ಭಗವಂತನ ಸನ್ನಿಧಿ ಎಲ್ಲೆಲ್ಲಿ ಇರುತ್ತೋ ಅದನ್ನ ಇದೇ ರೀತಿ ಛಲ ವಾಕ್ಯಗಳಲ್ಲಿ ತೋರಿಸಿದ್ದಾರೆ. ಅದಿಗಾಕ ನೀವು ಶ್ರೀಹರಿನಂಟೇನೆ, ಹೌದಾ? ನೀನು ಆದಿನಾರಾಯಣ ಹರಿ ಅವತಾರ ಅಂತ ಹೇಳ್ತೀಯ, ಹಾಗಾದ್ರೆ ಕೇಳು. ಮಹಿಮತೋ ನುಂಡಂಗ ಮಥುರಾಪುರಮುಗಾನಿ ಪೊಲುಪಾರ ವೈಕುಂಠಪುರಮುಗಾದು ಗರ್ವಂಬುತೋರುಂಡನ್ ಗಂಸುಡಿ ಸಭಗಾನಿ సంసారరహితుల సభయుగాదు ప్రకటించి వినంగనా బహునాదముగాని నారదు వీణా స్వనంబుగాదు చదురులాడగ మల్ల జన నిగ్రహముగాని రమతోడి ప్రణయ విగ్రహముగాదు వెలసిదిరుగంగ వేదాంత వీథిగాదు మొరగిపో ముని మనముల మూలగాదు సాగి నడవంగ భక్తుల జాడుగాదు శౌరి నామ్రులని వెందు జనియదింక ಶೌರಿ ನಾಮ್ರೊಲನಿ ವೆಂದು ಜನಿಯದಿಂಕ. ಭಗವಂತನ ಸಾನ್ನಿಧ್ಯ ಇರಲಿರುತ್ತೆ. ಆದಿನಾರಾಯಣ ಸದಾ ಇರತಕ್ಕಂಥದ್ದು ಅಲವೈಕುಂಠಪುರಮುಲು ಅಂದರೆ ಆ ವೈಕುಂಠವೇ ಅವನ ದಿವ್ಯಧಾಮ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಚಾಣೂರ, ಮಹಿಮತೋ ನುಂಡಂಗ ಮಥುರಾಪುರಮು, ನೀನು ಅತಿ ವೈಭವವಾಗಿ ಮೆರಿಬಹುದು ಇಲ್ಲಿ ಅಂತ ಅಂದ್ಕೋಬೇಡಯ್ಯ. ಇದು ನೀನು ಶ್ರೀಹರಿಯನ್ನಾಗಿದ್ರೆ ಅದು ನಿನ್ನ ವೈಕುಂಠಪುರ ಅಲ್ಲ, ಇದು ನಮ್ಮ ಕಂಸನ ಆಳತಕ್ಕಂಥ ಮಥುರಾ ಪಟ್ಟಣ. ಗರ್ವಂಬುತೋನುಂಡ ಗಂಸುನಿ ಸಭಗಾನಿ ಸಂಸಾರ ರಹಿತಲ ಸಭೆ ಕಾದು. ಎಲ್ಲ ಬಿಟ್ಟಿರೋರು ಇರ್ತಾರಲ್ಲ, ಸಂಸಾರ ಬಿಟ್ಬಿಟ್ಟು ಮುನಿಗಳು, ಅವರ ಸಭೆಯಲ್ಲಾದ್ರೆ ನಿನ್ನನ್ನ ಕರೆದು
ಒಳ್ಳೆ ದೊಡ್ಡಸ್ತಿಗೆ ಕೊಟ್ಟು ನಿನ್ನ ಕೂಡಿಸಿ ನಿನ್ನನ್ನು ಆರಾಧಿಸಿ ಎಲ್ಲ ಮಾಡ್ತಾರಯ್ಯ, ನಿನ್ನನ್ನು ಮೆರೆಸ್ತಾರೆ. ಆ ರೀತಿ ಗರ್ವದಿಂದ ಇರ್ತೀನಿ ಇಲ್ಲಿ ಅಂದರೆ ನೀನಿಲ್ಲಿರಕ್ಕಾಗಲ್ಲ. ಇದು ಕಂಸನ ಸಭೆ, ಆ ಮುನಿಗಳ ಅಥವಾ ಸಂಸಾರ ರಹಿತರ ಸಭೆ ಇದಲ್ಲ ಅಯ್ಯ ನಿನಗೆ. ಪ್ರಕಟಿಂಚಿ ಮಿನಂಗ ನಾ ಬಾಹುನಾದಮುಗಾನಿ ನಾರದು ವೀಣಾಸ್ವನಂಬುಗಾದು. ಸದಾಕಾಲ ನಾರದರು ತಮ್ಮ ಮಹತಿ ವೀಣೆಯನ್ನು ಹಿಡ್ಕೊಂಡು ನಾರಾಯಣ ನಾರಾಯಣ ಅಂತ ವೀಣಾಸ್ವನ ಮಾಡ್ತಾ ಇರ್ತಾರಲ್ಲ, ನಿನಗೇ ಅರ್ಪಿತವಾಗಲಿ, ನೀನೇ ಕೇಳಿಸ್ಕೊಳ್ಳಿ ಅಂತ ಮಾಡ್ತಾರಲ್ಲ. ಇಲ್ಲಿ ನೀನು ಆ ವೀಣೆಯನ್ನು ಕೇಳಕ್ಕಾಗಲ್ಲಯ್ಯ. ಇಲ್ಲಿ ಏನಿದ್ರು ಇಲ್ಲಿ ನನ್ನ ಭುಜಾಸ್ಫಾಲನ ಅಂತಾರಲ್ಲ, ಭುಜ ತಟ್ಟಿ ಕರಿತೀನಿ, ತೊಡೆ ತಟ್ಟಿ ಕರಿತೀನಲ್ಲ, ನನ್ನ ಆ ಬಾಹುನಾದ ಮಾತ್ರವೇ ನಿನಗಿಲ್ಲಿ ಕೇಳಿ ಬರೋದು, ನಾರದರ ವೀಣಗಾನ ಅಲ್ಲ. ಗೊತ್ತಾಯ್ತಾ? ಚತುರುಲಾಡಂಗ ಮಲ್ಲಜನ ನಿಗ್ರಹಮುಗಾನಿ ರಮತೋಡಿ ಪ್ರಣಯ ವಿಗ್ರಹಮುಗಾದು. ಚದುರುಲು ಅಂತಂದ್ರೆ ಚತುರೋಕ್ತಿಗಳನ್ನ ಆಡ್ಕೊಂಡು ಕಾಲ ಕಳಿತೀನಿ ಅನ್ನಕ್ಕಾಗಲ್ಲಯ್ಯ ಇಲ್ಲಿ. ಇದೇನು ಹುಡುಗಾಟ ಬರೀ ಬಾಯಿ ಮಾತನಲ್ಲಾಗಂಥದ್ದಲ್ಲ, ಇದು ಮಲ್ಲಜನ ನಿಗ್ರಹ. ನಾವು ಮಲ್ಲಜನರು, ಜಟ್ಟಿಗಳು, ಜಗಜಟ್ಟಿಗಳು. ನಮ್ಮೊಂದಿಗೆ ಹೋರಾಟ ಅಂದರೆ ನೀನು ಚತುರೋಕ್ತಿಗಳನ್ನು ಆಡ್ಕೊಂಡು ಆ ರಮೆಯ ಜೊತೆಯಲ್ಲಿ ಪ್ರಣಯ, ಅದಾದಮೇಲೆ ವಿಗ್ರಹ, ವಿರಹ ಆದಾಗ ಯಾವ ಥರ ಚತುರೋಕ್ತಿ ಆಡ್ತೀಯ, ಅವಳು ಕೋಪ ಬಂದರೆ ಅವಳು ಹೆಂಗೆ ರಮಿಸ್ತೀಯ, ವಿಧವಾಗಿ ಮಾತಾಡ್ತೀಯಲ್ಲ, ಬಹುಭಾಷಾ ವಿಶಾರದ ನೀನು, ಚತುರೋಕ್ತಿಗಳನ್ನು ಆಡ್ಕೊಂಡು. ಅದು ಇಲ್ಲಿ ಸಾಗಲ್ಲಯ್ಯ. ಇದೇನಿದ್ರು ಮಲ್ಲ ಜನರೊಡನೆ ನಿಗ್ರಹ ಇದು. ಗೊತ್ತಾಯ್ತಾ? ವೆಲಸಿ ತಿರುಗಂಗ ವೇದಾಂತ ವೀತಿಗಾದು. ವೇದಾಂತದೊಳಗೆ ಇರತಕ್ಕಂತಹ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವತ್ ತತ್ವ ವೇದಾಂತದಲ್ಲಿ ಅಡಗಿದೆ ಅನ್ನತಕ್ಕಂಥದ್ದನ್ನು ತಿಳಿಸ್ತಾ ಹೇಳ್ತಾ ಇದ್ದಾರೆ. ನೀನೆ ಆ ರೀತಿ ವೇದಾಂಗ ವೀತಿ ಅಲ್ಲ ಇದು, ವೇದಾಂತ ವೀತಿ ಅಲ್ಲ ಇದು. ನೀನಿಲ್ಲಿ ತಿರುಗಾಡಕ್ಕೆ ಮೆರಕೊಂಡು ಮೊರಗಿಪೋ ಮುನಿ ಮನಮೂಲ ಮೂಲಗಾದು. ಹೋಗ್ಲಿ ಬಚ್ಚಿಟ್ಕೊಂಡ್ಬಿಡೋಣ ಹೆದರ್ಕೊಂಡು ಅಂತಂದ್ರೆ ಯೋಗಿ ಹೃದಯಾನಗಮ್ಯಂ ಅಂತ ಹೇಳ್ತಾರೆ. ಹಾಗೆ ಯೋಗಿಗಳ ಹೃದಯ ಗಹ್ವರ ಇಲ್ಲಿಲ್ಲಯ್ಯ. ನೀನು ಹೆದರ್ಕೊಂಡು ಬಚ್ಚಿಟ್ಕೊಳ್ತೀನಿ ಅಂದ್ರೂ ಇಲ್ಲ, ಮೆರಿತೀನಿ ಅಂದ್ರೂ ಇಲ್ಲಿ ನಿನಗೆ ಜಾಗವಿಲ್ಲ. ಸಾಗಿ ನಡವಂಗ ಭಕ್ತುಲ ಜಾಡಗಾದು. ಏನೋ ಹೋಗ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀನಿ, ಜೈ ಜಯ ಅಂತ ಮೆರವಣಿಗೆ ಹೋದಂಗೆ ಅಂದರೆ ಇದು ಭಕ್ತರ ಇರ್ತಕ್ಕಂತಹ ಬೀದಿ ಅಲ್ಲ ಇದು. ಗೊತ್ತಾಯ್ತಾ? ಶೌರಿ ನಾಮ್ರೊಲ ನೀವೆಂದು ಜನಿಯದಿಂಕ. ಇನ್ನ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಶೌರಿ, ನನ್ನಿಂದ ತಪ್ಪಿಸ್ಕೊಂಡು ನೀನು ಎಲ್ಲಿಗೂ ಹೋಗೋಕ್ಕಾಗಲ್ಲಯ್ಯ. ನಿಂದಿದಿಷ್ಟು ಸನ್ನಿಧಿಗಳು ನೀನು ಹರಿ ಅನ್ನೋದಾದರೆ. ಆದರೆ ಈಗ ನೀನು ಸಿಕ್ಕಿಬಿತ್ತಿರೋದು ಮಹಾಪ್ರಬಲನಾದ ಮಲ್ಲ ಜಟ್ಟಿ, ಜಗಜ್ಜಟ್ಟಿಯಾದಂಥ ಚಾಣೂರನ ಕೈಲಿ. ಇನ್ನ ನೀನು ತಪ್ಪಿಸ್ಕೊಂಡು, ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗಲಾರೆ ಅನಿ ಪಲಿಕಿ. ರೋಷಾಗ್ನಿಧೂಮ ಪ್ರರೋಹಂಬು ಕೈವಡಿ ಶಿರಮುನ ಸನ್ನಪು ಶಿಖವೆಲುಂಗ. ನಾಶಾಮದೇಭೇಂದ್ರ ಹಸ್ತ ಸನ್ನಿಭಮುಲೈ ಬಾಹುದಂಡಂಬುಲು ಭಯದ ಮುಲುಗ. ಲಯ ಸಮಯಾಂತ ಕೋಲ್ಲಸಿತ ದಂಶ್ಚಲ ಭಂಗಿ ಜಾಂಗಿನ ಕೋರ ಮೀಸಮುಲು ಮೆರೆಯ. ನಲ್ಲ ನೀ ತೆಗೆಗಲ ನಡಗೊಂಡ ಜಾಟ್ಪುನ ನಾಭೀಲ ನೀಲ ದೇಹಂಬು ಮೆರೆಯ. ಜರಣ ಹತುಲ ಧರಣಿ ಸಂಚಲಿಂಪಂಗ ನಭೋ ಮಂಡಲಂಬು ನಿಂಡ ಮಲ್ಲ ಸರಚೆ. ಶೌರಿದ ಸಕು ನಡಚ ಚಾಣೂರ ಮಲ್ಲೊಂಡು. ಶೌರಿದ ಸಕು ನಡಚ ಚಾಣೂರ ಮಲ್ಲೊಂಡು. ಪೌರಲೋಕ ಹೃದಯ ಬಲ್ಲುಡಗುಚು. ಪೌರಲೋಕ ಹೃದಯ ಬಲ್ಲುಡಗುಚು. ಇಷ್ಟು ತನ್ನ ಬಗ್ಗೆ, ತನ್ನ ಬಲದ ಬಗ್ಗೆ, ತನ್ನ ಕೀರ್ತಿ ಪ್ರತಾಪಗಳ ಬಗ್ಗೆ, ಶೌರ್ಯದ ಬಗ್ಗೆ, ಬಾಹುಬಲದ ಬಗ್ಗೆ ಎಲ್ಲ ಕೊಚ್ಚಿಕೊಂಡಂತಹ ಚಾಣೂರ ಕೃಷ್ಣನನ್ನ ಸಾಕಷ್ಟು ಮೂದಲಿಸಿ ಕೃಷ್ಣನೆಡೆಗೆ ನಡೆದು ಬಂದ, ಮುಂದಕ್ಕೆ ಬಂದ. ಅವನು ಹೇಗಪ್ಪ ಬಂದ ಅಂದರೆ ರೋಷಾಗ್ನಿ ಧೂಮ ಪ್ರರೋಹಂಬು ಕೈವಡಿ ಶಿರಮುನ ಸನ್ನಪು ಶಿಖವೆಲುಗ. ರೋಷಾಗ್ನಿ ಎನ್ನತಕ್ಕಂತಹ ಆ ಅಗ್ನಿಯಿಂದ ಪ್ರಸರಿಸ್ತಕ್ಕಂತಹ ಧೂಮ ಪ್ರರೋಹಂಬು ಹೊಗೆನೋ ಅನ್ನೋ ರೀತಿಯಲ್ಲಿ, ಕೈವಡಿ ಅಂದರೆ ಆ ರೀತಿಯಲ್ಲಿ ಅವನ ಶಿರದಲ್ಲಿ ಶಿಖೆ ಇತ್ತು, ಶಿಖೆ ಇಟ್ಕೊಂಡಿದ್ದ ಬಿಲ್ಜುಟ್ಟು. ಆಶಾಮದೇಭೇಂದ್ರ ಹಸ್ತ ಸನ್ನಿಭುಮುಲೈ ಬಾಹುದಂಡ ಮೂಲು ಭಯದ ಮುಲುಗ.
ಆಶಾಮಧ ಇಭ ಇಂದ್ರ ಅಂತಂದರೆ ದಿಗ್ಗಜಗಳ ತೊಂಡದಂತೆ ಅಂದರೆ ದಿಗ್ಗಜಗಳ ಸೊಂಡಿಲುಗಳಂತೆ ಇತ್ತು ಅವನ ಒಂದು ಬಾಹುದಂಡಗಳು. ಅಷ್ಟು ಬಲಶಾಲಿ ಅವನು ಚಾಣೂರ. ಅವನ 2 ಕೈಗಳು ಉದ್ದಕ್ಕೂ ಒಳ್ಳೆ ದಿಗ್ಗಜಗಳ ಸೊಂಡಿಲುಗಳಂತೆ ಇತ್ತು. ಭಯದ ಮುಲಗ, ನೋಡಿದವ್ರಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿತ್ತು ಅವನ ತೋಳುಗಳು. ಇದೇನಪ್ಪ ಅವನು ಒಂದು ಕೊಟ್ಟರೆ ನಾವು ಅಷ್ಟೇ ನಮ್ಮ ಗತಿ ಅನ್ನೋ ರೀತಿಯಲ್ಲಿತ್ತು. ಲಯ ಸಮಯ ಅಂತಕ ಉಲ್ಲಸಿತ ದಂಷ್ಟ್ರಳ ಭಂಗಿ. ಆ ಪ್ರಳಯ ಕಾಲದಲ್ಲಿ ಅಂತಕ ಅಂತಂದರೆ ಯಮಧರ್ಮ ತನ್ನ ಕೋರೆಗಳನ್ನು ಭಯಂಕರವಾಗಿ ತೆರೆದು ಎಲ್ಲವನ್ನ ನುಂಗುತ್ತಾ ಇರ್ತಾನಲ್ಲ. ಆ ಲಯ ಸಮಯದ ಪ್ರಳಯ ಕಾಲದ ಯಮನ ಕೋರೆಗಳಂತೆ ಇದ್ವಂತೆ ಇವನ ಜಾಗಿನ ಕೋರ ಮೀಸಲು ಮೆರೆಯ. ಇವನು ಕೋರೆ ಮೀಸುಗಳು ಹೀಗೆ ಏನು ಗಲ್ಲಿ ಮೀಸೆ ಅಂತಾರೆ, ಚೆನ್ನಾಗಿ ದೊಡ್ಡದಾಗಿ ಮೀಸೆ ಬಿಟ್ಕೊಂಡ್ಬಿಟ್ಟಿದ್ದಾನೆ. ನಲ್ಲನಿ ತೆಗಗಲ ನಡಗೊಂಡ ಚಾಡ್ಪುನ ನಾಭೀಲ ನೀರ ದೇಹಂಬು ಮೆರೆಯ. ಕಪ್ಪಗಿದ್ದಾನೆ, ಆ ಭಯಂಕರ ಎತ್ತರಾಕೃತಿ ನಡ್ಕೊಂಡು ಬರ್ತಾ ಇದ್ರೆ ಅವನು ದೊಡ್ಡ ಒಂದು ಬೆಟ್ಟ ನಡ್ಕೊಂಡು ಬರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಇದ್ದಾನೆ. ಜರಣಹತುಲ ಧರಣಿ ಸಂಚಲಿಂಪಂಗ. ಅವನು ಒಂದೊಂದೇ ಹೆಜ್ಜೆ ಧಮ್ ಧಮ್ ಅಂತ ಇಟ್ಕೊಂಡ್ ಬರ್ತಾ ಇದ್ರೆ ಭೂಮಂಡ ಎಲ್ಲ ನಡುಗ್ತಾ ಇದೆಯಂತೆ ಅವನ ಹೆಜ್ಜೆ ಹಾಕ್ತಾ ಇರೋದಕ್ಕೆ. ನಭೋಮಂಡಲಂಬು ನಿಂಡ ಮಲ್ಲಸರಚಿ. ಅವನ ಭುಜಾಸ್ಪಾಲನ ಮಾಡ್ತಾ ಇದ್ರೆ ಹಾಗೆ ನಭೋಮಂಡಲದಲ್ಲೆಲ್ಲ ಆ ಶಬ್ದ ತುಂಬಿಬಿಟ್ಟಿದೆ. ಉಕ್ಕಿನಂಥ ಮಾಂಸಖಂಡಗಳು ಅದ್ರ ಮೇಲೆ ಕೈ ಅಂಗೈಯಿಂದ ಠಾಪ್ ಠಾಪ್ ಅಂತ ಹೊಡೆದ್ರೆ ಎಲ್ಲ ಲೋಕಗಳಿಗೂ ಕೇಳಿಸೋ ರೀತಿಯಲ್ಲಿದೆ ಅವನ ಭುಜಾಸ್ಫಾಲನದ ಶಬ್ದ. ಶೌರಿ ದೆಸಕು ನಡಚು ಚಾಣೂರ ಮಲ್ಲುಂಡು. ಆ ಶೌರಿ ಎಡೆಗೆ ನಡ್ಕೊಂಡು ಬಂದ ಆಕ್ರಮಣ ಮಾಡಲಿಕ್ಕೆ, ಇನ್ನು ಮಲ್ಲ ಯುದ್ಧ ಮಾಡೋಣ ಅನ್ನೋ ರೀತಿಯಲ್ಲಿ ಒಳ್ಳೆ ದೊಡ್ಡ ಬೆಟ್ಟದ ಥರ ಭೀಕರಾಕೃತಿ, ಭಯಂಕರಾಕೃತಿ ಮತ್ತು ಒಳ್ಳೆ ದೊಡ್ಡ ಆಕೃತಿ, ಪರ್ವತಾಕೃತಿ ನಡ್ಕೊಂಡು ಬರ್ತಾ ಇದ್ರೆ ಪೌರಲೋಕ ಹೃದಯ ಭಲ್ಲುಂಡಗುಚು. ಅಲ್ಲಿ ನೆರೆದಿದ್ದಾರಲ್ಲ ಜನ ನೋಡೋಣ ಅಂತಾಗ ಗೋಕುಲದವರು ಇರ್ತಾರೆ, ಎಲ್ಲರಿಗೂ ಒಳಗಡೆನೆ ಭಯ ಆಗ್ತಾ ಇದೆ. ಇದೇನಪ್ಪ ನಮ್ಮ ಕೃಷ್ಣ ಸುಕುಮಾರ, ಅವನ ಮೇಲೆ ಇಂಥ ಇವನು ಬರ್ತಾ ಇದ್ದಾನಲ್ಲ ಯುದ್ಧಕ್ಕೆ ಅಂತ ಅವರ ಹೃದಯಕ್ಕೆ ಒಳ್ಳೆ ಬಲ್ಲೆ ಚುಚ್ಚದಂಗಾಯ್ತಂತೆ. ಭಯ ಏನಾಗುತ್ತೋ ಏನೋ ಕೃಷ್ಣನಿಗೆ ಅನ್ನೋತಕ್ಕಂಥ ಒಂದು ಕಳವಳ. ಅಷ್ಟು ಭೀಕರಾಕೃತಿಯಾದಂಥ ಆ ಚಾಣೂರ ಕೃಷ್ಣನಡೆಗೆ ನಡೆದುಕೊಂಡು ಬಂದ. ಇನ್ನು ಮುಂದೆ ಪೋತನಾಮಾತ್ಯರು ಆ ಇಡೀ ಮಲ್ಲ ಯುದ್ಧದ ಒಂದು ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ತಂದಿರಿಸ್ತಾರೆ, ಅತಿ ಪ್ರೌಢವಾದ ಗದ್ಯದ ರೂಪದಲ್ಲಿ. ಇಟ್ಲಗ್ಗಲಂಬಗು ನಗ್ಗಲಿ ಕಡಗ್ಗರಿನ ಮಲ್ಲು ನಿಂಗನಿ ಮೆಲ್ಲನ ಮೊಲ್ಲಂಬಗು ಬೀರಂಬು ವೆಲ್ಲಿಗುನ ವಲ್ಲಭ ವಲ್ಲಭುಂಡುಲ್ಲಸಿಲ್ಲಿ ಬಾಹುನಾದಂಬನ ರೋದೋಂತರಾಳಂಬು ಪೂరించి ಮಿಂಚಿ ಕವಿಸೆ ನಿಟ್ಲಿದ್ದರೂ ನುದ್ದವಿಡಿ ನುನ್ನತ ವಿಷಮಂಬುಗಲಗು ಠಾಣಲಿಡಿ ಕರಿ ಕರಿಯುನು ಹರಿ ಹರಿಯುನು ಗಿರಿ ಗಿರಿಯುನುಂದಾಕುಬೇಕಂದಲಪಡಿ ಇತರೇತರ ಹೇತಿ ಹಿಂಸಿತಂಬುಗಲಗು ದವಾನಲಂಬುಲ ತೆರಂಗುನನ್ ಪರಸ್ಪರ ದೀರ್ಘ ನಿರ್ಘಾತ ಘಟ್ಟಿತಂಬುಲಗು ಮಹಾಬ್ರಂಬುಲ ವಿಭ್ರಮಂಬುನ ನನ್ನೋಣ್ಯ ತುಂಗ ತರಂಗ ತಾಡಿತಂಬುಲಗು ಕಲ್ಪಾಂತಕಾಲ ಸಮುದ್ರಂಬುಲ ರೌದ್ರಂಬುನ ನೊಂಡರುಲ ಮುಷ್ಟಿ ಘಟ್ಟನಂಬುಲ ಘಟ್ಟಿತ ಶರೀರುಲೈ ದತ್ತರಿಲ ಕಡ್ಡಗ್ಗರಿ ಕ್ರದ್ದನನ ಎತ್ತರುನ್ ದಿರುಗು ನೆಡಹರಿ ಸೊಚ್ಚಿ ಪೇರ್ಚಿ ಆರ್ಚಿ ಜಟ್ಟಿಂಬಟ್ಟಿ ಬಡಂದಿಗಿಚಿ పాదంబుల జాడించి సముల్లాసంబున నెసకంబునకు వచ్చిన మెచ్చి నొచ్చి చపలుండు మీరి మొరసారించి తెరలక పారలను ద్రొబ్బి నబ్బలానుజుండుబ్బి గొప్పున మేను వర్ధిల్ల నర్దాంగ కంబున నుండి జానువుల నొత్తుచు నురబడిం గరబడంబుననున్న నా దుర్నయండును బాల మేలు మేలని లీలంగాలు స్వరనిచ్చి త్రోచినం జూచి ఏచి ఖేచరు లగ్గించి ఉక్కడింప న గోపకుమారుండు పాటవంబున రాటవంబున కుంజని నెన్నెక్కి వెన్నెక్కి నెక్కినన్న కంసభటుండు మద జల రేఖా బంధురంబుగు గంధ సింధురంబు చందంబునన్ బదంబును గరంబునన్ గ్రహించి సహించి వహించి
నైపుణ్యంబున లోపలందిరిగి ఎట్టిట్టు దట్టించిన దిట్టతనంబునం దిటవు తప్పక ఎప్పద్మలోచనుండు ఖేడించి ఏచి సమతలంబునం వైచి ప్రచండంబగువాని పిచండంబు వాగించి కాలంగాలు గీలించి డొక్కరంబుగొనినన్ నయ్యభ్యాసి సభ్యులు సన్నుతింపం గ్రమ్మరించి జడ్డనం గాలడ్డగించి రక్షించుకొనిన నా రక్షోవైరి వాని కటిచేలంబు పట్టి ఎత్తి యొత్తి నడుమ రాగి ఇడి సందువెట్టి నవ్విన నవ్వీరోధికాలు కాలిలో నిడి వేధించి నిరోధించిన నిరోధంబు బాసి తిరిగి వసుదేవు పట్టి సంబుగుని దట్టించినన్ ఉబ్బరిక చేసి చాణూరుండు హరికరంబు పట్టి హమ్మని నెమ్మొగంబునం గాలిడి మీందైనంగేళి బాలకుండు కాలింగాల నివారించి మీందై నెగడి యుండనీక దుర్వార బలంబున విదలించి లేచి గృహీత పరిపంథి చరణుండై విపక్షుని వక్షంబు వజ్ర సన్నిభంబగు పిడికిటం బొడిచిన వాడు వాండి చెడక విజృంభించి అంభోరాశి మధ్యంబునం దిరుగు శైలంబు పోలిక నేల జిరిజిరిందిరిగి తన్నిన వెన్నుండు కుప్పించి ఉప్పరం బెగసి మీదన్ నురికిన నతండు కృష్ణ పాదసంధి పరిక్షిప్త పాదుండై ఎగసి లేచి ಸಮುದ್ಧತುಂಡಯ್ಯನಯ್ಯಡ. ಆ ರೀತಿಯಾಗಿ ಇಬ್ಬರು ಗುದ್ದುಕೊಂಡು ಸ್ವಲ್ಪ ಕೂಡ ಹೆದರದೆ ತಬ್ಬಿಬ್ಬು ಪಡದೆ ಇಬ್ಬರು ಮತ್ತೆ ಹತ್ತಿರ ಬಂದು ವೇಗವಾಗಿ ಮಲ್ಲರಂಗದಲ್ಲಿ ಪರಿಭ್ರಮಿಸ್ತಾ ಇರ್ತಾರೆ. ಹೀಗೆ ಸುತ್ತಾಡ್ತಾರೆ. ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರಬೇಕು. ಯಾವ ಪಟ್ಟು ಎದುರಾಳಿಯನ್ನು ಹಿಡಿದು ಬಿಡೋಣ. ಎದುರಾಳಿ ಒಂದು ಕ್ಷಣ ಕಣ್ಣು ಮಿಟುಕಿಸುವಷ್ಟಕ್ಕಿನ್ನ ಕಡಿಮೆ ಸಮಯದಲ್ಲಿ ಅವನ ಆಯಕಟ್ಟಿಗೆ ಸಿಗ್ತಾನೆ ಅಂದರೆ ಅವನ್ನ ಪಟ್ಟು ಹಿಡಿದು ಬಿಡೋಣ ಅಂತ ಇಬ್ಬರು ಆ ಮಲ್ಲರಂಗದ ಸುತ್ತು ತಿರುಗಾಡ್ತಾರೆ. ಆಗ ಹರಿ ವಿಜೃಂಭಿಸ್ತಾನೆ. ಬರಿಸಿ ಜಟ್ಟಿಯನ್ನ ಹಿಡಿದು ಎಳಿತಾನೆ ಕೆಳಕ್ಕೆ. ಆವಾಗ ಅವನು ಏನು ಸುಮ್ಮನೆ ಇರಲ್ಲ, ಕಾಲು ಜಾಡಿಸಿ ಆ ಮಲ್ಲ ಕೂಡ ವಿಜೃಂಭಿಸ್ತಾನೆ. ಅದನ್ನು ಕಂಡಂತಹ ಈ ಗೋವಿಂದ ಅವನನ್ನ ಮೆಚ್ಚಿಕೊಳ್ತಾನೆ. ಸಮುಲ್ಲಾಸಂಬುನ ನೆಸಕಂಬುನಕು ವಚ್ಚಿನ ಅವನು ಕಾಲು ಜಾಡಿಸ್ಕೊಂಡು ಬಂದಿದ್ದನ್ನು ಕಂಡಂತ ಶ್ರೀಹರಿ ಮೆಚ್ಚಿ ನೊಚ್ಚಿಯ ಚಪಲುಂಡು ಮೀರಿ ಮೊರಸಾరించి ತೆರಲಕ ಪೊರಲಂದ್ರೊಬ್ಬಿನನ್. ಆವಾಗ ಅವನು ಆ ರೀತಿಯಾಗಿ ಎದ್ದು ಬಂದು ಹೆದರ್ಕೊಂಡು ದೂರ ಹೋಗ್ದಿರ ಅವನೇನು ಮಾಡ್ದ, ಅವನು ತಲೆ ಎತ್ತದ. ಚಾಣೂರನ್ನ ಕೆಳಗೆಳೆದ ಶ್ರೀಹರಿ, ಆದರೂ ಅವನು ತಲೆ ಮೇಲಕ್ಕೆ ಎತ್ತಿ ಆ ಕೃಷ್ಣನನ್ನೇ ಎಳೆದು ಬಿಟ್ಟ, ದೊಬ್ಬು ಬಿಟ್ಟ. ಕೃಷ್ಣ ಕೆಳಕ್ಕೆ ಬಿದ್ದು ಹೊರಲಾಡಬೇಕು ಆ ರೀತಿ ದೊಬ್ಬು ಬಿಟ್ಟ. ಅವನು ದೊಬ್ಬಿದ ಮಾತ್ರಕ್ಕೆ ಈ ಬಲರಾಮ ಸೋದರ, ಬಲರಾಮ ಅಂತ ಮತ್ತೆ ಯಾಕೆ ಹೇಳ್ತಾರೆ ಅಂದರೆ ಪ್ರಪಂಚದ ಬಲವೆಲ್ಲ ಅವನಲ್ಲಿ ಸಾಂದ್ರೀಕೃತಗೊಂಡಿದೆ. ಅವನು ಕೃಷ್ಣನ ಅಂಶವೇ, ವಿಷ್ಣುವಿನ ಅಂಶವೇ ತಾನೆ. ಆದ್ದರಿಂದ ಬಲರಾಮ ಸೋದರನಾದಂಥ ಈ ಹರಿ ಏನು ಮಾಡ್ದ, ಗೊಬ್ಬುನ ಪೊರಲಂದ್ರೊಬ್ಬಿನನ್ನ ಬಲಾನುಜುಂಡು ಉಪ್ಪಿ. ಆ ಬಲಾನುಜನಾದಂಥ ಶ್ರೀಹರಿ ಹೆದರ್ಕೊಳ್ಳುದ್ರ ಗೊಬ್ಬುನ ಮೇನು ವರ್ತಿಲ್ಲ ನರ್ದಾಂಗ ಕಂಬುನ ನುಂಡಿ ಜಾನುಗುಲ ನೊತ್ತುಚು ಉರವಡಿಂಗ್ ಗರವಡಂಬುನನುನ್ನ. ಗರವಡ ಅನ್ನತಕ್ಕಂತಹ ಒಂದು ಇದು ಏನು ಪಟ್ಟು. ಈ ಹರಿ ಹೆದರ್ಕೊಳ್ದಿರ ಅರ್ಧಾಂಗ ಕಂಬುನ ಅಂದರೆ ಮೊಣಕಾಲ ಮೇಲೆ ಕುಳಿತು ತಕ್ಷಣ ಅವನು ಎಳೆದು ಅವನ ತೊಡೆಗಳ ಮೇಲಕ್ಕೆ ಹಾರಿ ಯಾವುದೋ ಒಂದು ಆ ಕುಸ್ತಿ ಪಟ್ಟನ್ನು ಹಾಕ್ದ. ಆಗ ಅವನೇನು ಮಾಡ್ದ, ಆ ದುರ್ನಯುಂಡುನು ಬಾಲ ಮೇಲು ಓ ಪರವಾಗಿಲ್ಲ ಕಣಯ್ಯ ನೀನು, ಬೇಷ್ ಅಂತ ಹೇಳಿ ಲೀಲಂಗಾಲು ಸ್ವರನಿಚ್ಚಿ ತ್ರೋಚಿನಂ. ತಕ್ಷಣ ಏನು ಮಾಡಿಬಿಟ್ಟ ಅವನು, ಗೊತ್ತು ಅವರಿಗೆ, ಅವನು ಎದುರಾಳಿ ಯಾವ ಪಟ್ಟು ಹಾಕಿದ್ರೆ ಇವನು ಯಾವ ಪಟ್ಟಿಂದ ಬಿಡಿಸ್ಕೋಬೇಕು ಅನ್ನೋ ತಿಳಿದೀರ ಅಷ್ಟು ವಿಶ್ವವಿಖ್ಯಾತನಾದ ಜಟ್ಟಿ ಆಗ್ತಾನೆ ಅವನು.
ಓ ಬಾಲ ಮೇಲು ಮೇಲು ಅಂತ ಹೇಳಿ ಲೀಲೆಯಿಂದ ಅವನ ಕಾಲನ್ನು ಅಡ್ಡ ಕೊಟ್ಬಿಟ್ಟು ನೂಕಿದ ಹರಿಯನ್ನು. త్రోచినంజూచి ఏచి కేచరు లగ్గించుగ్గడింప నగ్గోపకుమారుండు పాటవంబున ರಾಟವಂಬುನ ಕಂಜನಿ వెన్నెక్కి ನೆಕ್ಕಿನ. ಅವನೇನೋ ಕಾಲಿಟ್ಟು ಬೀಳಿಸೋ ರೀತಿಯಲ್ಲಿ ಮಾಡಿದ್ರೆ ಇವನು ಅಷ್ಟಕ್ಕೆ ಹೆದರ್ಕೊಂಡ್ಬಿಡ್ತಾನ. ಕೃಷ್ಣ ಏನು ಮಾಡ್ದ, ಮೆಲ್ಲಗೆ ಲೀಲೆಯಿಂದ ಎದ್ದ. ಖೇಚರರೆಲ್ಲ ಆಗಲೇ ಜಯ ಜಯ ಕೃಷ್ಣ, ಜಯ ಜಯ ಗೋಪಕುಮಾರ ಅಂತ ಹೇಳ್ತಾ ಇದ್ದಾರೆ. ಖೇಚರುಲು ಅಗ್ಗಿಂಚಿ ಉಗ್ಗಡಿಂಪ ಮೆಚ್ಕೊಳ್ತಾ ಇದ್ದಾರೆ. ಆ ಗೋಪಕುಮಾರುಂಡು ಪಾಟವಂಬುನ ರಾಟವಂಬುನ ಕಂಜನಿ ಹಿಂದಕ್ಕೆ ಹೊಟ್ಟೋಗ್ಬಿಟ್ಟ. ರಾಟವ ಅಂತಂದರೆ ಒಳ್ಳೆ ತನ್ನ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ಅವನು ಬೆನ್ನೆಕ್ಕಿ ಆ ಚಾಣೂರನ ಬೆನ್ನತ್ತಿ ನಿಂತು ತುಳಿದ. ಆಗ ಕಂಸಭಟುಂಡು ಮದಜಲ ರೇಖಾ ಬಂಧುರಂಬುಗು ಗಂಧ ಸಿಂಧುರಂಬು ಚಂದಂಬುನಂ. ಆಗ ಅವನು ಹೇಗಿದ್ದ, ಅವನು ಬೆನ್ನತ್ತಿ ನಿಂತರೆ ಆ ಕಂಸಭಟನಾದಂಥ ಚಾಣೂರ ಹೇಗಿದ್ನಪ್ಪ ಅಂದರೆ ಗಂಧ ಸಿಂಧುರ, ಒಳ್ಳೆಯ ಶ್ರೇಷ್ಠ ಗಜರಾಜ. ಹೇಗೆ ಮದಜಲ ಸುರಿತಾ ಇರತಕ್ಕಂಥ ಒಳ್ಳೆ ಸೊಕ್ಕಿನಿಂದ ಮದದಿಂದ ಕೂಡಿರತಕ್ಕಂಥ ಆನೆ ರೀತಿಯಲ್ಲಿದ್ದ. ಅವನೇನು ಮಾಡ್ದ, ಪದಂಬುನಂ ಕರಂಬುನನ್ ಗ್ರಹಿಂಚಿ ಆ ಕೃಷ್ಣನ ತನ್ನ ಕಾಲುಗಳಿಂದ ಲಾಕ್ ಮಾಡಿಕೊಂಡ, ಕೈಗಳಿಂದ ಹಿಡಿದು ಬಿಟ್ಟು ಗ್ರಹಿಂಚಿ ಸಹಿಂಚಿ ವಹಿಂಚಿ ನೈಪುಣ್ಯಂಬುನ ಲೋಪಲಂದಿರುಗಿ ಹಾಗೆ ಹಿಡ್ಕೊಂಡು ಇಬ್ಬರೂ ಆ ಮಲ್ಲಭೂಮಿಯ ಸುತ್ತ ಒಂದು ರೌಂಡ್ ಹೊಡೆಯೋ ರೀತಿಯಲ್ಲಿ ಇಬ್ಬರು ಹೋರಾಡ್ತಾ ಇರುವಾಗ ದಟ್ಟಿಂಚಿನ ದಿಟ್ಟತನಂಬುನಂ ದಿಟವು ತಪ್ಪಕ ಆ ಪದ್ಮಲೋಚನುಂಡು ಕೇಡಿಂಚಿ. ಆ ಚಾಣೂರ ಹಿಡ್ದ ಅನ್ನೋದು ಮಾತ್ರಕ್ಕೆ ಇವನಿಗೆ ಏನು ದಿಟ್ಟತನ ತಪ್ಪಿ ಹೋಗುತ್ತೆ ಕೃಷ್ಣನಿಗೆ. ಇಲ್ಲ, ಇವನೇನು ಮಾಡ್ದ, ಅವನ ಹಿಡಿತದಿಂದ ತಪ್ಪಿಸ್ಕೊಂಡು ಆ ಪದ್ಮಲೋಚನುಂಡು ಕೇಡಿಂಚು ಅಂತಂದ್ರೆ ಟು ಶೀಲ್ಡ್. ಹೇಗೋ ತಾನು ಕೂಡ ಅಷ್ಟೇ ಬಲವನ್ನು ಪ್ರಯೋಗಿಸಿ ಅವನ ಪಟ್ಟಿನಿಂದ ತಪ್ಪಿಸ್ಕೊಂಡು ಏಚಿ ಎದ್ದ. ಸಮತಲಂಬುನ ವೈಚಿ ಪ್ರಚಂಡಂಬಗು ವಾಣಿ ಪಿಚಂಡಂಬುವಾಗಿಂಚಿ. ಪಿಚಂಡ ಅಂದರೆ ಅವನ ಹೊಟ್ಟೆ, ಎಷ್ಟು ದಪ್ಪ ಹೊಟ್ಟೆ, ಇಷ್ಟು ದಪ್ಪ ಇತ್ತು ಅವನು. ಪಿಚಂಡಿಲುಡು ಅಂದರೆ ದೊಡ್ಡ ಹೊಟ್ಟೆ ಇರತಕ್ಕಂತಹ ಆ ಜಟ್ಟಿ ಅವನು ಚಾಣೂರ. ಇವನು ಕೃಷ್ಣ ಎದ್ದು ಅವನ ಪಟ್ಟಿನಿಂದ ತಪ್ಪಿಸ್ಕೊಂಡು ಸಮತಲಂಬುನ ವೈಚಿ ಅವನು ಎಳೆದು ಪ್ರಚಂಡಂಬುಗು ವಾಣಿ ಪಿಚಂಡಂಬುವಾಗಿಂಚಿ ಅವನ ಹೊಟ್ಟೆಯನ್ನು ಮೇಲೆ ಎಳೆದು ಕಾಲಂಗಾಲು ಕೀಲಿಂಚಿ, ಕಾಲಿನಿಂದ ಅವನ ಕಾಲನ್ನು ಲಾಕ್ ಮಾಡ್ದ, ಕೀಲಿಂಚಿ. ಡೊಕ್ಕರ ಅನ್ನತಕ್ಕಂಥದ್ದು ಒಂದು ಮಲ್ಲಪಟ್ಟು. ಎಷ್ಟೋ ರೀತಿಯಾದ ಪಟ್ಟುಗಳಿರುತ್ತೆ. ಒಬ್ಬನ ಎರಡು ಭುಜಗಳನ್ನು ಹಿಂದಕ್ಕೆ ಎಳೆದು ಕಾಲು ಕೀಲಿಸಿ ಅವನ ಅಲ್ಲಾಡಕ್ಕಾಗದೇ ಇರೋ ಹಾಗೆ ಹಿಡ್ಕೊಳ್ತಾರೆ. ಬೇರೆ ಬೇರೆ ರೀತಿಯಾದ ಪಟ್ಟುಗಳು. ಈ ಡೊಕ್ಕರ ಅನ್ನತಕ್ಕಂಥದ್ದು ಒಂದು ವಿಧವಾದಂಥ ಆ ಜಟ್ಟಿಗಳು ಬಳಸ್ತಕ್ಕಂಥ ಆ ಪಟ್ಟು. ಆ ಪದ್ಮಲೋಚನ ಅವನ್ನ ಕಾಲು ಕೀಲಿಸ್ಬಿಟ್ಟು ಅವನು ಡೊಕ್ಕರ ಅನ್ನತಕ್ಕಂಥ ಒಂದು ಪಟ್ಟನನ್ನು ಇಟ್ಕೊಂಡ. ಡೊಕ್ಕರಂಬುಗುನಿನ ಆ ಡೊಕ್ಕರ ಅನ್ನೋ ಪಟ್ಟು ಹಾಕಿದ್ರೆ ಅಭ್ಯಾಸಿ ಅವನು ಚಾಣೂರ. ಎಷ್ಟೋ ದಿನಗಳ ಕಾಲ ಆ ಮಲ್ಲ ಯುದ್ಧವನ್ನು ಮೊದಲಿಂದಲೂ ಅಭ್ಯಾಸ ಮಾಡಿದಂತಹವನು, ಅದು ಜಟ್ಟಿ ಕುಲದವನು. ಅವನೇನು ಮಾಡ್ದ, ನಯ್ಯಭ್ಯಾಸಿ ಸಭ್ಯುಲು ಸನ್ನುತಿಂಪ ಕ್ರಮ್ಮరించి ಜಡ್ಡನಂ ಗಾಲಡ್ಡಗಿಂಚಿ ರಕ್ಷಿಂಚುಕೊನನ. ತಕ್ಷಣ ಅವನೇನು ಬಿಡ್ತಾನೆ, ಎಷ್ಟೋದು ವರ್ಷಗಳ ಅಭ್ಯಾಸವೋ ಅವನು ಜನ ಎಲ್ಲ ಸಭೆಯಲ್ಲಿದ್ದವರೆಲ್ಲ ಓ ಓ ಓ ಅಂತೆಲ್ಲ ಅವರು ಅವ್ರನ್ನ ಉತ್ಸಾಹ ಪಡಿಸೋದಕ್ಕೂ ಕೂಗ್ತಾರೆ. ತಮ್ಮ ಕಡೆಯವ್ರಿಗೆ ಕೊಂಚ ಪೆಟ್ಟಾದರೂ ಕೂಗ್ತಾರೆ. ತಮ್ಮ ಕಡೆಯವರ ಶಕ್ತಿ ಜೋರಾದ್ರೂ ಅರ್ಚ್ಕೋತಾರೆ. ಅದು ಸಭೆಗಳಲ್ಲಿ ನಡೀತಕ್ಕಂಥದ್ದು. ಆವಾಗ ಇವನೇನು ಮಾಡ್ದ, ಅವನು
సన్ను తింపಂ ಗ್ರಮ್ಮరించి ಜಡ್ಡನಂ ಗಾಲು ಅಡ್ಡಗಿಂಚಿ ಹೇಗೋ ಆ ಡೊಕ್ಕರದಿಂದಲೂ ಬಿಡಿಸ್ಕೊಂಡ್ಬಿಟ್ಟು ಕಾಲು ಅಡ್ಡ ಕೊಟ್ಬಿಟ್ಟ, ರಕ್ಷಿಸ್ಕೊಂಡ್ಬಿಟ್ಟ. ಕಾಲನ್ನ ಹಿಂಗೋ ತನ್ನ ಕಾಲನ್ನ ಕೀಲಿಸಿದ್ನಲ್ಲ ಕೃಷ್ಣ, ಅದರಿಂದ ಬಿಡಿಸ್ಕೊಂಡು ಹೇಗೋ ರಕ್ಷಿಸ್ಕೊಂಡು ಎದ್ದು ನಿಂತ. ಆ ರಕ್ಷೋವೈರಿ, ಆ ರಾಕ್ಷಸ ವೈರಿ ಆದಂಥ ಶ್ರೀಕೃಷ್ಣ ಆಗೇನು ಮಾಡ್ದ, ವಾನಿ ಕಟಿಚೇಲಂಬು ಪಟ್ಟಿ ಎತ್ತಿ ಎತ್ತಿ ನಡುಮರಾಗೆ ಎಡಿ ಸಂದು ಬೆಟ್ಟಿ నవ్విరోధి కాలు కాలిలో నిడి వేధించి ನಿರೋಧಿಂಚಿನ ತಕ್ಷಣ ಡೊಕ್ಕರದಿಂದ ಬಿಡಿಸ್ಕೊಂಡ್ಬಿಟ್ಟ. ಆವಾಗ ಬಿಡಿಸ್ಕೊಂಡು ತನ್ನ ಕಾಲನ್ನ ಬಿಡಿಸ್ಕೊಂಡ್ಬಿಟ್ಟು ತನ್ನನ್ನು ತಾನು ರಕ್ಷಿಸ್ಕೊಳ್ತಾನೆ. ಆಗ ರಾಕ್ಷಸ ವಿರೋಧಿ ಆದಂಥ ಕೃಷ್ಣ ಅವನ ದಟ್ಟಿ ಚಲನ ಅಂತಾರಲ್ಲ, ಹನುಮಾನ್ ಕಾಚ ಬಿಕ್ಕೊಂಡಿರ್ತಾರಲ್ಲ, ಅದನ್ನು ಎತ್ತಿ ಅವನ ಸಂದು ಹಿಡ್ಕೊಂಡು ಅವನ್ನ ಹಾಗೆ ಒತ್ತಿ ನಗ್ತಾನೆ. ನಕ್ಕಿದ ತಕ್ಷಣ ಅವನೇನು ಮಾಡ್ತಾನೆ, ಆ ಎದುರಾಳಿಯಾದಂಥ ಮಲ್ಲ ತನ್ನ ಕಾಲನ್ನು ಕೃಷ್ಣನ ಕಾಲಿಗೆ ಸೇರಿಸಿ ತುಳಿತಾನೆ. ಆವಾಗ ವಾಸುದೇವ ಏನು ಮಾಡ್ತಾನೆ, ಈ ವಿರೋಧಿ ಹೀಗೆ ಕೃಷ್ಣನ ಕಾಲು ತುಳಿದಿದ್ದನ್ನ ಅದರಿಂದ ತಪ್ಪಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಅವನ್ನ ಗುದ್ದುತ್ತಾನೆ. ಚಾಣೂರ ತಿರ್ಗಾ ರೇಗ ಹೋಗ್ಬಿಡುತ್ತೆ ಅವನಿಗೆ. ಅವನ ಶ್ರೀಹರಿಯ ಬಾಕುವನ್ನು ಇಟ್ಕೊಂಡು ಅಂತ ಹುಂಕರಿಸ್ಕೊಂಡು ಕಾಲು ಎತ್ತಿ ಒದೆಯಕ್ಕೆ ಬರ್ತಾನೆ. ಎಲ್ಲ ಪಟ್ಟುಗಳು ಎದುರು ಬದುರು ಇರತಕ್ಕಂಥ ಹೋರಾಡುವಾಗ ನಡೀತಕ್ಕಂಥ ಒಂದು ಇದನ್ನು ಚಿತ್ರಿಸಿದ್ದಾರೆ. ರಕ್ಷೋವೈರಿ ವಾನಿ ಕಟಿಚೇಲಂಬು ಒಟ್ಟಿ ಎತ್ತಿ 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 ಒತ್ತಿ ಅವನ ಕಟಿಚೇಲ ಹಿಡಿದು ಎತ್ತಿ ಅವನ್ನ ಒತ್ತಿದ. ನಡುಮರಾಗೇಡಿ ಸಂದು ಪೆಟ್ಟಿ ನವ್ವಿರೋಧಿ ಕಾಲು ಕಾಲಿಲೋ ನಿಡಿ ವೇಧಿಂಚಿ. ಆ ಚಾಣೂರ ಪರ್ವತದಂತೆ ಇದ್ದಂಥವನು ಅವನ ಕಾಲಿಂದ ಕೃಷ್ಣನ ಕಾಲನ್ನು ತುಳಿದು ನೋವು ಮಾಡ್ತಾನೆ. ನಿರೋಧಿಂಚಿನ ನಿರೋಧಂಬು ಬಾಸಿ ತಿರಿಗ ವಸುದೇವು ಪಟ್ಟಿ, ಆ ವಸುದೇವನ ಮಗನಾದಂಥ ವಾಸುದೇವ ಪಟ್ಟಿಸಂಬುಗೊನಿ ದಟ್ಟಿಂಚಿನನ್ ಉಬ್ಬರಿಗ ಚೇಸಿ ಚಾಣೂರುಂಡು ಹರಿಕರಂಬು ಪಟ್ಟಿ. ಈ ಚಾಣೂರ ಹರಿಯ ಕೈ ಹಿಡ್ಕೊಂಡ್ಬಿಡ್ತಾನೆ. ಹಮ್ಮನಿ ನೆಮ್ಮೊಗಂಬು ನಮ್ಮ ಗಾಳಿಡಿ, ಆ ಕೃಷ್ಣನ ಮುಖದ ಹತ್ರಕ್ಕೆ ಕಾಲು ತಗೊಂಡು ಬರ್ತಾನೆ. ಮೀಂದೇನಂ ಕೇಳಿ ಬಾಲಕುಂಡು, ಈ ಕೇಳಿ ಬಾಲಕ ಅವನು, ಲೀಲಾ ಬಾಲಕ ಅವನು ಮನುಷ್ಯನೇ ಅಥವಾ ಎಳೆಯ ಮಗುವಿನ ವೇಷದಲ್ಲಿರ್ತಕ್ಕಂತಹ ವಿಷ್ಣು, ಮಹಾವಿಷ್ಣು ಅವನು. ಜಿಷ್ಣು, ಯಾರಿಂದಲೂ ಸೋಲಿಸ್ಲಿಕ್ಕೆ ಆಗದಿರತಕ್ಕಂಥ ವಿಷ್ಣು ಅಂದ ಹಾಗೆ. ಏನು ಮಾಡ್ದ, ಆ ಕೇಳಿ ಬಾಲಕೊಂಡು ಕಾಲ ನಿವಾರಿಸಿ ತನ್ನ ಕಾಲಿನಿಂದ ಆ ಚಾಣೂರನ ಕಾಲನ್ನು ನಿವಾರಿಸಿ ಮೀಂದೆ ನೆಗಡಿ ಉಂಡನೀಕ ದುರ್ವಾರ ಬಲಂಬುನ ವಿದಲಿಂಚಿ, ಅವನ ಕಾಲನ್ನ ಜಾಡಿಸಿ ಒದ್ದ. ಅವನಿಗೆ ತಡ್ಕೊಳಕ್ಕಾಗದೇ ಇರತಕ್ಕಂತಹ ಬಲದಿಂದ ವಿದಲಿಸಿ ಲೇಚಿ ಗೃಹೀತ ಪರಿಪಂಥಿ ಚರಣುಂಡೈ, ಆ ಎದ್ದು ಆ ಪರಿಪಂಥಿಯಾದಂಥ ಅಂದರೆ ಎದುರಾಳಿಯಾದಂಥ ಚಾಣೂರನ ಚರಣವನ್ನು ಹಿಡಿದು ವಿಪಕ್ಷುನಿ ವಕ್ಷಂಬು ಕಾಲ ಮೇಲೆ ಕಾಲಲ್ಲಿ ತುಳ್ಕೊಂಡು ಅವನ್ನ ಬೀಳಿಸಿ ವಿಪಕ್ಷುನಿ ವಕ್ಷಂಬು, ಆ ವಿರೋಧಿಯ ವಕ್ಷಸ್ಥಳಕ್ಕೆ ವಜ್ರ ಸನ್ನಿಭಂಬಗು ಪಿಡಿಕಿಟಂ. ವಜ್ರಿ ಅಂದರೆ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದಂಥ ತನ್ನ ಹಿಡಿಯಿಂದ ಮುಷ್ಟಿಯಿಂದ ಗುದ್ದಿದ, ಚಾಣೂರನಿಗೆ ಎದೆಗೆ ಗುದ್ದಿದ. ಬೋಡಿಚಿನ ವಾಡು ವಾಂಡಿ ಚಡಕ, ಅವನ ಧೀರತ್ವಾಗಲಿ ಅವನ ಧೈರ್ಯ ಕೆಡಲಿಲ್ಲ. ಅವನು ವಿಜೃಂಭಿಂಚಿ ಅಂಭೋರಾಶಿ ಮಧ್ಯಂಬುನಂದಿರುಗು ಶೈಲಂಬು ಪೋಲಿಕ, ಅಂಭೋರಾಶಿಯ ಮಧ್ಯೆ ತಿರುಗತಕ್ಕಂತಹ ಆ ಮಂದರಾಚಲದಂತೆ ಮತ್ತೆ ಅವನು ಎದ್ದ ಧೈರ್ಯ ಕೆಡಲಿಲ್ಲ ಅವನು ಚಾಣೂರ. ನೇಳ ಜಿರಿ ತಿರುಗಿ ಹಂಗೆ ಗಿರಿಗಿರ ತಿರುಗಿಬಿಟ್ಟು ತನ್ನಿನ ಕಾಲು ಎತ್ತು ಒದ್ದ ಕೃಷ್ಣನ. ತನ್ನಿನ ವೆನ್ನುಂಡು ಕುಪ್ಪಿಂಚಿ, ವೆನ್ನುಂಡು ಅಂದರೆ ವೆನ್ನು ಅಂತಂದರೆ ಶ್ರೀಹರಿ, ಅವನು ಎಗರದ. ಉಪ್ಪರಂಬೆಗೆಸಿ ಮೀದ ನುರಿಕಿನ ಅತಂಡು ಕೃಷ್ಣ ಪಾದ ಸಂಧಿ ಪರಿಕ್ಷಿಪ್ತ ಪಾದುಂಡ ಎಗಸಿ ಲೇಚಿ ಸಮುದ್ಧ ತುಂಡಯ್ಯ ನಯ್ಯಡ. ಇಬ್ಬರು ಒಬ್ರನ್ನೊಬ್ರು ಯಾರೂ ಸೋಲ್ತಿಲ್ಲ.
ಅವನು ಒದೆಯಕ್ಕೆ ಅಂತ ನೆಲದ ಮೇಲೆ ಗರಗರ ತಿರುಗಿ ಒದ್ರೆ ಕೃಷ್ಣ ತಪ್ಪಿಸ್ಕೊಂಡ್ಬಿಟ್ಟ. ತಪ್ಪಿಸ್ಕೊಂಡು ಎಗರಿ ಇವನ ಮೇಲೆ ಬಿದ್ದ, ಇವನ ಮೇಲೆ ಧುಮುಕಿದ್ರೆ ಅವನು ಕೃಷ್ಣ ಪಾದ ಸಂಧಿ ಪರಿಕ್ಷಿಪ್ತ ಪಾದುಂಡೈ, ಆ ಕೃಷ್ಣನ ಕಾಲಿನಿಂದ ಕಾಲುಗೆ ಪೆಟ್ಟಾದಂತಹ ಅವನು ಏನು ಮಾಡ್ದ, ಅವನು ಆ ಕೃಷ್ಣನ ಪಾದಗಳ ಕಾಲು ತಗಲಿದ್ದಕ್ಕೆ ತನ್ನ ಪಾದದ ಸಂಧಿಬಂಧಗಳೆಲ್ಲ ಅಂದರೆ ಆ ಸಂಧಿಬಂಧಗಳೆಲ್ಲ ಬಿಟ್ಟೋದು. ಆದ್ರೂ ಬಿಡಲಿಲ್ಲ, ಅವನು ಮೇಲಕ್ಕೆ ಎಗರಿ ಮತ್ತೆ ಕೃಷ್ಣ ಪಾದ ಸಂಧಿ ಪರಿಕ್ಷಿಪ್ತ ಪಾದುಂಡೈ ಎಗಸಿ ಲೇಚಿ ಮತ್ತೆ ಎಗರಿ ನಿಂತ. ಸಮುದ್ರ ತುಂಡಯ್ಯೇ ನಯ್ಯಡ, ಒಬ್ರಿಗೊಬ್ರು ಯಾರೂ ಸೋಲ್ತಾ ಇಲ್ಲ. ಚಾಣೂರ ಕೂಡ ಮತ್ತೆ ಮೇಲಕ್ಕೆ ಎಗರಿ ನಿಂತ, ಮತ್ತೊಂದು ಹೋರಾಟಕ್ಕೆ ಸಿದ್ಧನಾದ. ಇಟ್ಲಗ್ಗಲಂಬಗು ನಗ್ಗಲಿಕ ಡಗ್ಗರಿನ ಮಲ್ಲು ನಿಂಗನಿ. ಹೀಗೆ ಹೇಳ್ಕೊಂಡು ಅಗ್ಗಲಮು ಅಂದರೆ ದುಸ್ಸಾಹಸ, ಏನು ಅತೀ ಶಕ್ತಿ ಇದೆ ಅಂತ ತನ್ನ ಒಂದು ಶಕ್ತಿ ತೋರ್ಪಡಿಸ್ಕೊಂಡು ಬಂದಂತಹ ಆ ಮಲ್ಲುನಿಂಗನಿ, ಆ ಚಾಣೂರನ್ನ ಕಂಡ ಕೃಷ್ಣ ನೋಡ್ತಾ ಇದ್ದಾನೆ ಎದುರು ನಿಂತ್ಕೊಂಡು. ಏನು ತಂದೆಲ್ಲ ಹೇಳ್ಕೊಂಡು ಅವನು ಹೇಗೆ ಬರ್ತಾ ಇದ್ದಾನೆ ಡಮಡಮ ಅಂತ, ದೊಡ್ಡ ಬೆಟ್ಟ ನಡ್ಕೊಂಬಂದಂಗೆ ಬರ್ತಾ ಇದ್ದಾನೆ. ಈ ರೀತಿಯಾಗಿ ಬಂದಂತಹ ಆ ಮಲ್ಲನನ್ನ ಕಂಡು ಕೃಷ್ಣನಿಗೆ ಮೆಲ್ಲನ ಮೊಲ್ಲಂಬಗು ಬೀರಂಬು ವೆಲ್ಲಿಗನ, ಮೊಲ್ಲಂಬಗು ದಟ್ಟವಾಗಿ ಸಾಂದ್ರವಾಗಿ ಶೌರ್ಯ ಹೆಚ್ಚಾಯಿತು ಕೃಷ್ಣನಲ್ಲಿ. ಗನಿ ಮೆಲ್ಲನ ಮೊಲ್ಲಂಬಗು ಬೀರಂಬು ವೆಲ್ಲಿಗೊನ ವಲ್ಲವ ವಲ್ಲಭುಂಡು. ಈ ವಲ್ಲಭನಾದಂತಹ ಶ್ರೀ ಕೃಷ್ಣ ಉಲ್ಲಸಿಲ್ಲಿ ಬಾಹುನಾದಂಬುನ ರೋದೋಂತರಾಳಂಬು ಪೂರಿಂಚಿ ಮಿಂಚಿ ಕವಿಸೆ. ಬಾಬಾ ಬರ್ತಾ ಇದ್ದೀಯಾ ಅಂತ ಹೇಳಿ ತನ್ನೊಳಗೆ ಸಾಂದ್ರವಾಗಿ ಮೈಬೆತ್ತಂತಹ ಶೌರ್ಯ ಹೆಚ್ಚಾಗ್ತಾ ಇದ್ರೆ ಭುಜಾಸ್ಫಾಲನ ಮಾಡ್ದ. ಜಟ್ಟಿಗಳದೇ ತಾನೇ ಮಾಡ್ತಕ್ಕಂಥದ್ದು. ತೊಡೆಗಳಿಗೆ ಮತ್ತೆ ಈ ಭುಜಗಳಿಗೆ ಭುಜ ತಟ್ಟಿ ತೊಡೆ ತಟ್ಟಿ ಕರೀತಾರೆ, ಆಹ್ವಾನ ಮಾಡ್ತಾರೆ ಎದುರಾಳಿಯನ್ನ. ಆ ರೀತಿಯಾಗಿ ಕೃಷ್ಣ ಕೂಡ ಅವನ ಬಾಹುನಾದ ರೋದೋಂತರಾಳಗಳೆಲ್ಲ ಪೂರೈಸ್ಬಿಡ್ತು. ಅಂತಂದ್ರೆ ಇಡೀ ಭೂಮಂಡಲ ಆಕಾಶ ಎಲ್ಲೆಡೆಗೂ ಕೂಡ ಇವನ ಸಿಡಿಲಿನಂತಹ ಬಾಹುನಾದ ಕೇಳಿಸ್ತು. ಇಟ್ಲಿದ್ದರು ನುದ್ದವಿಡಿ ನುನ್ನತ ವಿಷಮಂಬುಗೊಲಗು ಠಾಣಲಿಡಿ. ಈ ರೀತಿಯಾಗಿ ಇಬ್ಬರಿಗೂ ಉತ್ಸಾಹ ಹೆಚ್ಚಾಗೋಯ್ತು. ಇಬ್ರು ಒಬ್ಬರ ಮೇಲೆ ಒಬ್ರು ಬಿದ್ರು. ಎತ್ತರ ಆ ಸಮವಾಗಿ ಮಾಡಿದ್ರು ಆ ಪ್ರದೇಶವನ್ನ. ಒಬ್ಬ ಎತ್ತರ ಒಬ್ಬ ತಗ್ಗು ಇದ್ರು ಒಬ್ರು ಹೆಚ್ಚಾಗಿ ಒಬ್ರು ಕಡಿಮೆ ತೋರುತ್ತಾ ಅಂತೂ ಇಬ್ಬರು ಹೋರಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಹೇಗಪ್ಪ ಇತ್ತು, ಕೃಷ್ಣ ಮತ್ತೆ ಚಾಣೂರ ಮಲ್ಲಯುದ್ಧ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಕರಿಯನು. ಇವನು ಚಿಕ್ಕವನಾದರೂ ಇವನ ಬಲಕ್ಕೆ ಏನು ಅಸಮಾನ ಬಲಶಾಲಿ ಕೃಷ್ಣ. ಅವರಿಬ್ಬರು ಹೋರಾಡ್ತಾ ಇದ್ರೆ ಕರಿಯನು, ಎರಡು ಆನೆಗಳು ಗೀಳುತ್ತಾ ಹೋರಾಡೋ ರೀತಿಯಲ್ಲಿದೆ. ಅಂದ್ರೆ ಎರಡು ಪ್ರಬಲವಾದವೆ. ಹರಿಯನು, ಎರಡು ಸಿಂಹಗಳು ಕಾದಾಡ್ತಾ ಇರೋ ರೀತಿಯಲ್ಲಿದೆ. ಗಿರಿಯನು ದಾಕುವಿ ಕಂದಲ ಪಡಿ, ಎರಡು ಬೆಟ್ಟಗಳು ಘಟ್ಟಿಸ್ಕೊಂಡು ಯುದ್ಧ ಮಾಡ್ತಾ ಇವೇನೋ ಅನ್ನೋ ರೀತಿಯಲ್ಲಿ ತಲಬಡಿ ಇಬ್ರು ಒಬ್ಬರ ಮೇಲೆ ಒಬ್ರು ಹೋರಾಡ್ತಾ ಇದ್ದಾರೆ. ಅದಲ್ಲದೆ ಇನ್ನು ಹೇಗಿದ್ಯಪ್ಪ ಇವರ ಹೋರಾಟ ಯಾವ ರೀತಿ ಕಂಡು ಬರ್ತಾ ಇರ್ತಾರೆ ಅಂದ್ರೆ, ಇತರೇತರ ಹೇತಿ ಹಿಂಸಿತಂಬುಗುಲಗು ದವಾನಲಂಬುಲ ತೆರಂಗುನಂ. ಎರಡು ದವಾನಲುಗಳು, ಎರಡು ಕಿಚ್ಚುಗಳು ಎದುರಾಡಿ ಹೋರಾಡ್ತಾ ಇವೇನು, ಯಾವುದು ಒಂದಕ್ಕೊಂದು ಯಾವುದು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎರಡು ಕಿಚ್ಚುಗಳು ಹೋರಾಡ್ತಾ ಇವೇನು ಅನ್ನೋ ರೀತಿ ಕಾಣಿಸ್ತಾ ಇದೆ. ಪರಸ್ಪರ ದೀರ್ಘ ನಿರ್ಘಾತ ಘಟ್ಟಿತಂಬುಲಗು ಮಹಾಬ್ರಂಬುಲ ವಿಭ್ರಂಬುನ. ಇಬ್ರು ಹೀಗೆ ಭುಜಕ್ಕೆ ಭುಜ ಘಟ್ಟಿಸ್ಕೊಳ್ತಾರೆ, ಡಿಕ್ಕಿ ಹೊಡಿತಾರೆ, ತಲೆ ಡಿಕ್ಕಿ ಹೊಡಿತಾರೆ, ಎದೆ ಡಿಕ್ಕಿ ಹೊಡಿತಾರೆ, ಭುಜ ಡಿಕ್ಕಿ ಹೊಡಿತಾ ಇದ್ರೆ ಮಹಾ ಅಭ್ರಂಬುಲ ವಿಭ್ರಂಬುನ. ಆಕಾಶದಲ್ಲಿ ಮೋಡಗಳು ಒಂದಕ್ಕೊಂದು ಢೀ ಕೊಟ್ಟಾಗ ಹೇಗಿರುತ್ತೋ ಆ ರೀತಿ ಕಾಣಿಸ್ತಾ ಇದ್ದೆ ಇವರಿಬ್ಬರ ಆ ಹೋರಾಟ.
ಅನ್ಯೋನ್ಯ ತುಂಗ ತರಂಗ ತಾಡಿತಂಬುಲಗು ಕಲ್ಪಾಂತಕಾಲ ಸಮುದ್ರಂಬುಲ ರೌದ್ರಂಬುನ. ಕಲ್ಪಾಂತ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಹೇಳ್ತಕ್ಕಂಥ ತರಂಗಗಳು ಹೇಗಿರುತ್ತೆ, ರೌದ್ರ ನರ್ತನ ಮಾಡ್ತಾ ಇರುತ್ತೆ. ಅವಕ್ಕೆ ಯಾರ್ದು ಅಡ್ಡಿ ಇಲ್ಲ. ಇವರಿಬ್ಬರು ಹೋರಾಟ ಆ ರೀತಿ ಕಲ್ಪಾಂತ ಕಾಲದಲ್ಲಿ ಒಂದಕ್ಕೊಂದು ಹೊಡ್ಕೊಳ್ತಕ್ಕಂತಹ ಸಮುದ್ರದ ರೌದ್ರವಾದ ತರಂಗಗಳ ನರ್ತನದಂತೆ ಭಾಸವಾಗ್ತಾ ಇದೆ. ಒಂಡೊರುಲ ಮುಷ್ಟಿ ಘಟ್ಟನಂಬುಲ ಘಟ್ಟಿತ ಶರೀರುಲೈ ದದ್ದರಿಲ ಕಡಗ್ಗರಿ. ಒಂಡೂರೆಲ್ಲ ಮುಷ್ಟಿ ಘಟ್ಟನಂಬುಲು, ಮುಷ್ಟಿ ಬಿಗಿಸ್ಕೊಂಡು ಮುಷ್ಟಾಮುಷ್ಟಿ ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ದಾರೆ. ಅಷ್ಟು ಒಬ್ರಿಗೊಬ್ರು ಮುಷ್ಟಿನಲ್ಲಿ ಘಟ್ಟನ ಕುಟ್ಟೋದು ಗುದ್ದೋದು ಎಲ್ಲ ಮಾಡ್ತಾ, ಘಟ್ಟಿತ ಶರೀರುಲೈ, ಶರೀರಗಳಿಗೆ ಪೆಟ್ಟು ಬಿದ್ದರೂ ಕೂಡ ಎದುರಾಳಿ ತಮ್ಮನ್ನು ಘಟ್ಟಿಸ್ತಾ ಇದ್ರು ಕೂಡ ದದ್ದರಿಲಕ, ಯಾರಿಗೂ ಭಯ ಇಲ್ಲ, ಚಾಣರಂಗೂ ಭಯ ಇಲ್ಲ, ಕೃಷ್ಣಂಗೆ ಮೊದಲೇ ಇಲ್ಲ. ಅವನು ಒಂದು ಸ್ವಲ್ಪ ಕೂಡ ಹೆದರದೆ ದದ್ದರಿಲಕ, ದದ್ದರಿಲ್ಲು ಅಂದರೆ ಹೆದರ್ಕೊಳ್ಳೋದು, ದದ್ದರಿಲಕ ಯಾರೂ ಜಗ್ಗುತ್ತಿಲ್ಲ, ಯಾರು ಹೆದರದೆ ಡಕ್ಕರಿ ಹತ್ರ ಬಂದು ಗ್ರದ್ದನನ ಇದ್ದರುಂದಿರುಗು ನೆಡಹರಿ ಸೊಚ್ಚಿ ಪೇರ್ಚಿ ಆರ್ಚಿ ಜಟ್ಟಿಂಬಟ್ಟಿ ಪಡಂದಿಗಿಚಿ ಪಾದಂಬುಲ ಜಾಡಿಂಚಿ. ಈ ರೀತಿಯಾಗಿ ಕೃಷ್ಣ ಇನ್ನೂ ಎಳೆಯ ವಯಸ್ಸಿನ ಸುಕುಮಾರನಾದರೂ ಎದುರಿದ್ದಂಥ ಚಾಣೂರ ಮಹಾಪರ್ವತಾಕಾರನಾದ ಜಗಜ್ಜಟ್ಟಿಯಾದರೂ ಕೂಡ ಇಬ್ಬರು ಸಮಬಲರಂತೆ ಸೆಲ್ಸಾಡ್ತಾ ಇರ್ತಾರೆ, ಅಲ್ಲಿ ಮಲ್ಲ ಯುದ್ಧ ಮಾಡ್ತಾ ಇರ್ತಾರೆ. ಒಬ್ರಿಗೊಬ್ರು ಪಟ್ಟುಗಳನ್ನು, ನಾನಾ ವಿಧವಾದ ಆ ಕುಸ್ತಿ ಪಟ್ಟುಗಳನ್ನು ಹಾಕುತ್ತಾ ಅದರಿಂದ ಮತ್ತೆ ತಪ್ಪಿಸ್ಕೊಳ್ತಾ ಎದ್ದು ಚಾಣೂರ ನಿಂತ. ಆಗ ಬಲಭದ್ರುಂಡು ಮುಷ್ಟಿಕೊಂಡುನು ಬಲಮುಲು ಮೆರೆಯಂಗ ಜೇಸಿ ಬಾಹಾಬಾಹಿಂ ಪ್ರಲಯಾಗ್ನುಲ ಕ್ರಿಯಂಬೋರಿರಿ ಬೆಲೆಯಂಗ ಬಹುವಿಧములైన ವಿನ್ನಾಣಮುಲನ್. ಅದೇ ಸಂದರ್ಭದಲ್ಲಿ ಬಹುವಿಧములైన ವಿನ್ನಾಣಮುಲನ್, ಎಷ್ಟೋ ವಿಧವಾದಂಥ ಕುಸ್ತಿಯ ಪಟ್ಟುಗಳನ್ನು ತೋರಿಸುತ್ತಾ ಬಲಭದ್ರ ಆಮೇಲೆ ಮುಷ್ಟಿಕ ಇಬ್ಬರು ಬಲವಂತರು. ಇವನ ಹೆಸರೇ ಬಲಭದ್ರ, ತನ್ನ ಬಲದಿಂದ ಮಂಗಳಗಳನ್ನು ಉಂಟು ಮಾಡ್ತಕ್ಕಂತಹ ಬಲರಾಮ ಮತ್ತು ಆ ಮುಷ್ಟಿಕ ಇಬ್ಬರು ತಮ್ಮ ತಮ್ಮ ಬಲಗಳನ್ನು ಪ್ರದರ್ಶನ ಮಾಡ್ತಾ ಹೇಗಿದ್ದಾರಪ್ಪ ಅಂದರೆ, ಪ್ರಳಯಾಗ್ನುಲ ಕ್ರಿಯನ್, ಪ್ರಳಯಾಗ್ನಿಗಳೇನೋ, ಪ್ರಳಯ ಕಾಲದ ಅಗ್ನಿಗಳು ಹೋರಾಡ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಬಾಹಾಬಾಹಿಂ, ಬಾಹಾಬಾಹಿ ಅಂತಂದರೆ ಬಾಹುಗಳಿಂದ ಹೋರಾಟ ಮಾಡೋದು, ಮುಷ್ಟಿಗಳಿಂದ ಗುದ್ಕೊಂಡು ಹೋರಾಟ ಮಾಡೋದು, ಕೇಶಿ ಜುಟ್ಟು ಹಿಡ್ಕೊಂಡು ಹೋರಾಡೋದು. ಆ ರೀತಿಯಾಗಿ ಇವರು ಇಬ್ಬರು ಬಾಹುಬಲವನ್ನು ಪ್ರಯೋಗಿಸ್ತಾ ಒಬ್ರಿಗೊಬ್ಬರು ಬೋರಿರಿ ಅಂದರೆ ಹೋರಾಟ ಅಂದರೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬಲಭದ್ರ ಹಾಗೂ ಮುಷ್ಟಿಕ. ఇవ్విదంబున వల్లపులు పెనగిరున్నత గల్లులతో భిన్న దిగిభకర వల్లులతో మల్లులతో రిపుమానస భల్లులతో భీత ಗೋಪವಲ್ಲುಲತೋಡನ್. ಈ ರೀತಿಯಾಗಿ ಆ ವಲ್ಲಭಲು ಅಂತಂದರೆ ಆ ಗೋಪ ಬಾಲಕರಾದ ಕೃಷ್ಣ ಬಲರಾಮರಿಬ್ಬರು ಪೆನಗಿರಿ ಹೋರಾಡಿದ್ರು. ಯಾರ ಜೊತೆಯಲ್ಲಿ ಅವರ ಹೋರಾಟ? ಉನ್ನತ ಗಲ್ಲುಲತೋ, ಅವರ ಹೋರಾಡ್ತಾ ಇರತಕ್ಕಂತಹ ಜಟ್ಟಿಗಳಿಗೆ ಬಿಗಿದ ಮಾಂಸಖಂಡಗಳು. ಗಲ್ಲುಲು ಅಂದರೆ ಈ ಕೆನ್ನೆ ಎಲ್ಲ ಪುಷ್ಟವಾಗಿ ಕಪೋಲಗಳು ಬಿಗ್ಗಿಯಾಗಿರುತ್ತೆ, ಎತ್ತರವಾದ ಕಪೋಲಗಳು, ಉಪ್ಪಿದ ಹಣೆ, ಆ ರೀತಿಯಾಗಿರ್ತಾರೆ ಅವರು. ಉನ್ನತ ಗಲ್ಲುಲತೋ ಭಿನ್ನ ದಿಗಿಭಕರ ವಲ್ಲುಲತೋ, ಆ ದಿಗ್ಗಜಗಳ ಸೊಂಡಿಲುಗಳನ್ನು ಕೂಡ ಭೇದಿಸಿ ಅವುಗಳೊಡನೆ ಕೂಡ ಹೋರಾಡ್ತಕ್ಕಂತಹ ಅಷ್ಟು ಶಕ್ತಿ ಇರತಕ್ಕಂತಹ ಅವರ ತೋಳುಗಳು, ಲತೆಗಳಂತಿರ್ತ ಆನೆಗಳ ಒಂದು ಸುಂಡಿಲುಗಳಂತೆ ಇರತಕ್ಕಂತಹ ತೋಳುಗಳು ಇರತಕ್ಕಂತಹ ಮಲ್ಲರೊಡನೆ ಈ ಗೋಪ ಬಾಲಕರು ಸೆಣಸಾಡ್ತಾ ಇರ್ತಾರೆ. ಮಲ್ಲುಲತೋ,
ಮಲ್ಲರವರು ಜಗಜೆಟ್ಟಿಗಳು. ರಿಪು ಮಾನಸ ಭಲ್ಲುಲತೋ, ಶತ್ರುಗಳ ಮನಸ್ಸಿಗೆ ಭಲ್ಲೆಗಳಂಗೆ ಭಯ ಉಂಟು ಮಾಡತಕ್ಕಂತಹ ಆ ಯುದ್ಧ ಭಯಂಕರ ಭಯ ಉಂಟು ಮಾಡತಕ್ಕಂತಹ ಮಲ್ಲರ ಜೊತೆಯಲ್ಲಿ ಇವರು ಸೆಣಸಾಡಿದರು. ಭೀತ ಗೋಪ ವಲ್ಲುಲ ತೋಡನ್, ಅವರು ಈ ಮಲ್ಲರನ್ನ ನೋಡಿ, ಅಯ್ಯೋ ನಮ್ಮ ಕೃಷ್ಣ ಬಲರಾಮರು ಇಷ್ಟಿದ್ದಾರಲ್ಲ, ಅವ್ರ ಮೇಲೆ ಈ ಬೆಟ್ಟಗಳಿದ್ದಾಗಿದ್ದವರು ಇದ್ದಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಗೊಲ್ಲ ಸಮೂಹಕ್ಕೆ ಭಯ ಉಂಟು ಮಾಡದಂತಹ ಆ ಚಾಣೂರ ಹಾಗೂ ಮುಷ್ಟಿಕನೊಡನೆ ಇವರಿಬ್ಬರು ಸೆಣೆದಾಡಿದ್ರು. ಆ ಸಮಯಂಬುನ ಬೌರಕಾಂತುಲು ಮೂಕಲುಗಟ್ಟಿ వెచ్చనూర్చుచు ಮುಚ್ಚಟಲು ಕುಂಜೊಚ್ಚಿ ತಮಲೋ ನಿಟ್ಲನರಿ. ಅಲ್ಲಿ ಸಭಿಕರಲ್ಲಿ ನೆರೆದಿದ್ದಂತಹವರಲ್ಲಿ ಪೌರಕಾಂತೆಯರಿದ್ದರು. ಅವರು ಮೂಕಲುಗಟ್ಟಿ, ಮೂಕಲು ಅಂದರೆ ಗುಂಪು ಗುಂಪುಗಳಾಗಿ ಸೇರಿಬಿಟ್ಟಿದ್ದಾರೆ ಅಲ್ಲೆಲ್ಲ ನಡೆಯೋ ಹೋರಾಟವನ್ನು ನೋಡಿಯೋದಕ್ಕೆ. ವೆಚ್ಚನೂರ್ಚುಚು, ಬಿಸಿ ಉಸಿರು ಬಿಡ್ತಾ ಇದ್ದಾರೆ. ಅಯ್ಯೋ, ಈ ಹುಡುಗರು ಇಷ್ಟು ಚಿಕ್ಕದಾಗಿದ್ದಾರಲ್ಲ, ಕೃಷ್ಣ ಬಲರಾಮರು ಇಷ್ಟು ಅಂದವಾಗಿದ್ದಾರೆ, ಇಷ್ಟು ಸುಕುಮಾರರು, ಇವ್ರ ಜೊತೆಲಿ ಒಳ್ಳೆ ಭೂತಗಳಿದ್ದಾಗಿತ್ತವ್ರಿಗೆ ಯುದ್ಧ ಮಾಡಕ್ಕೆ ಬರ್ತಿದ್ದಾರಲ್ಲಪ್ಪ ಅಂತ ಮುಚ್ಚಟಲು ಕುಂಜೊಚ್ಚಿ ತಮಲೋ ನಿಟ್ಲರಿ. ಬಿಸಿ ಉಸಿರು ಬಿಡ್ತಾ ಬಿಡ್ತಾ ತಮ್ಮ ತಮ್ಮಲ್ಲೇ ಕೃಷ್ಣ ಬಲರಾಮರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ ಈ ಮಧುರಾಪುರದ ಸುಂದರಿಯರು. మంచికోమారులు గుసుమ మంజు శరీరులన్ దెచ్చి చల్లరే ఎంచిత వజ్రసారులు మహాద్రి కఠోరునైన మల్లురం గ్రించులను పెట్టి రాజు పెనంగి జూచుచున్నవాడు మేలించుకలేదు మానుమానండిటి దురాత్ముని మున్ను ವಿಂಟಿಮೇ. ಈ ಲೋಕದಲ್ಲಿ ಎಲ್ಲರಿಗೂ ಕಾಣುವುದಕ್ಕೆ ಅಸಮಬಲರಾಗಿ ತೋರ್ತಾ ಇದ್ದಾರೆ. ಯಾಕೆ ಅಂದರೆ ಕೃಷ್ಣ ಬಲರಾಮರು ಇನ್ನ ಕೌಮಾರ ದಿಸೆಯಲ್ಲಿದ್ದಾರೆ, ಸುಕೋಮಲ ಶರೀರವನ್ನು ಹೊಂದಿದ್ದಾರೆ. ಅವರಿಬ್ಬರು ಮುಷ್ಟಿಕಾಚಾಣೂರ ಒಳ್ಳೆ ಅನುಭವವುಳ್ಳಂತಹ ಜಟ್ಟಿಗಳವರು, ಹೃದಾಕಾರವಾದ ಶರೀರ ಹೊಂದಿದ್ದಾರೆ. ಆದ್ದರಿಂದ ಮಥುರಾಪುರದ ಹೆಂಗೇಳೆಯರು ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಮಂಚಿ ಕೌಮಾರುಳಂ, ಅಯ್ಯೋ ಇನ್ನ ಪುಟ್ಟ ಪುಟ್ಟ ಹುಡುಗರು ಇವರು, ಕುಸುಮ ಮಂಜು ಶರೀರಲೊಂದು ಹೆಚ್ಚಿ ಚೆಲ್ಲರೆ. ಅಯ್ಯೋ ಹೀಗೂ ಉಂಟೆ ಅವು ಚೆಲ್ಲರೆ ಅಂದರೆ ಅಯ್ಯಮ್ಮ ನೋಡ್ರೆ, ಇನ್ನ ಒಳ್ಳೆ ಕುಸುಮ ಮಂಜು ಶರೀರಲು, ಹೂವಿನಂತೆ ಇನ್ನೂ ಮೃದುವಾಗಿದ್ದಾರೆ ಈ ಬಾಲಕರು. ಅಂತಹವ್ರನ್ನ ಕರ್ಕೊಂಡು ಬಂದು ಅಂಚಿತ ವಜ್ರ ಸಾರುಲು, ಅವ್ರ ಮೈ ಅವ್ರು ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ರಿಗೆ ಎಷ್ಟು ವಜ್ರದಂತೆ ಕಠೋರವಾಗಿದ್ದಾರೆ. ಮಹೋದ್ರಿ ಕಠೋರುಲು, ಒಳ್ಳೆ ದೊಡ್ಡ ದೊಡ್ಡ ಬೆಟ್ಟಗಳ ಥರ ಕಠಿಣವಾಗಿ ಒಳ್ಳೆ ದೊಡ್ಡ ಶರೀರ ಇಟ್ಕೊಂಡಿದ್ದಾರೆ. ಅವರ ಮಾಂಸಖಂಡಗಳು ಬಿಗಿದಿರತಕ್ಕಂಥ ಮಾಂಸಖಂಡಗಳು, ಶಕ್ತಿ ಏನಿದೆ ಅವ್ರಿಗೆ ಅನ್ನೋದು ನೋಟದಲ್ಲೇ ತಿಳಿತಾ ಇದೆ. ಅಂತಹವ್ರನ್ನ ಮಲ್ಲುರಂ ಗ್ರಿಂಚುಲಂ ಬೆಟ್ಟಿ, ಅಂತಹ ಮಲ್ಲ ಜಟ್ಟಿಗಳನ್ನು ಕರ್ಕೊಂಡು ಬಂದು ಕಾದಾಟ ಇಡಿಸಿದ್ದಾನಲ್ಲ ಈ ರಾಜ. ಗ್ರಿಂಚುಲನ್ ಬೆಟ್ಟಿ, ನೀಚರವರು, ಅವ್ರಿಗಾದ್ರೂ ಬುದ್ಧಿ ಬೇಡವಾ ಹುಡುಗರ ಜೊತೆ ಹೋರಾಡಬಾರ್ದು ಅಂತ. ಅಂತಹ ಕ್ಷುದ್ರ ಬುದ್ಧಿ ಇರತಕ್ಕಂಥವ್ರು ಕ್ರಿಂಚರವರು. ಕ್ರಿಂಚುಲಂ ಬೆಟ್ಟಿ ರಾಜು ಪೆನಂಗಿಚುಚು ಜೂಚುಚುನುನ್ನವಾಡು. ನೋಡು ಅಂಥವ್ರ ಹೋರಾಟ ಏರ್ಪಾಡು ಮಾಡಿ ರಾಜ ಏನು ಕೂತ್ಕೊಂಡು ನೋಡ್ತಾ ಇದ್ದಾನಲ್ಲ, ಆನಂದಿಸ್ತಾ ಇದ್ದಾನಲ್ಲ, ನೋಡಕ್ಕಾದ್ರೂ ಹೇಗೆ ಮನಸ್ಸು ಬರ್ತಾ ಇದೆ ಇವನಿಗೆ. ಮೇಲಿಂಚುಕಲೇದು, ಸ್ವಲ್ಪ ಕೂಡ ಇದು ಒಳ್ಳೇದಲ್ಲ, ನೋಡಿದ್ರೆ ನಮಗೆ ಒಂಥರ ಭಯ ಆಗ್ತಾ ಇದೆ. ಮಾನುಮನಂಡು, ಈ ರಾಜ ನೋಡು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು. ಸಾಕು ನಿಲ್ಸ್ರಪ್ಪ, ನೀವು ನೋಡಿದ್ರೆ ನಿಮಗೆ ಶಕ್ತಿ ಹೆಚ್ಚಿದೆ, ಇವರಿನ್ನ ಮಕ್ಕಳು ಅಂತ ನಿಲ್ಸೋಣ ಅನ್ನೋ ಬುದ್ಧಿ ಕೂಡ ಇಲ್ಲ ಈ ರಾಜಂಗೆ.
ಇಟ್ಟಿ ದುರಾತ್ಮನಿ ಮುನ್ನು ವಿಂಟಿಮೆ. ಇಂತಹ ರಾಜನೆಲ್ಲರೂ ನೋಡಿದೀವ? ಈ ತರಹ ಅವನೆಂಥ ವಿನೋದಿ, ಅವನು ಕುವಿನೋದಿ ಅವನು. ಅಂತಹ ಚಿಕ್ಕ ಮಕ್ಕಳ ಮೇಲೆ ದೊಡ್ಡವರು ಒಳ್ಳೆ ಜಗಜ್ಜಟ್ಟಿಗಳನ್ನು ಹೋರಾಟಕ್ಕೆ ಬಿಟ್ಟು ನಿಲ್ಸ್ರಪ್ಪ ಅಂತ ಕೂಡ ಅಂದಿರ ನೋಡ್ತಾ ಕೂತಿದ್ದಾನಲ್ಲ. ಅಪ್ಪ ಹೆಂಗಮ್ಮ ನೋಡೋದು ನಾವು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಚೂಚೆದರು ಗಾನಿ ಸಭಿಕುಲು, ಚೂಚೆದರು ಗಾನಿ ಸಭಿಕುಲು, ನೀ చిన్న కుమార కులకు, ఈ చిన్న కుమార కులకు నీ మల్లురకున్ ఓ చెల్ల ఇడుగాదని సూచింపరు. ఓ చెల్ల ఇడుగాదని సూచింపరు. పతికిందమకు ಶೋಕಮು ಗದೆ. ರಾಜ ಏನೋ ಇಂಥವನು, ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ಸಭಿಕರು ನೋಡ್ತಾ ಕೂತಿದ್ದಾರೆ. ರಾಜ ಒಂದು ಕಡೆ ಅಸ್ಮಬಲರನ್ನು ಹೋರಾಟಕ್ಕೆ ಬಿಟ್ಟು ನೋಡ್ತಾ ಕೂತಿದ್ದಾನೆ. ಈ ಸಭಿಕರು ಅವರು ನೋಡ್ತಾ ಕೂತಿದ್ದಾರೆ. ಆದ್ರೆ ಈ ಚಿನ್ನ ಕುಮಾರ ಕುಲಕು, ಈ ಚಿಕ್ಕ ಮಕ್ಕಳಿಗೂ, ಇವರಿನ್ನ ಚಿಕ್ಕ ಚಿಕ್ಕ ಹುಡುಗರಿಗೂ, ಈ ಮಲ್ಲುರಕನ್, ಈ ದೊಡ್ಡ ಜಗಜ್ಜಟ್ಟಿಗಳಿಗೂ ಈಡುಗಾದು, ಈಡಾಗಲ್ಲ, ಅವರಿಬ್ಬರಿಗೂ ಜೋಡಿ ಸರಿ ಹೊಂದಲ್ಲ ಅಂತ ಒಬ್ಬರಾದ್ರೂ ಸೂಚಿಂಪರು, ಒಬ್ಬರಾದ್ರೂ ಹೇಳ್ತಾ ಇಲ್ಲ. ಓಚಲ್ಲ ಅಂದ್ರೆ ಸಖಿಗೆ ಹೇಳ್ಕೊಳ್ತಾ ಇದ್ದಾರೆ. ಪತಿಕಿಂದಮಕುನ್ ಶೋಕಮುಗಾದೆ. ಈ ರೀತಿಯಾದಂತಹ ಅಧರ್ಮದ ರೀತಿಯ ಯುದ್ಧ ಏರ್ಪಾಡು ಮಾಡಿರೋದ್ರಿಂದ ಈ ರಾಜಂಗೂ ಏನೋ ಕೇಡುಗಾಲ ಕಾದಿದೆ, ನೋಡ್ತಾ ಕೂತಿರೋರ್ಗೂ ಒಂದು ಕೇಡುಗಾಲ ಕಾದಿದೆ ಅಂತ ಮಾತಾಡ್ಕೊತಾ ಇದ್ದಾರೆ. ಶ್ರೀಗಂಧನಾಗಿ ಪುಟ್ಟುತ್ತಿದ್ದರೆಯಾಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಅನ್ನತಕ್ಕಂಥ ಒಂದು ಪ್ರಸಿದ್ಧವಾದ ಗೀತೆ ಇದೆ. ಆ ಭಕ್ತರಿಗೆ ಅನಿಸುತ್ತೆ, ನಾನು ಶ್ರೀಗಂಧನಾದರೂ ಆಗಿ ಹುಟ್ಟಿದಿದ್ರೆ ನಿನ್ನ ಪಾದ ಸೇವೆಗೋಸ್ಕರ ಸವಿಬಹುದಾಗಿತ್ತು, ಹೂವಾಗಿದ್ದಿದ್ರೆ ಬಂದು ನಿನ್ನ ಪಾದಗಳಿಗೆ ಬಿಡ್ಬೋದಾಗಿತ್ತು, ತುಳಸಿ ಪತ್ರ ಆಗಿದ್ರೆ ನಿನ್ನ ಕಂಠದಲ್ಲಿ ಶೋಭಿಸಬಹುದಾಗಿತ್ತು, ತುಳಸಿ ಮಾಲೆಯಾಗಿ ಅನ್ನತಕ್ಕಂತಹ ಒಂದು ಯೋಚನೆ ಭಕ್ತರಿಗೆ ಬರುತ್ತೆ. ಅದೇ ರೀತಿ ಇಲ್ಲಿ ಮಥುರಾನಗರದ ಸ್ತ್ರೀಯರು ಏನು ಹೇಳ್ತಾ ಇದ್ದಾರೆ, ತಮ್ಮಲ್ಲಿ ಈ ಕೃಷ್ಣನನ್ನ ನೋಡಿ ಅವನ ಲೀಲೆಗಳನ್ನೆಲ್ಲ ಕೇಳಿದ್ರು, ಅವನ ಗೋಕುಲದಲ್ಲಿ ಹೇಗೆ ಬೃಂದಾವನದಲ್ಲಿ ಗೋಪಿಯರೊಡನೆ ಆನಂದವಾಗಿತ್ತ ಅನ್ನತಕ್ಕಂಥದ್ದನ್ನ ಕೇಳಿದ್ರು. ಆದ್ದರಿಂದ ಈಗ ಅವರು ತಮ್ಮ ಮನದ ಭಾವನೆಗಳನ್ನ ಒಬ್ರಿಗೊಬ್ರು ಹಂಚಿಕೊಳ್ತಾ ಇದ್ದಾರೆ. ವೇಣುನಾಳ ಮುಲಮೈ ವೆಲಸಿನ చెలి నేను, వేణునాళములమై వెలసిన మాధవుండధరామృతములిచ్చి ఆదరించు, బించదామములమై పెరిగినన్ వెన్నుండు మస్తకంబున దాల్చి మైత్రి నిరపున్, బీతాంబురములమై బెరసిన బీతాంబురములమై బెరసిన గోవిందుడంస భాగమున బాయక ధరించు, వైజయంతి కలమై వ్రాళిన, వైజయంతి కలమై వ్రాళిన గమలాక్షుడు అతి కుతూహలమున నరుత దాల్చు, ధనరు బృందావనంబున దరులమైన కృష్ణుడానందమున చేరి క్రీడ సల్పు, నెట్టి నోముల
నయన మున్నిట్టి విధములేల కామైతి మోయమ్మ ఎట్టినోములనైన మున్నిట్టి విధము లేల కామైతి మోయమ్మ ఇంక ఎట్లో ఎట్టి నోములనైన మున్నిట్టి విధములేల కామైతిమి ఓయమ్మ ఇంక నెట్లు. ಆ ಮಥುರಾ ನಗರದ ಸುಂದರಿಯರ ಒಂದು ಕಲ್ಪನೆ ಎಷ್ಟು ಸುಂದರವಾಗಿದೆ ನೋಡಿ. ವೇಣುನಾಳಮುಲಮೈ ಬೆಲಸಿನ ನಾವು ಅವನ ಪಿಳ್ಳಂಗೋಬೆಯಾಗಿದ್ದರೆ, ಒಂದು ಬಿದಿರಿನ ನಾಳವಾಗಿದ್ದಿದ್ರೆ ಮಾಧವುಂಡ ಅದರಾಮೃತಮುಲಿಚ್ಚಿ ಆದರಿಂಚು. ಆ ಮಾಧವ ತನ್ನ ಕೆಂಪಾದ ಅಧರಗಳಿಂದ ಅಧರಾಮೃತವನ್ನ ನೀಡಿ ನಮ್ಮನ್ನ ಆದರಿಸ್ತಾ ಇದ್ದ. ಪಿಂಚಧಾಮ ಮುಲಮೈ ಪೆರಿಂಗಿನ ಪಿಂಚಧಾಮ ಮುಲಮೈ, ನವಿಲುಗರಿಗಳಾಗಿ ನಾವು ಜನ್ಮ ಎತ್ತಿದ್ರೆ వెన్నుండు మస్తకంబున ದಾಲ್ಚಿ ಮೈತ್ರಿ ನೆರಪು. ಆ ಕೃಷ್ಣ ಪ್ರೀತಿಯಿಂದ ಆ ನವಿಲುಗರಿಯನ್ನ ತನ್ನ ಶಿರಸ್ಸಿನ ಮೇಲೆ ಶೃಂಗಾರಕ್ಕಾಗಿ ಬಳಸ್ಕೊಳ್ತಾ ಇದ್ದ. ಅವನ ಮಸ್ತಕದಲ್ಲಿ ಅಲಂಕಾರ ಭೂಷಿತರಾಗಿ ನಾವು ಇರಬಹುದಾಗಿತ್ತು, ಅಲಂಕಾರ ಪ್ರಾಯರಾಗಿ ನಾವು ಇರಬಹುದಾಗಿತ್ತು, ನಾವು ನವಿಲುಗರಿಗಳಾಗಿದ್ದಿದ್ರೆ. ಪೀತಾಂಬರ ಮುಲಮೈ ಬೆರೆಸಿನ, ಒಂದು ವೇಳೆ ನಾವು ಪೀತಾಂಬರಗಳಾಗಿದ್ದಿದ್ರೆ ಗೋವಿಂದುಂಡ ಹಂಸಭಾಗಮ್ಮನ ಬಾಯಕ ಧರಿಂಚು. ಗೋವಿಂದ ಕಟಿಗೆ ಒಂದು ಪೀತಾಂಬರ ಸುತ್ತಕೊಂಡು ಒಂದು ಶಲ್ಯ ಭುಜಗಳ ಮೇಲೆ ಹಂಸಭಾಗಮನ ಅವನ ಭುಜಗಳ ಮೇಲೆ ಮೆರೀಬಹುದಾಗಿತ್ತು. ಅವನು ತಪ್ಪದೇ ನಮ್ಮನ್ನ ಧರಿಸ್ತಾ ಇದ್ದ, ಪೀತಾಂಬರವನ್ನ ತಪ್ಪದೇ ಧರಿಸ್ತಾನೆ. ಅವನು ಯಾವಾಗ್ಲೂ ಧರಿಸೋದೇ ಪೀತಾಂಬರ, ಪೀತಾಂಬರಧಾರಿ. ಅವನ ಭುಜಗಳ ಮೇಲೆ ನಾವು ಇರಬಹುದಾಗಿತ್ತು. ಅವನು ಆಧಾರದಿಂದ ನಮ್ಮನ್ನ ಭುಜಗಳ ಮೇಲೆ ಧರಿಸ್ತಾ ಇದ್ದ. ವೈಜಯಂತಿಕಲಮೈ ವ್ರಾಲಿನನ್, ನಾವು ವೈಜಯಂತಿ ಮಣಿಗಳಾಗಿದ್ದಿದ್ರೆ ಕಮಲಾಕ್ಷುಂಡು ಅತಿ ಕುತೂಹಲಮುನ ನರುತದಾಲ್ಚು. ಆ ಕಮಲಾಕ್ಷನಾದಂತಹ ಶ್ರೀಕೃಷ್ಣನಿಗೆ ವೈಜಯಂತಿ ಮಾಲೆ ಅಂದ್ರೆ ಅತಿ ಪ್ರೀತಿ. ಅವನು ಕುತೂಹಲದಿಂದ ಅರುತದಾಲ್ಚು. ಅರುತ ಅಂತಂದ್ರೆ ಕುತ್ತಿಗೆ. ನಾವೇನಾದ್ರೂ ವೈಜಯಂತಿ ಮಣಿಗಳಾಗಿದ್ರೆ ಮಾಲೆ ಮಾಡಿ ಅವನು ತನ್ನ ಕುತ್ತಿಗೆಯಲ್ಲಿ ಕಂಠಾಭರಣವಾಗಿ ನಮ್ಮನ್ನ ಧರಿಸ್ತಾ ಇದ್ದ. ಜನರು ಬೃಂದಾವನಂಬುನ ದರುಲಮೈನನ್, ಹೋಗ್ಲಿ ನಾವು ಅಂದವಾದ ಬೃಂದಾವನದಲ್ಲಿ ತರುಗಳಾಗಿ, ವೃಕ್ಷಗಳಾಗಿ, ಬಳ್ಳಿಗಳಾಗಿ ನಾವು ಅಲ್ಲಿದ್ದಿದ್ರೆ ಆನಂದಮನಂಜೇರಿ ಗ್ರೀಡ ಸರ್ಪು, ಅವನು ಆ ವೃಕ್ಷಗಳ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಆ ಲತೆ, ಗುಲ್ಮ, ಪೊದೆಗಳು ಅಲ್ಲೆಲ್ಲ ಓಡಾಡ್ಕೊಂಡು ಆನಂದವಾಗಿ ಆಟ ಆಡ್ಕೊಳ್ತಾ ಇದ್ದ. ನಾವು ಅಲ್ಲಿರ್ಬೋದಾಗಿತ್ತ, ಆನಂದವಾಗಿ ಅವನ ಕ್ರೀಡೆಗಳನ್ನ ನೋಡ್ಬೋದಾಗಿತ್ತು. ಅವನಿಗೆ ತಣ್ಣಗೆ ಗಾಳಿ ಬೀಸ್ಬೋದಾಗಿತ್ತು ನಾವು ವೃಕ್ಷಗಳಾಗಿದ್ದಿದ್ರೆ. ಎಟ್ಟಿ ನೋಮುಲನೈನ ಮುನ್ನೆಟ್ಟಿ ವಿಧ ಮುಲೇಲ ಕಾಮೈತಿ ಮಾಯಮ್ಮ. ಅಯ್ಯೋ ಯಮ್ಮ, ನಾವು ಪೂರ್ವ ಜನ್ಮದಲ್ಲಿ ಏನಾದ್ರೂ ವ್ರತಗಳನ್ನ, ಒಳ್ಳೊಳ್ಳೆ ವ್ರತಗಳನ್ನ ಆಚರಿಸಿದ್ದಿದ್ರೆ ಈ ತರ ಆಗ್ತಾ ಇದ್ವಿ. ನಾವ್ ಯಾಕೆ ಆಚರಿಸ್ಲಿಲ್ವೋ? ನಾವು ಒಳ್ಳೊಳ್ಳೆ ವ್ರತಗಳ ಆಚರಿಸ್ತಿದ್ರೆ ಕೃಷ್ಣನಿಗೆ ಇಷ್ಟು ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ದೊರಕ್ತಾ ಇತ್ತು. ಅವನು ನಮ್ಮನ್ನ ಆಧರಿಸಿ ಒಂದು ಗಿಡದಲ್ಲಿ ಬಿಡ್ತಕ್ಕಂತಹ ವೈಜಯಂತಿ ಮಣಿ. ಆದರೆ ಜಗನ್ನಾಯಕ ಜಗನ್ನಾಥ ತನ್ನ ಕೊರಳಲ್ಲಿ ಶೃಂಗಾರವಾಗಿ ಧರಿಸ್ತಾನೆ. ಪಕ್ಷಿಯ ಗರಿ ಅದು, ಅದೇನು ರತ್ನಾಭರಣವೇ, ಅದನ್ನು ಎಷ್ಟು ಪ್ರೇಮದಿಂದ ತನ್ನ ಶಿರೋ ಆಭರಣವಾಗಿ ಧರಿಸ್ತಾನಲ್ಲ ಅವನು. ಶಿರಸ್ಸಿನಲ್ಲಿ ಎಷ್ಟು ಮುಚ್ಚಟೆಯಾಗಿ ಧರಿಸ್ತಾನೆ. ಪೀತಾಂಬರವನ್ನು ಸದಾ ಧರಿಸಿರ್ತಾನೆ. ಆ ರೀತಿಯಾಗಿ ಹುಟ್ಟಬಾರ್ದ? ಬಿದ್ರು ಅದೇನೊಂದು ಹೂ ಬಿಡಲ್ಲ, ಕಾಯಿ ಬಿಡಲ್ಲ. ಅಂತಹ ಆ ಟೊಳ್ಳಾದಂತಹ ಬಿದಿರುಗೊಳವೆ ಅವನ ಧರಾಮೃತಕ್ಕಿಟ್ಟು ಪೂರಿಸಿ ಅದರಲ್ಲಿ ಸುಸ್ವರ ಹೊರಡಿಸ್ತಾ ಇದ್ದ.
ನಾವು ಆ ಥರ ಏನೋ ಒಳ್ಳೆ ತಪಸ್ ಮಾಡಬೇಕಾಯಿತು, ಒಳ್ಳೆ ವ್ರತಗಳನ್ನು ಪೂರ್ವಜನ್ಮದಲ್ಲಿ ಮಾಡಬೇಕಾಗಿತ್ತು. ಇವಾಗ ಇನ್ನೇನು ಇಂಕನೆಟ್ಲು ಈಗ ನಾವು ಹುಟ್ಟುಬಿಟ್ಟಿದ್ದೀವಲ್ಲ, ಈಗ ಈ ರೀತಿಯಾಗಿ ಜನ್ಮ ತಳೆದು ಬಿಟ್ಟಿದ್ದೀವಲ್ಲ, ಈಗಿನ್ನೇನು ಮಾಡೋಕ್ಕಾಗುತ್ತೆ? ನೋಡಿ ಆನಂದ ಪಡಬೇಕಷ್ಟೇ ಅವನ್ನ ಅಂತ ತಮ್ಮ ತಮ್ಮಲ್ಲೇ ಗುಂಪು ಕೂಡ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ ಮಥುರಾಪುರದ ಸುಂದರಿಯರು. ಲೋಕದಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಕೆಲವರಿಗೆ. ಏಳಿಗೆ ಅರ್ಧ ಆದರೆ ಮುಂದಕ್ಕೆ ಓದಕ್ಕಾಗದೇ ಇದ್ರೆ ಅವಾಗೆಲ್ಲ ಎಲ್ಲೋ ಬ್ರಹ್ಮ ಹಣೆ ಬರಹ ಬರಿತಾ ಬರಿತಾ ಪೆನ್ನಲ್ಲಿ ಇಂಕ್ ಮುಗಿದೋಯ್ತೋ ಏನು ಕಥೆಯೋ, ಅದಕ್ಕೆ ಮುಂದಕ್ಕೆ ಓದಬಾರ್ದಿಲ್ಲ ನನ್ನ ಹಣೆಯಲ್ಲಿ. ಅವನಿಗೆ ಏನು ಸಾಕಾಗಿತ್ತೋ ಏನೋ, ಸರಿಯಾಗಿ ಬರೋದಿಲ್ಲ ನನ್ನ ಹಣೆ ಬರನ ಅಂತ ಈಗ ಕೂಡ ಹೇಳೋದಿದೆ. ಅದೇ ರೀತಿ ಆ ಮಥುರಾಪುರದ ಸುಂದರಿಯರು ಬ್ರಹ್ಮನಿಗೆ ಬೈಕೋತಾ ಇದ್ದಾರೆ. పాపపు బ్రహ్మ గోపికల పల్లెలలోన సృజింపరాదే మున్ని పురిలోపలన్ మనలన్ ఏల సృజించే నటైన నిచ్చలున్ జేపుడుగాదే ఈ సుబగుంజెందడి భాగ్యము సంతతంబుని గోపకుమారు బొందమును గోపకుమారికలేమినోంచిరో. పాపపు బ్రహ్మ, అయ్యో పాపిష్ట ఈ బ్రహ్మ, గోపికల పల్లెలోన సృజింపరాదే మున్ను ఈ పురి లోపಲನ್ మనలನೇಲ ಸೃಜಿಂಚೆ. ಈ ಬ್ರಹ್ಮ ಇದಾನಲ್ಲ, ನಮ್ಮನ್ನು ಎತ್ಕೊಂಡೋಗ ಗೋಕುಲದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಬಾರ್ದ, ನಾವಲ್ಲೂ ಹುಟ್ಟು ಹಾಕಿ ಮಾಡಬಾರ್ದ, ಎತ್ಕೊಂಬಂದು ಇಲ್ಲಿ ಮಥುರಾಪುರಿನಲ್ಲಿ ಕಂಸನ ರಾಜ್ಯದಲ್ಲಿ ನಮ್ಮನ್ನು ಯಾಕೆ ಹುಟ್ಟಿಸ್ತಾ? ಅಟೈನ ನಿಚ್ಚಲುನ್ ಜೇಪಡು ಕಾದೇ ಈ ಸುಬಗುಂಜೆಂದಡಿ ಭಾಗ್ಯಮು ಸಂತತಂಬು ನೀ ಗೋಪಕುಮಾರಂ ಬೊಂದಮುನು ಗೋಪಕುಮಾರಿ ಕಲೇಮಿ ನೋಚಿರೋ. ಅಷ್ಟರೊಳಗೆ ಅಂದ್ಕೊಂಡ್ರು, ನಿಜ ಬ್ರಹ್ಮನ್ನ ಬೈಕೊಂಡ್ರು. ಆಮೇಲೆ ನಾವು ಅಲ್ಲಿ ಹುಟ್ಟಿದ್ರೇನಾದ್ರೂ ಈ ಗೋಪಕುಮಾರನ್ನ ಕೈ ಹಿಡಿಬೋದಾಗಿತ್ತು. ಸಂತತಂಬು ಅಟೈನ ನಿಚ್ಚಲುನ್ ಜೇಪಡುಗಾದೆ ಈ ಸುಬಗುಂಜೆಂದಡಿ ಭಾಗ್ಯಮು, ಆ ಸುಬಗನ್ನ ಹೊಂದಬಹುದಾಗಿತ್ತು ನಾವು. ನಮಗೂ ಯಾವಾಗಲೂ ಇವನು ಕೃಷ್ಣನ ಜೊತೆಯಲ್ಲಿ ಆಡ್ತಕ್ಕಂಥ ಆನಂದ ಪಡ್ತಕ್ಕಂಥ ಭಾಗ್ಯ ಇರ್ತಾ ಇತ್ತು. ನಮಗೂ ಇಂಥ ಭಾಗ್ಯ ಇರ್ತಾ ಇತ್ತು, ಅದು ಬಿಟ್ಬಿಟ್ಟು ನಮ್ಮನ್ನು ತಂದು ಇಲ್ಲೂ ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ರು. ಅದಾದ ನಂತರ ಸ್ವಲ್ಪ ಅವ್ರಿಗೂ ಅರ್ಥ ಆಯ್ತೇನೋ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಗಿಂತ ಅನ್ನತಕ್ಕಂಥ ಭಾವ ಬಂತು ಅಂತ ಕಾಣುತ್ತೆ. ಈಗ ಹೇಳ್ಕೊಳ್ತಾ ಇದ್ದಾರೆ, ಈ ಗೋಪಕುಮಾರಂ ಬೊಂದಮುನು ಗೋಪಕುಮಾರಿಕಲ್ ಏಮಿನೋಂಚಿರ. ಈ ಗೋಪಕುಮಾರನ ಜೊತೆ ಸದಾಕಾಲ ಆನಂದ ಪಡಲಿಕ್ಕೆ ಆ ಗೋಕುಲದಲ್ಲಿ ಇರತಕ್ಕಂತಹ ಗೊಲ್ಲತಿಯರೆಲ್ಲ ಏನು ವ್ರತಗಳು ಮಾಡಿದ್ರು, ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಕಾರ್ಯಗಳು ಮಾಡಿದ್ರು, ಏನು ದಾನ ಮಾಡಿದ್ರು, ಏನು ಮಾಡಿದ್ರು ಏನು ಕಥೆ, ನಾವಂತೂ ಬಂದು ಇಲ್ಲಿ ಹುಟ್ಟಿದ್ದೀವಿ ಅಂತ ಪೇಚಾಡ್ತಾ ಇರ್ತಾರೆ. ಈಗ ಗೋಪಾಲ ಕೃಷ್ಣು ತೋಡನು ಗೋಪಾಲನ ವೇಳಲಂದು ಗೂಡಿ ತಿರುಗುನ ಗೋಪಾಲುರು. ಗೋಪಾಲ ಕೃಷ್ಣ ತೋಡನು ಗೂಡಿ ತಿರುಗುನ ಗೋಪಾಲುರೆಂತ ಧನ್ಯುಲೋ. ಗೋಪಾಲುರಕೈನ ನಿಟ್ಟಿ ಗುರು ರುಚಿ ಗಲದೆ. ಗೋಪಾಲರು ಕೈನ ಇಟ್ಟಿ ಗುರು ರುಚಿ ಗಲದೆ. ಗೋಪಾಲ ಕೃಷ್ಣ ತೋಡನು, ಆ ಗೋಪಾಲಕನಾದಂತಹ ಕೃಷ್ಣ ಪರಮಾತ್ಮ, ಆ ಗೋಪಾಲಕೃಷ್ಣನ ಜೊತೆಯಲ್ಲಿ ಗೋಪಾಲನ ವೇಳಲಂದು ಅವನು ವನಗಳಿಗೆ, ಬೃಂದಾವನದಲ್ಲಿ, ಕಾಡಿನ ಒಳಗಡೆ, ಯಮುನಾ ತೀರದಲ್ಲಿ ಎಲ್ಲ ಕಡೆ ಗೋವುಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಆ ಹೊತ್ತಿನಲ್ಲಿ ಕೂಡಿ ತಿರುಗು ಅವನ ಜೊತೆಯಲ್ಲೇ ಕೂಡಿ ಜೊತೆಯಲ್ಲೇ ಹೋಗ್ತಾ ಇದ್ರಂತೆ. ಅವನೆಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲ ಇವರುಗಳು ಹೋಗೋದು. ಆ ರೀತಿ ಅವನೊಟ್ಟಿಗೆ ತಿರುಗಲು ಆ ಗೋಪಾಲರೆಂಥ ಧನ್ಯುಲು, ಎಷ್ಟು ಧನ್ಯ ಅವರ ಜೀವನ. ನಿಜವಾಗ್ಲೂ ಏನೇನು ಪುಣ್ಯ ಮಾಡಿದ್ರೋ, ಯಾವ ವ್ರತವನ್ನ ಆಚರಿಸಿದ್ರೋ, ಎಷ್ಟು ಧನ್ಯ ಅವರ ಜನ್ಮ. ಗೋಪಾಲುರ ಕೈನ ಇಟ್ಟಿ ಗುರು ರುಚಿಗಲದೆ. ಇಲ್ಲಿ ಗೋ ಅನ್ನತಕ್ಕಂಥದ್ದು ಭೂಮಿ.
ಭೂಮಿಪಾಲಕರಿಗೆ ರಾಜರಿಗಾದರೂ ಕೂಡ ಇಂತಹ ಒಂದು ಗುರುರುಚಿ, ದೊಡ್ಡದಾದಂಥ ಹಿರಿದಾದಂಥ ಉನ್ನತವಾದಂಥ ಅನುಭವ ಅವ್ರಿಗೆ ಸಿಕ್ಕತ್ತೆ. ಆ ಗೋಪಾಲಕೃಷ್ಣನ ಜೊತೆಯಲ್ಲಿ ಕಾಡಲ್ಲೆಲ್ಲ ಬಾಂಕೆ ಬಿಹಾರಿ ವನವಿಹಾರ ಮಾಡತಕ್ಕಂಥ ಸೌಭಾಗ್ಯ ರಾಜಾದಿರಾಜರಾದ್ರೂ ದೊರಕಲ್ಲ. ಈ ಗೋಪಾಲಕರು ಏನು ಪುಣ್ಯ ಮಾಡಿದ್ರು, ಇಂತಹ ಒಂದು ಅನುಭವ ಪಡ್ಕೊಂಡ್ರು. ಧನ್ಯರು ಅವರು, ಧನ್ಯರು. ಶ್ರಮಜಲ ಕಣ ಸಿಕ್ತಂಬೈ ಕಮಲದಳೆ ಕ್ಷಣು ನೀ ವದನ ಕಮಲಮೂ ಕಮಲದಳೆ ಕ್ಷಣು ನೀ ವದನ ಕಮಲಮು ಮೆರೆಸೆನ್ ಹಿಮಜಲ ಕಣ ಸಿಕ್ತಂಬೈ ಕಮನೀಯೋ ಬಗುಚುನುನ ಕಮಲಮು ಭಂಗಿನ ಕಮಲದಳೆ ಕ್ಷಣು ನಿವದನ ಕಮಲಮು ಕಮನೀಯಂ ಬಗುಚುನುನ್ನ ಕಮಲಮು ಭಂಗಿನ್ ಮೆರೆಸೆನ್. ತಮ್ಮಲ್ಲಿ ತಮ್ಮ ಅದೃಷ್ಟವನ್ನ ಕುರಿತು ಮಾತಾಡ್ಕೊಳ್ತಾ ಇದ್ರು ಸುಂದರಿಯರು. ಅಷ್ಟರಲ್ಲಿ ಕೃಷ್ಣನೆಡೆಗೆ ನೋಡಿದ್ರು. ಆ ಕಮಲದಳೆ ಕ್ಷಣ ಅವನ ವದನ ಕಮಲ ಆಗ ಹೇಗಪ್ಪ ಮೆರೀತಾ ಇತ್ತು ಆ ಮಲ್ಲನೊಡನೆ ಯುದ್ಧ ಮಾಡುವಾಗ ಅಂದ್ರೆ, ಶ್ರಮಜಲ ಕಣ ಸಿಕ್ತಂಬೈ, ಅವನ ಜೊತೆ ಹೋರಾಡ್ತಾ ಇದ್ದಾನೆ. ಅದರಿಂದ ಉಂಟಾದ ಶ್ರಮದಿಂದ ಚಿಕ್ಕ ಚಿಕ್ಕದಾದಂಥ ಬೆವರು ಬಿಂದುಗಳು ಹಣೆ ಮೇಲೆ, ಮೂಗಿನ ತುದಿಯಲ್ಲಿ ಎಲ್ಲ ಬೆವರಿಂದ ತುಂಬಿದೆ ಅವನ ವದನ ಕಮಲ. ಅದು ಹೇಗಪ್ಪ ಕಾಣಿಸ್ತಾ ಇದ್ದ? ಆ ಬೆವರಿದ್ದರೂ ಕೂಡ ಅಷ್ಟು ಕಾಂತಿಯುಕ್ತವಾದಂತಹ ಮುಖ ಕಮಲ ಅವನದು. ಅವನು ಹೇಗೆ ಕಾಣಿಸ್ತಾ ಇದ್ದ ಅಂದ್ರೆ, ಹಿಮಜಲ ಕಣ ಸಿಕ್ತಂಬೈ ಕಮನೀಯಂ ಬಗುಚು ನುನ್ನ ಕಮಲಮು ಭಂಗಿನ್. ತಾವರೆ ಆಗ್ತಾನೆ ಸೂರ್ಯೋದಯವಾದ ತಕ್ಷಣ ಅರಳುತ್ತೆ. ಸೂರ್ಯೋದಯ ಆಗಕ್ ಮುಂಚೆ ಬಿದ್ದಂತಹ ಆ ಹಿಮಜಲ ಅದ್ರ ಮೇಲಿರುತ್ತೆ. ಸೂರ್ಯೋದಯ ಆಗೋವಾಗ್ಲೂ ಕೂಡ ಕೆಲವು ಬಾರಿ ಹಿಮ ಉದುರಿ ಆ ತಾವರೆ ಮೇಲೆಲ್ಲ ಇದ್ರೆ ಅದರ ಹೊಳಪಿಗೆ ಕುಂದು ಬರುತ್ತೆಯೇ? ಇಲ್ಲ, ಇನ್ನ ತುಂಬ ಮುದ್ದಾಗಿ ಕಮನೀಯವಾಗಿ ಕಾಣ್ತಾ ಇರುತ್ತೆ ಕಮಲ. ಅದೇ ರೀತಿ ಇಲ್ಲಿ ಅಷ್ಟು ಆಯಾಸವಾಗಿದ್ರು, ಆಯಾಸದ ಬೆವರಿನ ಬಿಂದುಗಳು ಅವನ ಮುಖ ಕಮಲವನ್ನ ಅಲಂಕರಿಸಿದ್ದರೂ ತಾವರೆಯಂತೆ ಕಮನೀಯವಾಗಿ ಮನೋಹರವಾಗಿಯೇ ಶೋಭಿಸ್ತಾ ಇದ್ದಾನೆ ಕೃಷ್ಣ. ಕೋಮಲವಾದಂತಹ ಕೃಷ್ಣನ ಮುಖಾರವಿಂದದಲ್ಲಿ ಆ ಬೆವರಿನ ಅಂದರೆ ಆ ಶ್ರಮದಿಂದ ಬರ್ತಾ ಇರ್ತಕ್ಕಂತಹ ಶ್ರಮ ಜಲ ಅದನ್ನು ನೋಡಿ ಆ ಹೆಣ್ಮಕ್ಳಿಗೆಲ್ಲ ತುಂಬ ಬೇಜಾರಾಗ್ತಾ ಇದೆ. ಅದರಿಂದ ಹೇಳ್ತಾ ಇದ್ದಾರೆ, ಏನಿದು ಅತಿ ಸುಕುಮಾರರು ಇವರು, ಕಿಶೋರರು, ಇನ್ನ ಯೌವನಕ್ಕೆ ಕೂಡ ಬಂದಿಲ್ಲ, ಇಂಥವ್ರ ಜೊತೆ ಯುದ್ಧಕ್ಕೆ ಬಿಟ್ಟಿದ್ದಾನಲ್ಲ, ಇದೇನಾದರೂ ಸರಿ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹೋಗ್ಲಿ, ಈ ರಾಜಂಗೆ ಸರಿ ಇಲ್ಲ, ಈ ಸಭಾಸ್ಥಾನದಲ್ಲಿರೋ ಸಾಮಾಜಿಕರು ಕೂಡ ಧರ್ಮವಾಗಿ ಇಲ್ಲ. ಧರ್ಮ ವ್ಯತಿಕ್ರಮೋ ಹ್ಯಸ್ಯ ಸಮಾಜಸ್ಯ ಧ್ರುವಂ ಭವೇತ್, ಯತ್ರ ಅಧರ್ಮ ಸಮುತ್ತಿಷ್ಟೇತ್ ನಸ್ತೇಯಂ ತತ್ರ ಕರ್ಹಿಚಿತ್. ಎಲ್ಲಾದರೂ ಅಧರ್ಮ ನಡೀತಾ ಇದ್ರೆ ಅದನ್ನ ಎದುರಿಸ್ಬೇಕು ಅಥವಾ ಅಲ್ಲಿ ಇರಬಾರ್ದು. ಈ ಸಭಾಸದರು ಏನು ಕೂತ್ಕೊಂಡು ಅಧರ್ಮ ನಡೀತಾ ಇದ್ರೆ ನೋಡ್ತಾ ಇದ್ದಾರಲ್ಲ. ನ ಸಭಾಂ ಪವಿಷೇತ್ ಪ್ರಾಜ್ಞ ಸಭ್ಯ ದೋಷಾನ್ ಅನುಸ್ಮರನ್ ಅಬ್ರುವನ್ ವಿಬ್ರುವನ್ ಅಗ್ನೋ ನರಃ ಕಿಲ್ ವಿಷಮಶ್ನುತೆ. ಈ ಅರಸಗೂ ವಿವೇಕ ಇಲ್ಲ, ಇಲ್ಲಿರ್ತಕ್ಕಂತಹ ಈ ಸಭೆಯಲ್ಲಿ ಸೇರಿರತಕ್ಕಂಥ ಸಭಾಸದರು ಧರ್ಮಿಷ್ಠರಲ್ಲ. ಪ್ರಾಜ್ಞನಾಗಿರ್ತಕ್ಕಂಥವನು ಸಭಾಸದರ ದೋಷಗಳನ್ನೆಲ್ಲ ಆಲೋಚಿಸಿ ಅಲ್ಲಿ ನಡೀತಾ ಇರೋದು ಅಧರ್ಮ ಅಂತ ತಿಳಿದ್ರೆ ಆ ಸಭೆಗೆ ಹೋಗ್ಲೇಬಾರ್ದು. ಸಭೆಯಲ್ಲಿರ್ತಕ್ಕಂತಹವನು ನ್ಯಾಯ ಗೊತ್ತಿದ್ರು ಹೇಳದೆ ಹೋದ್ರೆ ಆಗ್ಲಿ, ಅಥವಾ ನ್ಯಾಯನ ಅನ್ಯಾಯ ಅನ್ನೋ ರೀತಿಯಲ್ಲಿ, ಅನ್ಯಾಯನ ನ್ಯಾಯ ಅನ್ನೋ ರೀತಿಯಲ್ಲಿ ತಿರುಗಿಸಿ ಏನಾದರೂ ಹೇಳಿದ್ರು ಕೂಡ ಅವನೆಂಥ ಧರ್ಮಿಷ್ಠನಾದರೂ ವಿದ್ವಾಂಸನಾದರೂ ಅವನಿಗೆ ಪಾಪ ಅಂಟದೇ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. సభకుంబోవరాదు సభవారి దోషంబు నెరింగి యూరకున్న నెరుంగకున్న
ನೆರಿಂಗಿಯುಂಡಿಯೈನಾ ನಿಟ್ಟಿಟ್ಟು ವಲಿಕಿನಂ ಬ್ರಾಗ್ನುಂಡೈನಂ ಬೊಂದು ಪಾಪಚಯಮು. ಸಭಕು ಪೋವರಾದು. ಎಲ್ಲೋ ಅಂತಹ ಕಂಸ ದುಷ್ಟ ರಾಕ್ಷಸ, ಅವನು ನಡೆಸ್ತಾ ಇರತಕ್ಕಂಥ ಸಭೆ ಅಂದರೆ ಅಲ್ಲಿ ಹೋಗಬಾರ್ದು, ಅಲ್ಲ ಧರ್ಮ ನಡಿಬಹುದು ಅನ್ನೋ ಒಂದು ಊಹೆ ಇರಬೇಕು. ಸಭವಾರಿ ದೋಷಂಬು ನೆರಿಂಗಿ ಊರಕ್ಕುನ್ನ, ಸಭೆಯಲ್ಲಿ ನಡೀತಾ ಇರತಕ್ಕಂಥದ್ದು ದೋಷ ಅನ್ಯಾಯ ಅನ್ನೋ ತಿಳಿದು ಕೂಡ ಸುಮ್ಮನೆ ಇದ್ರು. ಎರುಂಗಕುನ್ನನ್ ಎರಿಂಗಿಯುಂಡಿಯೈನನ್ ನಿಟ್ಟಿಟ್ಟು ಪಲಿಕಿನಂ, ಅದನ್ನ ಅಲ್ಲಿ ನಡೀತಾ ಇರ್ತಕ್ಕಂತಹ ತಪ್ಪನ್ನ ಅರಿತುಕೊಳ್ಳದೆ ಇದ್ರು, ಅಥವಾ ನೆರಿಂಗಿಯುಂಡಿಯೈನ, ಅಥವಾ ಅವ್ರಿಗೆ ಅರ್ಥ ಆಯಿತು, ಓ ಇದು ಈ ಥರ ಏನೋ ಇವ್ನು ಮಾಡ್ತಾ ಇದ್ದಾನೆ ತಪ್ಪು ಅನ್ನೋದು ಅರ್ಥ ಆದರೂ ಕೂಡ ಇಟ್ಟಿಟ್ಟು ಪಲಿಕಿನ ಅಂದರೆ ಅದಕ್ಕೆ ವಿರೋಧವಾಗಿ ಅಂದರೆ ನ್ಯಾಯನ ಅನ್ಯಾಯ, ಅನ್ಯಾಯ ಅನ್ಯಾಯ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರೆ ಪ್ರಾಜ್ಞುಂಡೈನ ಬೊಂದು ಪಾಪಚಯಮು, ಅವನೆಂತಹ ವಿದ್ವಾಂಸ ಆಗಿರಲಿ, ಪಂಡಿತ ಆಗಿರಲಿ, ಯಾರೇ ಆಗಿರಲಿ, ಅನ್ಯಾಯ ಧರ್ಮ ನಡೀತಾ ಇರೋದನ್ನು ನೋಡಿ ಕೂಡ ಸುಮ್ಮನೆ ಇದ್ದರೆ ಅವನಿಗೆ ಪಾಪ ತಟ್ಟತ್ತೆ. ಪಾಪ ಆಚರಣೆ ಮಾಡ್ತಾ ಇರೋದು ಬೇರೆ ಯಾರೋ, ಆದರೂ ಇವನು ನೋಡಿ ಸುಮ್ಮನೆ ಇದ್ದರೆ ಇವನಿಗೆ ಪಾಪ ತಟ್ಟುತ್ತೆ. అని పెక్కండ్రు పెక్కు విదంబులంబులు కుచుండన్ దద్బాహు యుద్ధంబున ధృతిసెడి లోంబడె మల్లుండ తులిత భవ జలది తరికి హతరిపు పురికిన్ జిత కరికిన్ ధృతగిరికిన్ ధత హరిరవభరిత ಶಿಖರಿ ಧರಿಕಿನ್ ಹರಿಕಿನ್ ಅನಿ ಪೆಕ್ಕಂಡ್ರು ಪೆಕ್ಕು ವಿದಂಬುಲಂ ಬಲುಕುಚುಂಡ. ಈ ರೀತಿಯಾಗಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ, ಒಬ್ಬೊಬ್ರು ಸೇರಿರ್ತಾರಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತುಗಳನ್ನು ಆಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮುಷ್ಟಿ ಯುದ್ಧ ನಡೀತಾ ಇದೆ. ಅಲ್ಲಿ ಇವರು ಮಾತಾಡ್ಕೊಳ್ತಾ ಇರ್ತಾರೆ. ಆ ಮುಷ್ಟಿ ಯುದ್ಧದಲ್ಲಿ ಆ ಚಾಣೂರನ ಬಲ ಸ್ವಲ್ಪ ಕಡಿಮೆ ಆಯಿತು. ಅವನು ಹರಿಗೆ ಕೊಂಚ ಸೋಲ್ತಾ ಇದ್ದಾನೆ. ಧೃತಿ ಸೆಡಿ ಲೋಬೆಡ ಮಲ್ಲುಂ, ಅವನ ಧೈರ್ಯ ಧೃತಿ ನಿಶ್ಚಯ ಉಡುಗಿತು ಚಾಣೂರಂದು. ಮಲ್ಲುಂಡು ಅತುಲಿತ ಭವಜಲದಿ ತರಿಕಿ, ಅವನು ಸೋತಿದ್ದಾದರೂ ಯಾರಿಗೆ? ಅಸಾಮಾನ್ಯನಾದ ಭವಜಲದಿ ತರಿಕಿ, ಆ ಭವಜಲದಿಯನ್ನು ಸಂಸಾರ ಅನ್ನತಕ್ಕಂಥ ಸಾಗರವನ್ನು ದಾಟುವ ನಾವೇ ಆದವನು. ಹತರಿಪು ಪುರಿಕಿನ್, ಶತ್ರುಪುರಗಳನ್ನು ಧ್ವಂಸ ಮಾಡತಕ್ಕಂತಹವನು. ಜಿತ ಕರಿಕಿನ್, ಕೊಲೆಯಾಪೀಡ ಅನ್ನತಕ್ಕಂಥ ಗಜವನ್ನ ಜಯಿಸಿದವನು. ಧೃತಗಿರಿಕಿನ್, ಗೋಕುಲದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದವನು. ಅದು ಹೇಳ್ಬೋದು ತನ್ನ ಕೂರ್ಮಾವತಾರದಲ್ಲಿ ಮಂದರಾದ್ರಿಯನ್ನು ಎತ್ತಿ ನಿಲ್ಲಿಸಿದವನು ಆದ ಮಹಾವಿಷ್ಣು. ದತಭರಿ ರವಭರಿತ ಶಿಖರಿ ಧರಿಕಿನ್, ಅವನು ಸಿಂಹ ಗರ್ಜನೆ ಮಾಡ್ತಾ ಇದ್ರೆ ಹೋರಾಡುವಾಗ ಅದು ಪರ್ವತದ ಗುಹೆಗಳನ್ನೆಲ್ಲವನ್ನು ತುಂಬಿಬಿಟ್ಟಿದೆ ಅವನು ಮಾಡ್ತಕ್ಕಂಥ ವೀರನಾದ, ಯುದ್ಧನಾದ. ಹರಿಕಿನ್, ಅಂತಹ ಆ ಶ್ರೀಕೃಷ್ಣನಿಗೆ ಚಾಣೂರ ಸ್ವಲ್ಪ ಸೋಲ್ತಾ ಇದ್ದಾನೆ. ಹರಿಕಿನಿ ಲೋಬಡಿ ಬೆಗಡಕ ಹರಿಯುರಮು ಮಹೋಗ್ರ ಮುಷ್ಟಿನ ಹಿತುಂಡು ಪೊಡುವನ್. ಹರಿ ಕುಸುಮ ಮಾಲಿಕಾಹತ ಕರಿಭಂಗಿನ್ ಬರಾಕ್ರಮಿಂಚೆನ್ ಗಲಹೋದ್ದ ತುಂಡೈ. ಹರಿಕಿನಿ ಲೋಬಡಿ ಬೆಗಡಕ, ಆ ಚಾಣೂರ ವಿರೋಧಿಯಾದಂಥ ಚಾಣೂರ ಕೃಷ್ಣನ ಬಲದ ಮುಂದೆ ತಗ್ಗುತ್ತಾ ಇದೆ ಅವನ ಬಲ. ಆದರೂ ಕೂಡ ಬೆಗಡಕ ಧೈರ್ಯ ಕುಂದದೆ ಹರಿಯುರಮು ಮಹೋಗ್ರ ಮುಷ್ಟಿನ್ ಅಹಿತುಂಡು ಪೊಡುಬನ್, ಆ ಅಹಿತನಾದಂಥ ವಿರೋಧಿಯಾದಂಥ ಚಾಣೂರ ತನ್ನ ಮಹಾ ಉಕ್ಕಿನಂತಹ ಮುಷ್ಟಿಯಿಂದ ಹರಿಯುರಮು ಪೊಡವನ್, ಹರಿಗೆ ವಕ್ಷಸ್ಥಳಕ್ಕೆ ಗುದ್ದಿದ. ಅವನು ಅಷ್ಟು ಪರ್ವತಾಕಾರವಾಗಿದ್ದವನು, ತನ್ನ ವಜ್ರಮುಷ್ಟಿಯಿಂದ ಗುದ್ದಿದ್ರೂ ಕೂಡ ಆ ಸಂದರ್ಭದಲ್ಲಿ ಹರಿ ಹೇಗಿತ್ತ ಅಂದರೆ ಕುಸುಮ ಮಾಲಿಕಾ ಹತ ಕರಿಭಂಗಿನ್, ದೊಡ್ಡದಾದ ಆನೆಗೆ ಒಂದು ಹೂವಿನ ಮಾಲೆ, ಅದರಲ್ಲೂ ಮಲ್ಲಿಗೆ ಹೂವಿನ ಮಾಲೆ ತಗೊಂಡು ಹೀಗೆ ಹೊಡೆದ್ರೆ ಎಷ್ಟು ಅದಕ್ಕೆ ಘಾಸಿ ಆಗುತ್ತೆಯೇ, ಘಾಸಿ ಆದಂತೆ ಇದ್ದಾನೆ ಕೃಷ್ಣ. ಅಂತಹ ಚಾಣೂರ ತನ್ನ ವಕ್ಷಸ್ಥಳಕ್ಕೆ ಗುದ್ದಿದರೂ ಕೂಡ ಪರಾಕ್ರಮಿಂಚೆ ಕಲಹೋದ್ದ ತುಂಡೈ, ಆ ಕಲಹದಲ್ಲಿ ಆ ಯುದ್ಧದಲ್ಲಿ ವಿಜೃಂಭಿಸಿ ಹರಿ ಪರಾಕ್ರಮವನ್ನು ಮುಂದೆ ತೋರಿಸ್ತಾ ಇದ್ದಾನೆ. ಆ ಚಾಣೂರನ ಆ ಬಲ ಕುಂದುತ್ತಾ ಇದೆ.
ಶೌರಿ ನೆರಿಂಜೊಚ್ಚೆ ಕರಮುಲು ಕ್ರೂರಗತಿನ್ ಬಟ್ಟಿದ್ರಿಪ್ಪಿ ಗುಂಭಿನಿ ವೈಚನ್ ಶೂರುಂಗಲಹಾಗ ಬೀರುನ್ ವೀರುಂಜಾಣೂರು ಘೋರು ವಿತತಾಕಾರುನ್. ಆ ಶ್ರೀಹರಿ ನೆರಿಂಜೊಚ್ಚಿ ಉಕ್ಕಿ ಬಂದ ತನ್ನ ಶೌರ್ಯದಿಂದ ಏನ್ ಮಾಡ್ದ, ಕರಮುಲು ಕ್ರೂರ ಗತಿನ್ ಬಟ್ಟಿ ತ್ರಿಪ್ಪಿ ಕುಂಭಿನಿ ವೈಚನ್, ಆ ಚಾಣೂರನ ಕೈಗಳನ್ನ ಕ್ರೂರಗತಿಯಿಂದ, ಅಂದ್ರೆ ಅವನು ಹಿಡ್ದ ಅಂದ್ರೆ ಕೃಷ್ಣ ಪಟ್ಟು ಬಿಡಿಸ್ಕೊಳ್ಳೋ ಹಾಗೆ ಇಲ್ಲ, ಆ ರೀತಿ ಹಿಡಿದು ಗಿರ ತಿರುಗಿಸಿ ಕುಂಭಿನಿ ವೈಚನ್ ನೆಲಕ್ಕೆ ಬಡಿದ ಆ ಚಾಣೂರನನ್ನ. ಎಂತಹ ಚಾಣೂರ ಅವನು! ಶೂರನ್, ಮಹಾಶೂರ, ಪರಾಕ್ರಮವಂತ. ಕಲಹ ಗಭೀರುನ್, ಯುದ್ಧದಲ್ಲಿ ಮಲ್ಲ ಯುದ್ಧದಲ್ಲಿ ಗಂಭೀರವಾದವನು, ಅವನ್ನ ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವೀರುನ್, ಎದುರಾಳಿಗಳಿಗೆ ಭೀತಿ ಹುಟ್ಟಿಸ್ತಕ್ಕಂಥ ವೀರ ಅವನು ಚಾಣೂರ. ಘೋರು ವಿತತಾಕಾರುನ್, ಘೋರವಾದ ದೊಡ್ಡ ದೇಹವನ್ನ ಹೊಂದಿದ್ದವನು. ವಿತತಾಕಾರ, ಅವನು ಘೋರವಾಗಿದ್ದಂಥವನು, ತನ್ನ ಪರಾಕ್ರಮ ಹೆಚ್ಚಾಗಿದ್ದವನು ಆದಂಥ ಚಾಣೂರನ್ನ ಕೃಷ್ಣ ಕೈಯಲ್ಲಿ ಅವನ ಕೈಗಳನ್ನು ಹಿಡಿದು ತಿರುಗಿಸಿ ನೆಲಕ್ಕಪ್ಪಳಿಸಿದ. ಶೋಣಿತ ಮುನೋರ ನುಲುಕಂಗ ಜಾಣೂರುಂಡಟ್ಲು ಕೃಷ್ಣ ಸಂಭ್ರಾಮಣ ಸಂಕ್ಷೀಣುಂಡೈ ಕ್ಷೋಣಿಂಬಡಿ ಪ್ರಾಣಂಬುಲು ವಿಡಿಚೆಂಗಂಸು ಪ್ರಾಣಮುಗಲಂಗನ್. ಶೋಣಿತಮು ನೋರ ನುಲುಕಂಗ, ಆ ಚಾಣೂರನ ಬಾಯಲ್ಲಿ ರಕ್ತ ಉಕ್ಕಿ ಹರಿತು ಕಕ್ಕಿಬಿಟ್ಟ, ರಕ್ತ ಕಾರ್ತಾ ಇದ್ದಾನೆ. ಚಾಣೂರುಂಡು ಅಟ್ಲು ಕೃಷ್ಣ ಸಂಭ್ರಾಮಣ ಸಂಕ್ಷೀಣುಂಡೈ, ಆ ಕೃಷ್ಣವನ್ನ ಗಿರ ತಿರುಗಿಸಿದ್ದರಿಂದ ಆ ಭ್ರಮಣದಿಂದ ಕ್ಷೀಣವಾಗಿಬಿಟ್ಟು ಕ್ಷೋಣಿಂಬಡೆ ಶಕ್ತಿಗುಂದಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಪ್ರಾಣಂಬುಲು ವಿಡಿಚೆ, ಭೂಮಿಯ ಮೇಲೆ ಬಿದ್ದು ನೆಲಕ್ಕೆ ಯಾವಾಗ ಅಪ್ಪಳಿಸ್ನೋ ಕೃಷ್ಣ, ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಗಂಸು ಪ್ರಾಣ ಮುಗಲಗನ್, ತಾನು ಸಾಕಿಕೊಂಡಿದ್ದಂತಹ ತನ್ನ ಒಂದು ಆಸ್ಥಾನದಲ್ಲಿದ್ದಂತಹ ಅತಿ ದಿಟ್ಟನಾದ, ಶೂರನಾದ, ಬಲಿಯಾದ, ಅಂದರೆ ಬಲಪರಾಕ್ರಮಗಳನ್ನು ಉಳ್ಳಂತಹ ಚಾಣೂರ ಯಾವಾಗ ಪ್ರಾಣ ಬಿಟ್ನೋ, ಇಲ್ಲಿ ಕಂಸನಿಗೆ ಅವನ ಪ್ರಾಣಗಳು ಅಲ್ಲೋಲ ಕಲ್ಲೋಲವಾಗ್ಬಿಡ್ತಾ ಇದೆ. ಭಯ ಅನ್ನತಕ್ಕಂಥದ್ದು ಉಂಟಾಗ್ತಾ ಇದೆ ಕಂಸನಿಗೆ. ಬಲಭದ್ರುಂಡುನು ಲೋಕುಲು ಬಲಭದ್ರುಂಡನಂಗ ಬೆನಂಗಿ ಪಟು ಬಾಹುಗತಿನ್ ಬಲವೇಧಿ ಮೆಚ್ಚಂದ್ರಿಪ್ಪೆನು ಬಲವನ್ ಮುಷ್ಟಿಕು ನಿನ್ಗಂಸು ಬಲಮುಲು ಬೆಗಡನ್. ಬಲಭದ್ರುಂಡುನು, ಆ ಬಲಭದ್ರನಾದಂತಹ ಬಲರಾಮ, ಅವನು ನಿಜವಾಗಿ ಬಲಭದ್ರ, ಅಂದರೆ ಬಲದಿಂದ ತನ್ನ ದೇಹ ಬಲದಿಂದ ಸದಾಕಾಲ ಕ್ಷೇಮದಿಂದ ಇರತಕ್ಕಂಥವನು, ಆಶ್ರಿತರನ್ನು ಕ್ಷೇಮವಾಗಿಟ್ಟುಕೊಳ್ಳತಕ್ಕಂಥ ಬಲಭದ್ರ. ಲೋಕುಲು ಬಲಭದ್ರುಂಡನಕ, ಪ್ರಪಂಚದಲ್ಲಿ ಎಲ್ಲರೂ ಅಪ್ಪ ಇವನು ಬಲಭದ್ರ, ಇವನು ಬರೀ ಬಲರಾಮ ಅಲ್ಲ ಬಲಭದ್ರ ಇವನು ಅಂತ ಹೇಳ್ತಾ ಇದ್ದಾಗ, ಬೆನಗಿ ಪಟು ಬಾಹುಗತಿನ್, ತನ್ನ ಬಾಹು ಪರಾಕ್ರಮದಿಂದ ಬಲಭೇದಿ ಮೆಚ್ಚನ್, ಆ ಬಲಭೇದಿ ಆದಂತರ ಇಂದ್ರ ಹಬ್ಬ ಶಭಾಷ್ ಬಲರಾಮ ಅಂತ ಮೆಚ್ಕೊಳ್ತಾ ಇದ್ದಾನೆ. ಬಲವನ್ಮುಷ್ಟುಕುನಿ, ಅಪಾರವಾದ ಬಾಹುಬಲದಿಂದ ಬಲವಂತನಾಗಿರತಕ್ಕಂಥ ಮುಷ್ಟಿಕನ್ನ ಇಟ್ಟುಕೊಂಡು ಹಿಡಿದು ತಿರುಗಿಸಾಕ್ಬಿಟ್ಟ ಅವನು ಕೂಡ ಬಲರಾಮ. ಕಂಸು ಬಲಮುಲು ಬೆಗಡನ್, ಅದನ್ನ ನೋಡ್ತಾ ಇಲ್ಲಿ ಕಂಸನಿಗೆ ಒಳಗಡೆ ಉಸಿರು ಹುಡುಗ ಹೋಗ್ತಾ ಇದೆ, ಬೆದರು ಹೋಗ್ತಾ ಇದ್ದಾನೆ, ನಡುಗ ಹೋಗ್ತಾ ಇದ್ದಾನೆ. ಇದೇನಿದು ಇಷ್ಟು ಚಿಕ್ಕವರು ಅಂದ್ಕೊಂಡ್ರೆ ಕೃಷ್ಣ ಬಲರಾಮರು. ಚಾಣೂರ, ಮುಷ್ಟಿಕ, ಎಂತಹ ಅದ್ಭುತವಾದ ಬಾಹುಪರಾಕ್ರಮ ಇರತಕ್ಕಂಥವ್ರು, ಬಾಹುಬಲ ಇದ್ದಂಥವ್ರು, ಅಂಥವ್ರನ್ನ ಈ ರೀತಿಯ ಸೋಲಿಸ್ತಾ ಇದ್ದಾರಲ್ಲಪ್ಪ, ನನಗಿನ್ನೇನು ಗತಿಯೋ ಅಂತ ಹೆದರ್ತಾ ಇದ್ದಾನೆ ಕಂಸ. ದೃಪ್ಪಿನೇಲವೈವ ದಿಕ್ಕನ ರಕ್ತಂಬು ವದನ ಗಹ್ವರಮುನ ವರದವಾರ ಮುಷ್ಟಿಕೊಂಡು ಘೋರ ಮುಷ್ಟಿ ಸತ್ತು ಮುಸೆಡಿ ಕೂಲೆ ಗಾಲಿಂದರಿವು ಗೂಲಿನಟ್ಲು. ಆ ಬಲರಾಮ ಆ ಮುಷ್ಟಿಕನನ್ನ ಹಿಡಿದು ತ್ರಿಪ್ಪಿ ನೇಲವೈವ ತಿರುಗಿಸಿ ಅವನು ಕೂಡ ಅವನ್ನ ನೆಲಕ್ಕೆ ಬಡಿದ ತಕ್ಷಣ ದಿಕ್ಕನ ರಕ್ತಂಬು ವದನ ಗಹ್ವರಮುನ ವರದವಾರೆ, ವರದಲು ಅಂದರೆ ಪ್ರವಾಹ, ಅವನ ಬಾಯಿಯಿಂದ ವದನ ಗಹ್ವರದಿಂದ, ಮುಖ ಎನ್ನತಕ್ಕಂಥ ಗವಿಯೊಳಗಿಂದ ಒಳ್ಳೆ ನೆರೆಯ ನೀರು ಉಕ್ಕಿ ಹರಿದಂತೆ ರಕ್ತ ಪ್ರವಾಹ ಹೊರಕ್ಕೆ ಹರಿತು ಮುಷ್ಟಿಕನಿಗೆ.
ಆ ಮುಷ್ಟಿಕೊಂಡು ಘೋರ ಮುಷ್ಟಿ ಸತ್ವಮು ಸೆಡಿ, ತನ್ನ ಘೋರವಾದ ಮುಷ್ಟಿಯಲ್ಲಿದ್ದಂಥ ಶಕ್ತಿ ಹೊರಟೋಯ್ತ ಮುಷ್ಟಿಕನಿಗೆ. ಕೂಲೆ ಗಾಳಿಂದರಿವು ಗೂಳಿನಟ್ಲು, ವಿಪರೀತವಾದ ಗಾಳಿ ಬೀಸಿದಾಗ ಮರಗಳು ಹೇಗೆ ಧರಾಶಾಯಿ ಆಗ್ತವೋ ಆ ರೀತಿಯಾಗಿ ಮುಷ್ಟಿಕಾಸುರ ಕೂಡ ಬಲರಾಮನು ನೀಡಿದ ಪೆಟ್ಟಿನಿಂದ ಅವನು ತಿರುಗಿಸಿ ನೆಲಕ್ಕೆ ಬಡಿದಿದ್ದರಿಂದ ಧರಾಶಾಯಿಯಾಗಿ ಬಿದ್ದ. ಮರೀನು ಪಾಟವಮುನ ಬಲು ಪಿಡಿಕಿಟ ಸೂಟಿಂ ಬಡಂಬೊಡಿಚೆ ಬಲುಂಡು ಶೋಷಿತ ಘನ ಬಾಹಾಟೋಪ ನೃಪತಿ ಕೀಟುಂ ಗೂಟುನ್ ವಾಚಾಟುನಧಿಕ ಘೋರಲಲಾಟುನ್. ಪಾಟವಮುನಂ ಬಲು ಪಿಡಿಕಿಟ ಸೂಟಿಂ ಬಡಬೋಡಿಚೆ ಅಂತಂದ್ರೆ ಆ ಮುಷ್ಟಿಕನ್ನ ಬಲಭದ್ರ ದಿಟ್ಟವಾದಂಥ ತನ್ನ ಮುಷ್ಟಿಯಿಂದ ಸೂಟಿಯಾಗಿ ಅಂದರೆ ಸರಿಯಾಗಿ ಮುಷ್ಟಿಯಲ್ಲಿ ಗುದ್ದಿದ. ಬಲುಂಡು ಶೋಷಿತ ಘನ ಬಾಹೋಟೋಪ ನೃಪತಿ ಕೀಟುಂ, ಅವನು ಯಾರು? ಅವನು ಮುಷ್ಟಿಕ ನೃಪತಿ ಕೀಟ, ಕಂಸ ರಾಜ ಸಾಕ್ಕೊಂಡಿದ್ದಂತಹವನು. ಅವನನ್ನ ಧರಾಶಾಯಿಯನ್ನಾಗಿ ಮಾಡಿದ ಬಲಭದ್ರ. ಕೂಟನ್ ವಾಚಾಟುನ್, ಅವನೆಂತಹವನು? ಅವನು ಕೂಟ ಅಂತಂದ್ರೆ ಏನೋ ಒಂದು ಮೋಸ ಮಾಡಿ ಆದರೂ ಗೆಲ್ಲಕ್ಕೆ ಶಕ್ತಿ ಇರತಕ್ಕಂತಹ ಅವನು. ವಾಚಾಟ, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥ ತಲಹರ್ಟೆ ಅವನು. ಅಧಿಕ ಘೋರ ಲಲಾಟುನ್, ಅವನ ಹಣೆನೇ ಒಳ್ಳೆ ಢೀ ಕೊಟ್ರೆ ಎದುರುಗಿರೋರು ತಲೆ ಹೊಡೆದೋಗುತ್ತೇನೋ ಅನ್ನೋ ರೀತಿಯಲ್ಲಿ ಉಬ್ಬಿದ ಗಟ್ಟಿ ಬಿಗಿದ ಮಾಂಸಖಂಡಗಳಿರ್ತಕ್ಕಂಥ, ಮಾಂಸಖಂಡಗಳೆಲ್ಲ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಣೆ. ನುದುಟು ಅಂದರೆ ಲಲಾಟ ಅಂತಂದರೆ ನುದುರು ಅಂತಂದರೆ ಹಣೆ, ಹಣೆ ಭಾಗ ಘೋರವಾಗಿದ್ದಂಥ ಅವನನ್ನ ಬಲರಾಮ ತನ್ನ ಮುಷ್ಟಿಯಿಂದ ಸಾಕಷ್ಟು ಗುದ್ದಿ ಹಾಕಿದೆ. ಅಂತನ ಧನುಜಾಂತಕೊಂಡು ಚರಣ ಪ್ರಹರಣಂಬುಲ ಭಿನ್ನ ಮಸ್ತಕುಲಂಜೇಸಿ ವಾಣಿ ಚೆಲುಲಂ ಗೂಟ ತೋಸಲ ಶೆಲುಲನ್ ಅಂತಕಾಂತಿಕಂಬುನನ್ ಕನಿಚಿನ್. ಈ ಕಡೆ ಈ ಥರ ಆಗ್ತಾ ಇದೆ. ಬಲರಾಮ ಮುಷ್ಟಿಕನ್ನ ಹತ ಮಾಡ್ದ. ನಂತರ ಧನುಜಾಂತಕನಾದಂಥವನು ಚರಣಪ್ರಹರಣಂಬುಲ ತನ್ನ ಕಾಲಿನಿಂದ ಗುದ್ದಿ ತುಳಿದು ಏನು ಮಾಡ್ದ? ಭಿನ್ನ ಮಸ್ತಕುಲುಂಜೇಸೆ, ಅವರ ಮಸ್ತಕ ಸೀಳು ಹೋಗಬೇಕು ಇವನ ಪದಾಘಾತಕ್ಕೆ, ಆ ರೀತಿಯಾಗಿ ಮಾಡಿಬಿಟ್ಟ ಬಲರಾಮ. ಅವನ ಮಿತ್ರ ಯಾರ ಆ ಮುಷ್ಟಿಕಾಸುರನ ಮಿತ್ರರಾದಂತಹ ಕೂಟ, ತೋಸಲ, ಶಲ ಅಂತ ಎಲ್ಲ ಇದ್ರು. ಎಲ್ಲರೂ ಅವರು ಭಯಂಕರ ಆಕೃತಿಗಳೇ. ಅವರು ಕೂಡ ತನ್ನ ಕಾಲಿನಿಂದ ತುಳಿದು ಪದಾಘಾತದಿಂದ ಅವ್ರನ್ನೆಲ್ಲರನ್ನೂ ಕೂಡ ಅಂತಕನ ಅಂತಿಕಕ್ಕೆ ಅಂದರೆ ಅಂತಕನಾದಂಥ ಯಮಧರ್ಮನ ಬಳಿಗೆ ಕಳುಹಿಸಿದ. ವಲ್ಲವ ಬಾಲಕುಲ ನಿಮಲ ವಲ್ಲವರುಳು ಪೆನಿಗಿ ನೇಡು ಮಡಿಸಿರಿ ವೀರಲ್ ಬಲ್ಲಿದುಲು ತಲಡು ತಲಡನಿ ಚಲ್ಲಾ ಚದರೈರಿ, ಬಲ್ಲಿದುಲು ತಲಡು ತಲಡನಿ ಚಲ್ಲಾ ಚದರೈರಿ ಪಾರಿ ಚಿಕ್ಕಿನ ಮಲ್ಲುಲ್. ವಲ್ಲವ ಬಾಲಕುಲು ಅನಿ, ಅಯ್ಯೋ ಯಾರೋ ಗೊಲ್ಲ ಕುಮಾರರು ಎಲ್ಲೋ ಕಾಡಲ್ಲಿ ಗೋ ಮೇಯಿಸ್ಕೊಂಡಿರೋರು, ಅವ್ರ ಜೊತೆ ಇನ್ನೇನು ಮಹಾಯುದ್ಧ ಅಂತ ಯುದ್ಧ ಮಾಡಕ್ಕೆ ಹೋಗಿ ಮನಮಲ್ಲ ಬರುಳು ಪೆನಗಿ, ನಮ್ಮ ಮಲ್ಲ ಧೀರರು ಈ ಕೃಷ್ಣ ಬಲರಾಮರೊಡನೆ ಸೆಣಸಿ ನೇಡು ಮಡಿಸಿರಿ, ಮರಣ ಹೊಂದಿದ್ದಾರೆ. ವೀರಲ್ ಬಲ್ಲಿದುಲು, ಅಯ್ಯಯ್ಯೋ ಇವರು ಸಾಮಾನ್ಯರಲ್ಲ, ಬಲ್ಲಿದರು ವೀರರು ಇವರಿಬ್ಬರು, ಕೃಷ್ಣ ಬಲರಾಮರಿಬ್ಬರು ಬಲವಂತರು. ತಲಡು ತಲಡು ನಡೀರಿ ನಡೀರಿ ತಂದುಬಿಟ್ಟು ಮಿಕ್ಕ ಅಲ್ಲಿದ್ದಂತಹ ಮಲ್ಲರೆಲ್ಲರೂ ಚಲ್ಲಾ ಚದರೈರಿ ಪಾರಿ, ಓಡಿ ಚಲ್ಲಾ ಚಲ್ಲಾಪಿಲ್ಲಿ ಆಗ್ಬಿಟ್ರು. ಎಲ್ಲಂದ್ರಲ್ಲೇ ಓಡಿ ಹೊರಟೋಗ್ಬಿಟ್ರು. ಮಿಕ್ಕ ಆ ಕಂಸ ಸಾಕೊಂಡಿದ್ದಂಥ ಮಿಕ್ಕ ಭಟರು, ಮುಷ್ಟಿಕ, ಚಾಣೂರ ಹೋದರು. ಶಲ, ತೋಸಲ ಅವ್ರನ್ನೂ ಕೂಡ ತುಳಿದು ಹಾಕ್ಬಿಟ್ಟ ಇವನು ಬಲರಾಮ. ಎಲ್ಲರೂ ಹೋಗ್ಬಿಟ್ರು. ಕೂಟ, ಶಲ, ತೋಸಲ ಅವರು ಕೂಡ ಹೋಗ್ಬಿಟ್ರು. ಆಗಿನ್ನ ಉಳಿದಿದ್ದವರೆಲ್ಲನೂ
ಹಿಂದೆ ತಿರುಗಿ ನೋಡೋದೇ ಬೇಡ. ಇವ್ರು ಯಾರೋ ಹುಡುಗರು ಅಂತ, ಕಾಡು ಜನರು, ಕಾಡುಗೊಲ್ರು ಅಂತ ಅಂದ್ಕೊಂಡಿದ್ರೆ, ಅಯ್ಯಯ್ಯಪ್ಪ ಇವ್ರ ಕೈಲಾಗಲ್ಲಪ್ಪ, ನಡೀರಿ ನಡೀರಿ ಓಡ್ರಿ ಅಂತಂದ್ಬಿಟ್ಟು ಮಿಕ್ಕವರೆಲ್ಲ ಓಡಿ ಪರಾರಿ ಆದ್ರು. మల్లురెన్ జంపి గోపక సమాజములో, మల్లురెన్ జంపి గోపక సమాజములో, మృగరాజరేక శోభిల్లంగ, బాధ పద్మముల బెల్లుగనందెలు మ్రోయ, పాద పద్మముల బెల్లుగనందెలు మ్రోయ, వచ్చున వల్లవ రాజనందనుల, ఆ వల్లవ రాజనందనుల వారక జూచి మహీసురాదులు, ఆ వల్లవ రాజనందనుల వారక జూచి మహీసురాదులల్లన సంస్తుతించిరి ప్రియంబుగా, లల్లల్లన సంస్తుతించిరి ప్రియంబుగా, గంసుండు దక్కనందరున్. ಅಂಪ ಆ ಪಟು ಭಟರನ್ನ, ಆ ಮಲ್ಲ ವೀರರನ್ನ ಕೊಂದು ಹೇಗಪ್ಪ ಬರ್ತಾ ಇದ್ದಾರೆ ಕೃಷ್ಣ ಬಲರಾಮರು ಅಂದರೆ, ಗೋಪಕ ಸಮಾಜములో ಮೃಗರಾಜರೇಕ ಶೋಭಿಲ್ಲಂಕ, ಆ ಕೊಲ್ಲರ ಮಧ್ಯೆ ಮೃಗರಾಜರಂತೆ, ಸಿಂಹದ ಮರಿಗಳಂತೆ ಶೌರ್ಯದಿಂದ ಬರ್ತಾ ಇದ್ದಾರೆ ಬಲರಾಮಕೃಷ್ಣರು. ಅವರಿಬ್ಬರು ಹೆಜ್ಜೆ ಇಟ್ಟು ಬರ್ತಾ ಇದ್ರೆ, ಬಾದ ಪದ್ಮಮುಲ ಬೆಲ್ಲುಗ ನಂದೆಲು ಮ್ರೋಯ, ಅವರು ತೊಟ್ಟಿರತಕ್ಕಂತಹ ಅಂದಿಗೆ ಕಿರುಗೆಜ್ಜೆಗಳು ಪಾದಗಳಲ್ಲಿ ಕಲ್ಲು ಕಲ್ಲಂತ ಮೊಳಗ್ತಾ ಇವೆ. ಪಾದ ಪದ್ಮಮುಲ ಬೆಲ್ಲುಗ ನಂದೆಲು ಮ್ರೋಯ, వచ్చుನ ವಲ್ಲಭ ರಾಜನಂದನಲ್ಲ, ಆ ವಲ್ಲಭ ರಾಜನಂದನರು ಅಂತಂದ್ರೆ ನಂದ ರಾಜನ ಕುಮಾರರಾದಂತಹ ಗೋಪ ರಾಜಕುಮಾರರನ್ನ ವಾರಕ ಚೂಚಿರಿ ಮಹೀಸುರಾದುಡು, ಅಲ್ಲಿ ಸೇರಿರ್ತಕ್ಕಂತಹ ಬ್ರಾಹ್ಮಣರು, ಮಹೀಸುರರು ಅಂದರೆ ಬ್ರಾಹ್ಮಣರು, ಅಲ್ಲಿ ನೆರೆದಿರತಕ್ಕಂಥ ಬ್ರಾಹ್ಮಣರು, ಸಭಿಕರು ಎಲ್ಲರೂ ಕೂಡ ವಾರಕ ಚೂಚಿರಿ, ಕಣ್ಣು ರೆಪ್ಪೆ ಮಿಟುಕಿಸ್ತಾ ಇಲ್ಲ. ಏನು ಸೌಂದರ್ಯ, ಎಷ್ಟು ಆನಂದವಾಗಿದ್ದಾರೆ, ಎಷ್ಟು ಸುಕುಮಾರವಾಗಿದ್ದಾರೆ. ಈ ರೀತಿ ಎಳೆದಾಗಿರ್ತಕ್ಕಂತಹ, ಇಷ್ಟು ಕೋಮಲವಾಗಿರ್ತಕ್ಕಂತಹವರು ಆ ಮಲ್ಲರನ್ನ ಕೊಂದರ ಅಂತ ರೆಪ್ಪೆ ಬಡಿದಿರ, ವಾರಕ ರೆಪ್ಪ ಬರಾಲಕ ಅಂತಾರೆ, ಅಂದರೆ ಕಣ್ಣು ಮಿಟುಕಿಸ್ತೀರ, ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಅವರ ಕಾಲುಗಳಲ್ಲಿ, ಬಲರಾಮ ಕೃಷ್ಣರ ಕಾಲಲ್ಲಿ ತೊಟ್ಟಿರತಕ್ಕಂಥ ಅಂದಿಗೆಗಳು, ಗೆಜ್ಜೆಗಳು ಘಲ್ ಘಲ್ ಅಂತ ಸದ್ದು ಮಾಡ್ತಾ ಇವೆ. ಮಹೀಸುರಾದಲು ಅಲ್ಲಲ್ಲನ ಸಂಸ್ತುತಿಂಚಿರಿ, ಎಲ್ಲರೂ ಕೃಷ್ಣ, ಮಾಧವ, ಮಧುಸೂದನ, ಗೋಪಾಲಕ, ಶರಣು ಶರಣು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಪ್ರೀತಿಯಿಂದ. ಕಂಸುಂಡು ದಕ್ಕನಂದರು, ಕಂಸನಿಗೆ ಮಾತ್ರ ಒಳಗಡೆ ಪ್ರಾಣ ಭಯ, ಆಮೇಲೆ ಮತ್ಸರ, ಏನು ಎಷ್ಟು ವಿಧದಲ್ಲಿ ಇವ್ರನ್ನ ಕೊಲ್ಲಬೇಕು ಅಂದ್ರು ಇವರು ಕೈಗೆ ಸಿಗ್ತಾ ಇಲ್ಲವಲ್ಲ ಅನ್ನತಕ್ಕಂಥ ಕಿಚ್ಚು, ತನ್ನ ಪ್ರಾಣಗಳನ್ನು ಉಳಿಸ್ಕೊಳ್ಬೇಕು ಅನ್ನತಕ್ಕಂಥ ಒಂದು ಹಠ, ಎಲ್ಲ ಇದರಿಂದ ಅವನು ಮಾತ್ರ ಅವ್ರನ್ನ ಬೇರೆದೇ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಇವರೆಲ್ಲ ಪ್ರೀತಿಯಿಂದ ಬಿಟ್ಟು ಕಣ್ಣು ಬಿಟ್ಟ ಹಾಗೆ, ಅಪ್ಪ ಗೋಪಾಲಕ, ನಂದನಂದನ, ಗೋಪಾಲಕೃಷ್ಣ, ಬಲರಾಮ, ಬಲಭದ್ರ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಎಲ್ಲರೂ. ಕಂಸ ಮಾತ್ರ ಪಾಪ ಅವನ ದುರಾದೃಷ್ಟ ಅದು ಅಂತ, ಭಗವಂತನ ಕಂಡ್ರೂ ಕೂಡ ಆನಂದ ಪಡಲಿಕ್ಕೆ ಯೋಗ ಇಲ್ಲ. ಸದಾ ಅವನ ಸ್ಮರಣೆಯೇ, ಆದರೆ ಆನಂದದಿಂದಲ್ಲ, ಸೇಡಿನಿಂದ, ಕಿಚ್ಚಿನಿಂದ ಅವನನ್ನು ಕೊಲ್ಲಬೇಕು ಅನ್ನತಕ್ಕಂಥ ದಾರ್ಷ್ಟ್ಯದಿಂದ, ಹಠದಿಂದ ಸದಾ ಅವನ ಸ್ಮರಣೆ ಮಾಡಿದ್ದಾನೆ. ಭಗವನ್ನಾಮ ಸ್ಮರಣೆ ಮಾಡಿದರೆ ದೊರಕತಕ್ಕಂತಹ ಆನಂದ ಕಂಸನ ಪಾಲಿಗೆ ಇಲ್ಲ, ಈ ಜನ್ಮದಲ್ಲಿ ಕಂಸನ ಪಾಲಿಗೆ ಇಲ್ಲ. ಅವನ ಮಾತ್ರ ಅವರಿಬ್ಬರನ್ನೂ ಹಲ್ಲು ಕಟಕಟಾಯಿಸ್ಕೊಂಡು ಗುರುಗುಟ್ಕೊಂಡು ನೋಡ್ತಾ ಇರಬಹುದು. ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನ ಕಂಸ ವಧಿಸ್ತಕ್ಕಂಥದ್ದು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ,
ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ.